Dear friends, let me start the session. So this is the differentiation class number 4 for your diploma CET point of view. So very importantly, in the beginning, class number 1, 2, and 3. So yesterday we discussed about UV rule, product rule, right? So there are different rules in a differentiation. Considering 19 differentiable function, yes, we discussed rule number 1, rule number 2, rule number 3. So in rule 3, that is product rule ಅಂತ ಕರೆದಿದ್ವಿ, ಕರೆಕ್ಟಾ ರಾಜಾ? ಸೊ ಇವತ್ತು ಪ್ರಾಡಕ್ಟ್ ರೂಲ್ ಜೊತೆಗೆ ನಾನು ಕೋಶನ್ ಟೂಲ್ ನ ಕೂಡ ಎತ್ಕೊಳ್ತಾ ಇದ್ದೀನಿ. ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಕೋಶನ್ ಟೂಲ್ ಅಲ್ಲಿ ಪಕ್ಕಾ ಒಂದು ಕ್ವಶನ್ ಇರುತ್ತೆ. ಇವನ್ ಲಾಸ್ಟ್ ಇಯರ್ DCET 2025 ಅಲ್ಲಿ ನೋಡ್ರು ಕೂಡ ಒಂದು ಕ್ವಶನ್ಸ್ ಇದೆ. ಸೊ ರೂಲ್ಸ್ ಆಫ್ ಡಿಫರೆನ್ಸಿಯೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದೆ. ನಿಮ್ಗೆ ಪ್ರಾಡಕ್ಟ್ ರೂಲ್ ಅಥವಾ ಕೋಶನ್ ಟೂಲ್ ಅಲ್ಲಿ ಯೂಸಲಿ ಕ್ವಶನ್ ಕೇಳ್ತಾನೆ. ಓಕೆ, ಸೊ ಕೋಶನ್ ಟೂಲ್ ಅಲ್ಲಿ ಒಂದು ಟ್ರಿಕ್ಸ್ ಕೂಡ ಇದೆ, ಯೂಸ್ ಮಾಡೋಣ. ಶಾರ್ಟ್ ಕಟ್ ಕೂಡ ಹೇಳ್ಕೊಡ್ತೀನಿ ಇವತ್ತಿನ ಕ್ಲಾಸ್ ಅಲ್ಲಿ, ಆಯ್ತಾ? ಸೊ ಕರೆಕ್ಟ್ ಆಗಿ ನೆಕ್ಸ್ಟ್ ಆಲ್ಮೋಸ್ಟ್ 1 hour 40 minutes ನಿಮ್ಗೆ ನಾನು ಕಂಟಿನ್ಯೂಸ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಸೊ ಅದ್ರನ್ನ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಡಿಯರ್ ಸ್ಟೂಡೆಂಟ್ಸ್, ಈಸಿಲಿ ಕ್ಯಾನ್ ವರ್ಕೌಟ್. ಸೊ ಸೇಮ್ ಟೈಮ್ ಮೈ ಎಕ್ಸ್ಪೆಕ್ಟೇಷನ್ ಇಸ್ ಕ್ಲಿಯರ್ ಡಿಯರ್ ಸ್ಟೂಡೆಂಟ್ಸ್, ಯು ಶುಡ್ ನೋ ದ ಡೆರಿವೇಟಿವ್ಸ್. 19 ಫಾರ್ಮುಲಾಸ್ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ಬೇಕು. ಸೊ ಆಗ ನಿಮ್ಗೆ ಏನಾಗುತ್ತೆ, ಇಟ್ಸ್ ಫೀಲ್ಸ್ ಲೈಕ್ ಎ ಸಿಲ್ಲಿ, ಏನು ಅನ್ಸಲ್ಲ. ಫಾರ್ಮುಲಾ ಗೊತ್ತಿಲ್ಲ ಅಂದ್ರೆ ಮಾತ್ರ ಎಲ್ಲಿನ ಬಂತಪ್ಪ ಅನ್ಸ್ಬಿಡೋದು. ಓಕೆ, ಯಾಕೆ ಇದನ್ನ ಹೀಗೆ ಅಪ್ಲೈ ಮಾಡ್ತಿದ್ದಾರೆ ಸರ್, ಇಷ್ಟೊಂದು ಡಿಫಿಕಲ್ಟಿ ಆಗಿದೆಯಲ್ಲ, ಯಾಕೆ ಈಸಿ ಆಗ್ತಿಲ್ಲ ಅಂತ ಆ ಒಂದು ನಿಮ್ ಕಂಫರ್ಟ್ನೆಸ್ ಇರೋ. ಯಾವಾಗ ಕಂಫರ್ಟ್ ಆಗುತ್ತೆ ಹೇಳ್ರಸ, ಆ ಕಂಟೆಂಟ್ ಗೊತ್ತಿದಾಗ ಕಂಫರ್ಟ್ ಆಗುತ್ತೆ. ಬಟ್ ಫಾರ್ ದಿಸ್ ಚಾಪ್ಟರ್ ವಾಟ್ ಇಸ್ ರಿಕ್ವೈರ್ಡ್, ಫಾರ್ಮುಲಾ ಲಿಸ್ಟ್ ಇಸ್ ರಿಕ್ವೈರ್ಡ್. ಸೊ ಆ ಡೈರೆಕ್ಷನ್ಸ್ ಅಲ್ಲಿ, ಸೊ ಇನ್ ಪ್ರೀವಿಯಸ್ ಸೆಷನ್ ಡಿಸ್ಕಸ್ ದಟ್ ದೇರ್ ಆರ್ ಡಿಫರೆಂಟ್ ಡೆರಿವೇಟಿವ್ಸ್. ಲೀಸ್ಟ್ ಆಫ್ ಫಾರ್ಮುಲಾ ಅಂತ ಹೆಸರು ಹೇಳಿದ್ವಿ ಅಷ್ಟೇ. ಆಕ್ಚುಲಿ ಅದನ್ನ ಫಾರ್ಮುಲಾ ಅಂತ ಏನಂತ ಹೇಳ್ಬೇಕು, ಡೆರಿವೇಟಿವ್ ಫಂಕ್ಷನ್ಸ್ ಅಂತ ಕರಿಬೇಕು. ಇವೆಲ್ಲ ಒಂದೊಂದು ಫಂಕ್ಷನ್. ಸಮ್ ದೀಸ್ ಥಿಂಗ್ಸ್ ಆರ್ ರೆಪ್ರೆಸೆಂಟಿಂಗ್ ಸಮ್ ಫಂಕ್ಷನ್ಸ್. ಮೈ ಡಿಯರ್ ಫ್ರೆಂಡ್ಸ್, ಕಾನ್ಸ್ಟೆಂಟ್ ಅಂದ್ರೆ 0. ಎನಿ ಕಾನ್ಸ್ಟೆಂಟ್ ಇಸ್ 0. In case of x to the power is n into x to the power of n minus 1. In case of a root x is, the differentiation of root x is 1 by 2 root x. So differentiation of 1 by x is minus 1 by x square. Differentiation of log x is 1 by x. Differentiation of a to the power of x is a to the power of x into log a. Last one, differentiation of e to the power of x is e to the power of x. These are the 7 algebraic derivatives. Algebraic derivatives. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದಿದೆ, ಯಾವುದು? Trigonometric derivatives, inverse trigonometric derivatives. Yes, my dear friends, in trigonometric derivatives we have 6. First one, the derivative of sin x. Sin x is cos. The next one, derivative of cos x, ಯಾವುದು? Minus sin x. Next, derivative of tan x is secant square x. Derivative of cot x is minus cosecant square x. Secant x is secant x into tan x. Derivative of cosecant x is minus cosecant x into cot x. So these are the 6 trigonometric derivatives or functions. And next ಯಾವ್ದು ಸರ್ ಅಂತ ಕೇಳಿದ್ರೆ ಇನ್ವರ್ಸ್ ಟ್ರಿಗೊನೋಮೆಟ್ರಿಕ್ ಫಂಕ್ಷನ್ಸ್. ಯಾವ್ದು ಬರುತ್ತೆ? ಆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಎಲ್ಲಾ ಕಲ್ತಿದ್ದೀವಿ, 3 ರೂಲ್ ಕಲ್ತಿದ್ದೀವಿ. ಫಾರ್ಮುಲಾ ಮೈಂಡ್ ಅಲ್ಲಿ ಇರ್ಬೇಕು. ಓಕೆ, ಯಾವ್ದು? ಫಸ್ಟ್ ಒನ್, sin inverse x. Sin inverse x is 1 by root of 1 minus x square. 1 minus x. Coming to cos inverse x is minus 1 by root of 1 minus x square. ಹಾಗಾದ್ರೆ ಇದಕ್ಕೂ ಡಿಫರೆನ್ಸ್ ಏನು? ಓನ್ಲಿ ಸೈನ್. ಫಸ್ಟ್ ಒನ್ ಪಾಸಿಟಿವ್ ಎಲಿಮೆಂಟ್, ಇಲ್ಲಿ ನೆಗೆಟಿವ್ ಆಗಿರುತ್ತೆ, ಅದೆಲ್ಲ ಡಿಫರೆನ್ಸ್. ನೆಕ್ಸ್ಟ್, tan inverse x. What is the differentiation of tan inverse x? 1 by 1 plus x square. Differentiation of cot inverse x is minus 1 by 1 plus x square. Okay, next, differentiation of secant inverse x, 1 by x into root of x square minus 1. And the last one, which is cosecant inverse x, is minus 1 by x into root of x square minus 1. So my dear friends, ನನ್ನ ಮೈಂಡ್ ಸೆಟ್ ಕ್ಲಿಯರ್. ನಿಮ್ಗೆಲ್ಲರಿಗೂ ಇಷ್ಟು ಫಾರ್ಮುಲಾ ಗೊತ್ತು ಅಂತ. ಓಕೆ ರಜಾ, ಇಷ್ಟು ಗೊತ್ತಿದ್ರೆ ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಡೆಡ್ ಈಸಿಲಿ ಆಟ ಆಡ್ಬೋದು ನೀವು. ಇದು ಬರ್ತಾನೆ ಹೋಗುತ್ತೆ, ಕಂಟಿನ್ಯೂಸ್ ಆಗ್ತಾನೆ ಹೋಗುತ್ತೆ. ಓಕೆ, ಸೊ ಡೋಂಟ್ ನೆಗ್ಲೆಕ್ಟ್ ಡಿಯರ್ ಫ್ರೆಂಡ್ಸ್. ಯಾರೆಲ್ಲ ಕಲ್ತಿಲ್ಲ, ನಾನು ನಿಮ್ಗೊಂದು ಎಕ್ಸರ್ಸೈಸ್ ಕೊಡ್ತಾ ಇದ್ದೀನಿ ಇವತ್ತು. ಎಲ್ಲರೂ ನೋಡಿ ಎಷ್ಟು ಹಂಗೆ ಸೀರಿಯಸ್ ಇದೀರಾ, ವರ್ಕ್ ಮಾಡ್ತೀರಾ ಅಂತ ನಾನು ಚೆಕ್ ಮಾಡ್ಬೇಕಾಗಿದೆ. ಈ ಎಲ್ಲಾ ಫಾರ್ಮುಲಾನು ಕೂಡ ಮಿನಿಮಮ್ 5 times ನಿಮ್ಗೆ ಗೊತ್ತಿದ್ರು ಪರವಾಗಿಲ್ಲ, ಗೊತ್ತಿದೆ ಸರ್ ಏನಕ್ಕೆ ಸರ್ ಅಂದ್ರೂ ಪರವಾಗಿಲ್ಲ, 5 times ಒಂದು ಶೀಟಲ್ಲಿ ಬರೀಬೇಕು. ಓಕೆನಾ? ಬರ್ಬಿಟ್ಟು ನನ್ನ ವಾಟ್ಸಪ್ ನಂಬರಿಗೆ ಕಳ್ಸ್ಕೊಡಿ. ಈ ನಂಬರಿಗೆ ಕಳ್ಸಿ, ಬರ್ಕೊಡು ನೋಡೋಣ ಎಷ್ಟು ಜನ ಸೀರಿಯಸ್. ಜಸ್ಟ್ ಐ ವಿಲ್ ಚೆಕ್ ಇಟ್, ಐ ವಿಲ್ ಕಮ್ ಟು ನೋ ದಟ್ ಎಷ್ಟು ಜನ ಸೀರಿಯಸ್ ಇದೀರಾ. ಇದು ಪನಿಷ್ಮೆಂಟ್ ಅಲ್ಲ, ಏನೂ ಅಲ್ಲ. ಯಾಕೆ ಹೇಳ್ತಾ ಇದೀನಿ ಹೇಳ್ರಿ?
ಯಾಕೆ ಬರೆಯುವಾಗ ಥಿಂಕ್ ಮಾಡಿ, ಸುಮ್ಮನೆ ಬರಿಬೇಡ್ರಿ. ಡೋಂಟ್ ಸಿಂಪ್ಲಿ ಕಾಪಿ ಇಟ್ ಫ್ರಮ್ ಏನೋ ಹೋಮ್ವರ್ಕ್ ಅಸೈನ್ಮೆಂಟ್ ಕೊಡಕ್ಕಿದೆ ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್. ನೋ, ನೀವು ಈಗ ಆಲ್ರೆಡಿ ಕಾಂಪಿಟೇಟರ್ಸ್. ಸೊ ಆ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟು ನಾನು ಏನಿ ಡಿಫಿಕಲ್ಟಿ ಇವಿಷ್ಟು ಫಾರ್ಮುಲಾ ಕಲಿಲೇಬೇಕು, ಕಲಿತೀನಿ ನನ್ನ ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿರೋಜ ಐ ಆಮ್ ಶೂರ್ ನೀವು ಬರೀತಾರೆ. ಫಸ್ಟ್ ಟೈಮ್ ಬೇಕಾದ್ರೆ ನೋಡ್ಕೊಂಡೇ ಬರಿ, ಫಸ್ಟ್ ಟೈಮ್ ಅಲ್ಲಿ. ಸೆಕೆಂಡ್ ಟೈಮ್ ನೋಡ್ ಬರಿ, ಟ್ರೈ ಮಾಡು, ತಪ್ಪಾರು ಪರವಾಗಿಲ್ಲ, ಗೀಸಿರಿದ್ರು ಓಕೆ, ನಂಗೆ ಫಾರ್ಮಿಂಗ್ ನನಗೆ ನೀನೇನು ನೀಟಾಗಿ ಬರಿಬೇಕು, ಎಲ್ಲೋ ತಪ್ಪು ಅವೆಲ್ಲ ನಂಗೇನು ಅವಶ್ಯಕತೆ ಇಲ್ಲ. ಓಕೆ ರೈಟ್. ಸೊ ನೆಕ್ಸ್ಟ್ ಆತರ ಬರಿ. ನೆಕ್ಸ್ಟ್ ಥರ್ಡ್ ಟೈಮ್, ಫೋರ್ತ್ ಟೈಮ್, ಫಿಫ್ತ್ ಟೈಮಿಗೆ ಫೋರ್ತ್ ಮತ್ತೆ ಫಿಫ್ತ್ ಟೈಮ್ ಅಲ್ಲಿ 100 ವಿತೌಟ್ ನೋಯಿಂಗ್. ಓಕೆ, ಯಾವ್ದೇ ರೀತಿ ಯಾವ್ದನ್ನು ವಾಚ್ ನೋಡ್ದೇನೆ ಬರ್ದ್ ಬಿಟ್ರಿ 100% ಆಗ್ತದೆ. ಇಷ್ಟೇ ಫಾರ್ಮುಲಾ ಬೇಕಾಗಿರೋದು ಎಷ್ಟು. ಅಗೇನ್ ನಾನು ಹೇಳ್ಬೇಕು ಅಂದ್ರೆ ನಿಮ್ಗೆ ಡಿಫ್ರೆನ್ಸಿಯೇಷನ್ ಅಲ್ಲಿ 19 ಫಾರ್ಮುಲಾ ಕಲ್ತಿದೆ ಅಂದ್ರೆ ನೀನೇ ಹೀರೋ. ಓಕೆನಾ? ಎಸ್ ರಜಾ, ಎವ್ರಿಥಿಂಗ್ ಇಸ್ ಪಾಸಿಬಲ್. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಇನ್ ದ ಪ್ರೀವಿಯಸ್ ಸೆಷನ್ ಡಿಫ್ರೆನ್ಸಿಯೇಷನ್ ಅಲ್ಲಿ ಡಿಸ್ಕಸ್ ದಟ್ ಈಸ್ ರೂಲ್ ನಂಬರ್ 1 ಕಲ್ತಿದ್ವಿ, ರೂಲ್ 2 ನ ಕೂಡ ಕಲ್ತಿದ್ವಿ, ರೂಲ್ 3 ನ ಕೂಡ ಕಲ್ತಿದ್ವಿ. ಕನ್ನಡ ಸ್ಟಾರ್ಟ್ಸ್ ವಿತ್ ರೂಲ್ 1. ಏನಿತ್ತು ರೂಲ್ 1? ದಟ್ ಈಸ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಫಂಕ್ಷನ್ ಅಂತ ಹೇಳಿದೆ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಆಫ್ ಎ ಫಂಕ್ಷನ್. ನಾ ಇವತ್ತಿನ ಕ್ಲಾಸ್ ಮತ್ತೆ ಅದನ್ನ ಹೇಳಲ್ಲ, ಎಕ್ಸ್ಪೆಕ್ಟ್ ಮಾಡಬೇಡಿ. ಮತ್ತೆ ಎಸ್ಟರ್ಡೇ ಕ್ಲಾಸ್ ಅಲ್ಲಿ ಇದನ್ನ ಮತ್ತೆ ರಿಪೀಟ್ ಮಾಡಿದೆ. ಜಸ್ಟ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಜಸ್ಟ್ ಒಂದ್ಸಲಿ ಕಣ್ಣು ಹಾಕ್ಸ. ಏನಿದೆ ಇಲ್ಲಿ? ಇಫ್ k is a constant and function and constant is multiplying with a function. Constant is multiplying with a function. ಏನ್ constant ಅಂದ್ರೆ ಸಮ್ ನಂಬರ್, ಸಮ್ ಡಿಜಿಟ್ಸ್, ವ್ಯಾಲ್ಯೂಸ್. ಅದು ಏನಾಗಿರುತ್ತೆ ಫಂಕ್ಷನ್ ಜೊತೆ ಮಲ್ಟಿಪ್ಲೈಡ್ ಆಗಿದೆ. ಆಗೇನ್ ಮಾಡ್ತೀಯಾ, ಹಾಗೆ ಇಡ್ತೀನಿ, ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ದಿಸ್ ಇಸ್ ರೂಲ್ ನಂಬರ್ 1. ನೆಕ್ಸ್ಟ್ ಸರ್ ಏನ್ ಕಲ್ತಿದ್ವಿ ನಾವು? ರೂಲ್ ನಂಬರ್ 2. ವಾಟ್ ಇಸ್ ರೂಲ್ ನಂಬರ್ 2? ಸಮ್ ಆರ್ ಡಿಫರೆನ್ಸ್ ಆಫ್ ಟೂ ಫಂಕ್ಷನ್ಸ್. In this sum of difference of two function ಏನಿದೆ? Let's take u is a one function, p is a another function. ಎರಡು ಫಂಕ್ಷನ್ಸ್ ಗಳಿದಾವೆ ಅನ್ಕೋಣ. ಈ ಎರಡು ಫಂಕ್ಷನ್ ಗಳನ್ನ ಅಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್, ಸಮ್ ಆರ್ ಡಿಫರೆನ್ಸ್ ಫಾರ್ಮ್, ಸಮ್ ಆಫ್ ಡಿಫರೆನ್ಸ್ ಫಾರ್ಮ್. ಇನ್ ದಿಸ್ ಡೈರೆಕ್ಷನ್ ಸೊ ಏನಾಗ್ತದೆ ಸರ್? ಫಸ್ಟ್ ಆಸ್ ಯೂಶುವಲ್ ಡಿಫರೆನ್ಶಿಯೇಟ್ ಮಾಡೋಣ, ಪ್ಲಸ್ ಸೆಕೆಂಡ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಬೇಕು. ದಟ್ಸ್ ಓವರ್. ಸೊ ಈ ಡೈರೆಕ್ಷನ್ಸ್ ಅಲ್ಲೂ ಕೂಡ ನಾವು ವರ್ಕೌಟ್ ಮಾಡಿದ್ವಿ. ಕಡ ನೋಡಿಲಿ, differentiation of sin x plus log x. What is the differentiation of sin x? Differentiation of sin x is cos x. ನೋಡು, cos x ನೋಡಿ ಇಲ್ಲಿ ಬರ್ತೀನಿ. ಸೊ ಸೆಂಟರ್ ಇದೆ, ಪ್ಲಸ್ ಇದೆ, ಸೊ ಪ್ಲಸ್. ನೆಕ್ಸ್ಟ್ ಇದೆ log x. log x ಡಿಫರೆನ್ಶಿಯೇಟ್ ಮಾಡ್ಬೇಕು, ಏನ್ ಬರುತ್ತೆ? 1. ಸೊ ಆನ್ಸರ್ is cos x plus 1 by x. So that's it. This is what rule number 2. Rule number 2. ಯಾವುದೇ ಫಂಕ್ಷನ್ ಬಂದು ಹೀಗೆ ಮಾಡಿ. ನೆಕ್ಸ್ಟ್ ಕಾಂಬಿನೇಷನ್ ಆಫ್ ರೂಲ್ 1 and 2 ಅಂತ ಹೇಳಿದ್ವಿ. ಕರೆಕ್ಟಾ? ಕಾಂಬಿನೇಷನ್ ಆಫ್ ರೂಲ್ 1 and 2 ಅಂದ್ರೆ ಎರಡೆರಡು, ಅದ್ರ ಪಕ್ಕನೇ ಇಲ್ಲಿ ಏನಾಗಿರುತ್ತೆ? ಕಾನ್ಸ್ಟೆಂಟ್ ಆಲ್ಸೋ ಇಸ್ ಮಲ್ಟಿಪ್ಲೈಯಿಂಗ್. ದಟ್ ಇಸ್ ವಾಟ್ ರೂಲ್ ನಂಬರ್ 1 and 2 combination. Now after this we discussed about rule number 3. In case of rule number 3 ಏನೇನ್ ಕಲ್ತಿದ್ರ ರಜಾ? ರೂಲ್ 3 ನಲ್ಲಿ ಏನ್ ಕಲ್ತಿದ್ರ? ರೂಲ್ 3 ನಲ್ಲಿ. So if you come into the rule 3, in this rule 3 we discussed about ಏನೋ UV rule ಅಂತ ಕರೆದ್ವಿ. U into V rule, product rule. Here u is one function, this is a one function, and this is a another function. Let's take this a first function and second function. ಹೀಗೂ ಬರಿಬಹುದು. If this rule ಅಲ್ಲಿ ಏನಾಗಿರುತ್ತೆ ಸರ್ ಅಂತ ಕೇಳಿದ್ರೆ ಹೇಗಿರುತ್ತೆ? That is d by dx of u into v. There are two functions here. So ಏನ್ ಮಾಡೋಣ? ಯಾವ ತರ ಹೇಳ್ಕೊಟ್ಟಿದೆ yesterday? u into v. u first function keep as it is ಅಲ್ವಾ? ಏನ್ ಮಾಡ್ಬೇಕು ನೆಕ್ಸ್ಟ್? ಡಿಫರೆನ್ಶಿಯೇಟ್ ಸೆಕೆಂಡ್ ಫಂಕ್ಷನ್ ಅಲ್ವಾ? ಯಾವ್ದನ್ನ? ಡಿ ಬೈ ಡಿ ಎಕ್ಸ್ ಆಫ್ ವಿ. ಫಸ್ಟ್ ಫಂಕ್ಷನ್ ಹಾಗೆ ಬರ್ದಿದ್ದೀನಿ, ಸೆಕೆಂಡ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಿದ್ವಿ. ಪ್ಲಸ್ ಸೆಕೆಂಡ್ ಫಂಕ್ಷನ್ ಕೀಪ್ ಆಸ್ ಇಟ್ ಈಸ್ ಇಂಟು ಫಸ್ಟ್ ಫಂಕ್ಷನ್ ಏನ್ ಮಾಡ್ಬೇಕು ಈಗ ನಾನು? ಡಿಫರೆನ್ಶಿಯೇಟ್ ಮಾಡಬೇಕು. ದಟ್ಸ್ ಇಟ್. ದಿಸ್ ಪ್ರೊಸೀಜರ್. ಇಷ್ಟೆಲ್ವರ ನಾ ಎಷ್ಟು ಹೇಳ್ಕೊಟ್ಟಿದ್ದೆ, ಏನು ಸಮಥಿಂಗ್ ಸ್ಪೆಷಲ್ ಏನು ಹೇಳ್ಕೊಟ್ಟಿರ್ಲಿಲ್ಲ. ಸೊ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಅಬ್ಸರ್ವ್ ಕೇರ್ಫುಲಿ. Here I am going to consider one question. If y is equal to cos x into log x, cos x into log x, then dy by dx is dash. Then dy by dx is dash. Please note on this. Continue. Everyone start. ಕಲಿಲೇಬೇಕು ರಜಾ, ಎಂತ ಇಲ್ಲ.
ಓಕೆನಾ? ನಾ ಲಾಸ್ಟಿಗೆ ಮತ್ತೆ ಬರ್ತೀನಿ ನಿಮ್ಗೆ ಚಾಪ್ಟರ್ ಆದ್ಮೇಲೆ ಹೇಳ್ಕೊಡ್ತೀನಿ, ತಲೆ ಕೆಡ್ಸ್ಕೊಬಿಡ್ರಿ. ಎಂತೆಂತ ಕ್ವಶನ್ ಯಾವ ತರ ಬರುತ್ತೆ ಕ್ವಶನ್ ಎಕ್ಸಾಮಿಗೆ ಅದನ್ನ ವರ್ಕೌಟ್ ಮಾಡೋಣ. ಫಸ್ಟಿಗೆ ಅದನ್ನ ಹೇಳಿದ್ರೆ ಬರೀ ಫೋಕಸ್ ಅದಕ್ಕಿರುತ್ತೆ ಅಲ್ವಾ, ಕಂಟೆಂಟ್ ತಿಳ್ಕೊಬೇಕು ಪರ್ಫೆಕ್ಟ್ ಆಗಿ. ಸೊ ಹಾಗಾದ್ರೆ ಏನಾಯ್ತು ಸರ್ ಇಲ್ಲಿ? ಒನ್ ಈಸ್ ಕಾಸ್ ಎಕ್ಸ್, ಅನದರ್ ಒನ್ ಈಸ್ ಲಾಗ್ ಎಕ್ಸ್. ಎರಡು ಫಂಕ್ಷನ್ ಇದಾವೆ. ದಿಸ್ ವಿ ಕ್ಯಾನ್ ಕನ್ಸಿಡರ್ ಎಸ್ ಎ ಯು, ದಿಸ್ ವಿ ಕ್ಯಾನ್ ಕನ್ಸಿಡರ್ ಎಸ್ ಎ ವಿ. ಯು ಇಂಟು ವಿ ಏನ್ ಮಾಡ್ತಾರೆ ರಜಾ? ಅಕಾರ್ಡಿಂಗ್ ಟು ಸ್ಟ್ಯಾಂಡರ್ಡ್ ಫಾರ್ಮುಲಾ ಡಿ ಬೈ dx of u into v. Such cases, the first function keep as it is cos x into second function is log x. What is the differentiation of log x? That I can say that 1 by x. Now this is what differentiated. Plus second function keep as it is. And what is the first function? First function is cos x. The differentiation of cos x is minus sin x. Minus sin x. That is inside the bracket. ಈಗ ಬ್ರಾಕೆಟ್ ಒಳಗೆ ಏನ್ ಬರ್ತೀನಿ, ಏನಿದೆ ಅರ್ಥ? ಡಿಫರೆನ್ಶಿಯೇಟೆಡ್. ನಾವು ಮೈ ಡಿಯರ್ ಸ್ಟೂಡೆಂಟ್ಸ್, ಸಚ್ ಕೇಸಸ್ ದಟ್ ಈಸ್ cos x into 1 by x ಇದೆ. cos x into 1 is cos x by x plus ಇದೆಯಾ? ಬಿಫೋರ್ ದಟ್ ಪ್ಲಸ್ ಇಂಟ ಮೈನಸ್ ಆಗ್ತದೆ. ಸೊ ಐ ಕ್ಯಾನ್ ಸೇ ದಿಸ್ ಮೈನಸ್. log x into sin x. This is log x into sin x. That's all. No, ಇದಕ್ಕಿಂತ ಇನ್ನೇನು ಮಾಡಕ್ಕಾಗಲ್ಲ ಇದನ್ನು. ದಟ್ಸ್ ಇಟ್. ದಿಸ್ ಈಸ್ ಯು ವಿ ರೂಲ್ ರಜಾ. ಇಲ್ಲಿ ಒನ್ ಥಿಂಗ್ ಅಬ್ಸರ್ವ್ ಮಾಡ್ಬೇಕಾಗಿರೋದು ನೀವೆಲ್ಲರೂ ಕೂಡ, ಓಕೆ, ಇನ್ ಬ್ರಿಲಿಯಂಟ್ ವೇನಲ್ಲಿ ಥಿಂಕ್ ಮಾಡೋದಾದ್ರೆ, ಜಸ್ಟ್ ಮೈ ಡಿಯರ್ ಲುಕ್ ಹಿಯರ್, ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಕ್ಯಾನ್ ಅಬ್ಸರ್ವ್ ಯಾ ಡಿ ಬೈ dx ಆಫ್ u ಇಂಟು v ಅಂತ ಕರೆದೆ. ವಾಟ್ ಐ ಸೆಡ್? ಫಸ್ಟ್ ಫಂಕ್ಷನ್ ಕೀಪ್ ಆಸ್ ಇಟ್ ಈಸ್, ಡಿಫರೆನ್ಶಿಯೇಟ್ ದ ಸೆಕೆಂಡ್ ಫಂಕ್ಷನ್. ಪ್ಲಸ್ ಇನ್ ಬಿಟ್ವೀನ್ ಪ್ಲಸ್ ಇದೆ, ಸೊ ಪ್ಲಸ್ ನೆಕ್ಸ್ಟ್ ಮಾಡೋಣ. Second function keep as it is, differentiate the first function. No sir, I am going to write in this way ಅನ್ಕೊಂಡ್ರೆ, suppose ಹೀಗೆ ಇದೆ ಅನ್ಕೊಳ್ಳಿ, ಇದೆ ಸೇಮ್ d by dx of u into v. u is one function, v is another function. Even yesterday sessions ಅಲ್ಲೂ ಹೇಳಿದ್ದೆ ನಾನು. ಏನಂತ ಹೇಳಿದ್ದೆ? u is one function, v is another function ಅಂದ್ರೆ ಏನರ್ಥ? ಅವರು ನಾವೆಲ್ಲ ಯಾವ ಫಂಕ್ಷನ್ ಮಾಡ್ತಿರೋದು? ಯಾವ ಫಂಕ್ಷನ್ ಮಾಡ್ತಿದೀವೋ? ಯಾವ ಫಂಕ್ಷನ್ ಮಾಡ್ತಿದೀವಿ? ರೋಲ್ ನಂಬರ್ 3 ನಲ್ಲಿ ಪ್ರಾಡಕ್ಟ್ ರೋಲ್ ಸ್ಟಡಿ ಮಾಡ್ತಿದೀವಿ. ಕನ್ನಡ ಫಂಕ್ಷನ್ ಅಂದ್ರೆ ಯಾರು ಇಲ್ಲಿ? 19 ಫಾರ್ಮುಲಾ ಇದಾವೆ ಅವ್ರಿಗೆ, ನಿಮ್ ಮೈಂಡಿಗೆ ಅದು ಹೋಗ್ಬೇಕು. ಔಟ್ ಆಫ್ 19 ನಲ್ಲಿ ಎನಿ 2 ಅಂತ. ಐ ಹೋಪ್ ಇಟ್ಸ್ ಕ್ಲಿಯರ್. ಬೇರೆ ಏನೂ ಇರಲ್ಲ ರಜಾ. ಔಟ್ ಆಫ್ 19 ಇದಾವಲ್ಲ, ಇವರೇ ನಮ್ ಫಂಕ್ಷನ್ಸ್. ಡಿಫರೆನ್ಸಿಯೇಷನ್ ಫಂಕ್ಷನ್ ಮಾಡ್ತೀವಿ ಅಂದ್ರೆ ಯಾವ್ದೋ ಮದ್ವೆ ಮಾಡ್ತಾ ಇಲ್ಲ, ಇಲ್ಲಿ ಯಾವ್ದೋ ಮಂಜಿ ಮಾಡ್ತಿಲ್ಲ, ಏನೂ ಮಾಡ್ತಾ ಇಲ್ಲ. ಆಯ್ತಪ್ಪ? ಇಲ್ಲಿ ಮಾಡ್ತಿರೋದು ಈ 19 ಫಾರ್ಮುಲಾನ ಗೆ ಫಂಕ್ಷನ್ ಮಾಡ್ತಿರೋದು. ಆಯ್ತಾ? ಅಷ್ಟು ನೆನ್ಪಿಟ್ಕೊಳ್ಳಿ. ಈಗ ಹಾಗಾದ್ರೆ ಇದನ್ನ ಸರ್ ಇಲ್ಲಿ ಏನಾಗಿದೆ ರಜಾ? ಇದು ಏನಾಗಿತ್ತು ಹೇಳೋ? ಫಸ್ಟ್ ಫಂಕ್ಷನ್ ಆಗಿತ್ತಾ? ದಿಸ್ ಈಸ್ ಫಂಕ್ಷನ್. ಇಲ್ಲ ಏನಾಗಿದೆ? ಇದು ಸೆಕೆಂಡ್ ಫಂಕ್ಷನ್. ದಿಸ್ ಈಸ್ ಫಸ್ಟ್ ಫಂಕ್ಷನ್. ಓಕೆ ರೈಟ್? ಇನ್ಸ್ಟೆಡ್ ಆಫ್ ದಿಸ್, ಸೊ ಇಲ್ಲಿ ಇನ್ ಬಿಟ್ವೀನ್ ವಾಟ್ ಇಸ್ ದಟ್? ಪ್ಲಸ್ ಆರ್ ಮೈನಸ್? ಇನ್ ಬಿಟ್ವೀನ್ ಪ್ಲಸ್ ಇದೆ ಅಲ್ವಾ ಸರ್? ಇಲ್ಲಿ ಪ್ಲಸ್ ಇರೋದ್ರಿಂದ ಇದನ್ನ ಈ ಕಡೆ ಬರಿಬೋದಲ್ವ ನಾವು? ದಿಸ್ ವಿ ಕ್ಯಾನ್ ರೈಟ್ ಇನ್ ದಿಸ್ ಸೈಡ್ ಆಲ್ಸೋ. ಬರೀಬೇಕಾಗುತ್ತಲ್ಲ? ಹಾಗೆ ಬರೆಯೋದ್ರೆ ಏನಾಗ್ಬೋದು ಇದು? ಇಫ್ ಯು ಆರ್ ಗೋಯಿಂಗ್ ಟು ರೈಟ್ ಇನ್ ದಟ್ ವೇ ಏನಾಗ್ಬೋದು? ಸಪೋಸ್ ವಿ ಕೀಪ್ ಸೆಕೆಂಡ್ ಫಂಕ್ಷನ್ ಕೀಪ್ ಆಸ್ ಇಟ್ ಈಸ್, ಡಿಫರೆನ್ಶಿಯೇಟ್ ಫಸ್ಟ್ ಫಂಕ್ಷನ್, ಪ್ಲಸ್ ನೆಕ್ಸ್ಟ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, ಡಿಫರೆನ್ಶಿಯೇಟ್ ಸೆಕೆಂಡ್ ಫಂಕ್ಷನ್. ದಿಸ್ ಇಸ್ ಆಲ್ಸೋ ಕರೆಕ್ಟ್ ರಜಾ. ಸಪೋಸ್ ಕ್ವಶನ್ ಪೇಪರ್ ಅಲ್ಲಿ ಆನ್ಸರ್ ಹೀಗೂ ಕೊಡಬಹುದು. ಹಾಕೊಟ್ಟ ಅಂತ ಹೇಳಿ ಲೋ ಕಣ್ಗಿಣ್ ಬಿಡಂಗಿಲ್ಲ. ಸರ್ ನೀವು ಹಿಂಗೆ ಹೇಳ್ಕೊಟ್ಟಿದ್ರೆ ಇವ್ರು ಹಿಂಗ್ ಕೇಳ್ಬಿಟ್ಟಿದ್ದೀನಿ ಆಪ್ಷನ್ ಅಂದ್ರೆ ನಾನು ಎಕ್ಸಾಮ್ ತಲೆ ಪ್ರತಿಷ್ಠೆ ಕೆಲಸ ಅನ್ಕೋಬೇಕು ನೀವು ಮನ್ಸಲ್ಲಿ. ಹಿಂಗೇನ ಆಟ ಆಡಕ್ ಹೋಗಿದ್ದಾನೆ ಇವನು ಅಂತ. ಇಷ್ಟೇನಾ ಸಿಲ್ಲಿ ಅನ್ಸ್ಬೇಕು ಫೀಲಿಂಗ್ ಅಲ್ಲಿ? ನಿಮ್ಗೆಲ್ಲ ಅನ್ಸ್ಬಿಡ್ಬೇಕು ಎಕ್ಸಾಮ್ ಅಲ್ಲಿ. ಇದು ಒಂದು ಅರ್ಥ ಆಗ್ತಿದೆಯಾ ರಜಾ? ಸೊ ಹೀಗೂ ಕೂಡ ನಾವು ಇದನ್ನ ಸಾಲ್ವ್ ಮಾಡ್ಬೋದು. ಆನ್ಸರ್ ಸೇಮ್ ಬರುತ್ತೆ, ಏನು ತೊಂದರೆ ಇಲ್ಲ. ಯಾಕೆ ಬರುತ್ತೆ ಸೇಮ್? ಬಿಟ್ವೀನ್ ಅಲ್ಲಿ ಪ್ಲಸ್ ಇದೆ, ಸೊ ದರ್ ಇಸ್ ಇದು ಬೇಸಿಕ್ ಆನ್ಸರ್. ಓಕೆ ರಜಾ? ಇದನ್ನೆಲ್ಲ ನಾನು ನಿಮ್ಗೆ ಎಸ್ಟರ್ಡೇ ಮೆನಿ ಕ್ವಶನ್ ಸಾಲ್ವ್ ಮಾಡಿದೆ ಈ ಕನ್ಸಿಡರೇಷನ್ ಕಡ. ಇವಾಗ ಸಪೋಸ್ ನಾನು ಇವಾಗ ಇನ್ನೊಂದು ರೂಲ್ ಹೇಳ್ಕೊಡ್ಬೇಕು. ಯಾವ ರೂಲ್ ಸರ್ ಅಂತ ಕೇಳಿದ್ರೆ ದಟ್ ಈಸ್ quotient rule ಅಂತ ಟಿವಿ. are also going to call as division rule. Before going to proceed with a quotient rule, ಈಗ Raza, here I have only 2 functions. If we have 3 functions, what to do? 2 ಫಂಕ್ಷನ್ ಕೊಟ್ರೆ ಓಕೆ ಸರ್. ಇದು 3 ಫಂಕ್ಷನ್ ಕೊಟ್ರೆ ಏನ್ ಮಾಡಬಹುದು? What we can do? Yes, dear students, you can observe here. I said one thing. ಏನಂತ ಹೇಳಿದ್ರೆ ಈಗ if you have only 2 functions, this is as usual method. ಏನು ನಾವು yesterday study ಮಾಡಿದಲ್ಲ, what we discussed in the previous session, that's it.
Suppose if you have three functions, let's take first function is u, second function is v, third function is w. u v w ಅಂತ ಕರೆಯೋಣ. ಓಕೆನಾ ರಜಾ? ಫಸ್ಟ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್, ಥರ್ಡ್ ಫಂಕ್ಷನ್, ಈ ತರ ಮೂರು ಫಂಕ್ಷನ್ಸ್ ಗಳಿದ್ರೆ ವಾಟ್ ಯು ಕ್ಯಾನ್ ಡು? ಏನ್ ಮಾಡ್ಬೋದು? ಸೇಮ್ ಪ್ರೊಸೀಜರ್ ಫಾಲೋ ಮಾಡೋ ಟ್ರೈ ಮಾಡೋಣ. ಈಗ ಒಂದ್ ವೇಳೆ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಇಸ್ ಒನ್ ಆಫ್ ದ ಫಂಕ್ಷನ್, ವಾಟ್ ಐ ಕ್ಯಾನ್ ಡು? ಈ ತರ ನೋಡೋದಾದ್ರೆ ಫಸ್ಟ್ ಫಂಕ್ಷನ್ ನಾ ಡಿಫ್ರೆನ್ಶಿಯೇಟ್ ಮಾಡಿದೀನಿ, ಸೆಕೆಂಡ್ ಇಲ್ಲಿ ಸೆಕೆಂಡ್ ಡಿಫ್ರೆನ್ಶಿಯೇಟ್ ಮಾಡಿದೀನಿ, ಫಸ್ಟ್ ಹಾಗೆ ಇದೆ. ದಟ್ಸ್ ಇಟ್. ನೋ ದಟ್ಸ್ ಕೀಪ್ ಇಟ್ ಸೇಮ್. ನೌ ಇಫ್ ದಿಸ್ ಇಸ್ ಅ ಕೇಸ್, ನೋಡೋಣ ಇಲ್ಲಿ ಬರೆಯೋಣ. ಈಗ ರಜಾ, ಸಪೋಸ್ ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ, ಓನ್ಲಿ ಟೂ ಫಂಕ್ಷನ್ ಅನ್ಕೊಡ್ರಿ. ಈಗ ಏನ್ ಮಾಡ್ತಿದೀನಿ ಇಲ್ಲಿ? ಫಸ್ಟ್ ಫಂಕ್ಷನ್ ಕೀಪ್ ಆಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡಿರಿವೇಟಿವ್, ಆರ್ ಎಲ್ಸ್ ಸೆಕೆಂಡ್ ಕೀಪ್ ಆಸ್ ಇಟ್ ಈಸ್ ಫಸ್ಟ್ ಫಂಕ್ಷನ್. ನನಗೆ ಸೆಕೆಂಡ್ ಕೀಪ್ ಆಸ್ ಇಟ್ ಈಸ್ ಅಲ್ಲ, ಎನಿ ಹೌ ದಟ್ ಇಸ್ ವಾಟ್ ಮಲ್ಟಿಪ್ಲಿಕೇಶನ್ ಪ್ರೋಸೆಸ್. ಸೊ ದ ರೀಸನ್ ನಾ ಫಸ್ಟ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡ್ಬಿಡ್ತೀನಿ, ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ಸೆಕೆಂಡ್ ಫಂಕ್ಷನ್ ಕೀಪ್ ಆಸ್ ಇಟ್ ಈಸ್. ಫಸ್ಟ್ ನ ಡಿಫ್ರೆನ್ಶಿಯೇಟ್ ಮಾಡಿದೀನಿ, ಸೆಕೆಂಡ್ ಹಾಗೆ ಬರ್ತೀನಿ. ಏನಾದ್ರು ತಪ್ಪಿದೆಯಾ ಅದರಲ್ಲಿ? ನಥಿಂಗ್. ಇಲ್ಲಪ್ಪ, ವಾಯ್ಸ್ ಹೋಗ್ತಿದೆ, ಏನಾಗಿದೆ? ಅಲ್ಲೇ ಆಟ ಆಡಿರ್ತೀನಿ. ಓಕೆನಾ? ಸೊ ಡಿಯರ್ ಫ್ರೆಂಡ್ಸ್, ಇಲ್ಲಿ ಅಬ್ಸರ್ವ್ ಮಾಡ್ರಿ, ಏನಾಯ್ತು? ಫಸ್ಟ್ ಫಂಕ್ಷನ್ ಇಲ್ಲಿ ಇಂಟು ಇದೆಯಲ್ಲ ಅವರ ಇವೆರಡರ ಮಧ್ಯೆ ಇಂಟು ಇದೆಯಲ್ಲ, ಬಿಕಾಸ್ ಇಂಟು ಇರೋದ್ರಿಂದ ಪ್ರಾಡಕ್ಟ್, ದಿಸ್ ವಾಟ್ ಪ್ರಾಡಕ್ಟ್. ಸೊ ಐ ಕ್ಯಾನ್ ರೈಟ್ ದಟ್, ಹೀಗೂ ಬರಿಬೋದು ಇದನ್ನ, ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ ಪ್ಲಸ್ ಸೆಕೆಂಡ್ ಯು ಕೀಪ್ ಆಸ್ ಇಟ್ ಈಸ್, ಇಲ್ಲೇನಿದೆ ಡಿ ಬೈ ಡಿ ಎಕ್ಸ್ ಆಫ್ ವಿ. ದಿಸ್ ಆಲ್ಸೋ ಕರೆಕ್ಟ್. ಎನಿಥಿಂಗ್ ರಾಂಗ್? ನಾವು ಅಟ್ ದ ಸೇಮ್ ಟೈಮ್ ಮೈ ಡಿಯರ್ ಫ್ರೆಂಡ್ಸ್, ಸಪೋಸ್ ಇಲ್ಲಿ ನೀವು ಡಿಫ್ರೆನ್ಶಿಯೇಷನ್ ಇನ್ನೊಂದು ರೆಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಯೂಶಲಿ ವಾಟ್ ಹ್ಯಾಪನ್, ಇಫ್ ಎಫ್ ಆಫ್ ಎಕ್ಸ್ ಇಸ್ ಎ ಒನ್ ಫಂಕ್ಷನ್, ಇದನ್ನಂತ ಕರಿಬಹುದು, ನಾನು ವೈ ಅಂತಾನು ಕರಿಬಹುದಾ? ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಬರೀತೀನಿ ಅಂತ ಅನ್ಕೋ. ಫಾರ್ ಎಕ್ಸಾಂಪಲ್, ಇಫ್ ವೈ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂದ್ರೆ ವೈ ಇಟ್ ಇಸ್ ಅ ಫಂಕ್ಷನ್ ಆಫ್ ಎಕ್ಸ್. ಯಾವ ಫಂಕ್ಷನ್? ಸೈನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ದಟ್ಸ್ ಇಟ್. ಇನ್ಸ್ಟೆಡ್ ಆಫ್ ರೈಟಿಂಗ್ ದಟ್, ನಾನು ಹೀಗೂ ಬರಿಬಹುದು, ದಟ್ ಈಸ್ ಎಫ್ ಆಫ್ ಎಕ್ಸ್ ಅಂತ ಬರಿಬಹುದು. ಬೋತ್ ಆರ್ ಸೇಮ್, ಬೋತ್ ಆರ್ ಸೇಮ್, ನಥಿಂಗ್ ಡಿಫರೆಂಟ್. ಈಗ ವೈ ಅನ್ನೋದೊಂದು ಫಂಕ್ಷನ್ ಇದೆ. ಆಫ್ಟರ್ ಡಿಫ್ರೆನ್ಶಿಯೇಷನ್ ಹೇಗೆ ಬರೀತೀವಿ ಇದನ್ನ? ಇಫ್ ವೈ ಇಸ್ ಡಿಫ್ರೆನ್ಶಿಯೇಟೆಡ್ ಏನಂತ ಬರೀತೀವಿ? ನೀವು ಕ್ವಶನ್ ಅಬ್ಸರ್ವ್ ಮಾಡಿದ್ರ ಅನ್ಕೊಂಡಿದೀನಿ, ಇದೇ ಕ್ವಶನ್ ಅಬ್ಸರ್ವ್ ಮಾಡು. ಇಫ್ ವೈ ಇಸ್ ಎ ಒನ್ ಫಂಕ್ಷನ್, ಇಟ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ದೀಸ್ ಟು. ವೈ ಇಸ್ ಎ ಫಂಕ್ಷನ್, ಬಟ್ ನಾನು ಡಿಫ್ರೆನ್ಶಿಯೇಟ್ ಮಾಡೋದು ಯಾವ್ದನ್ನ ಹೇಳಿದೀನಿ? ಡಿ ವೈ ಬೈ ಡಿ ಎಕ್ಸ್. ದಿಸ್ ಡಿ ವೈ ಬೈ ಡಿ ಎಕ್ಸ್ ರಿಪ್ರೆಸೆಂಟಿಂಗ್ ಡಿಫ್ರೆನ್ಶಿಯೇಷನ್. ಅರ್ಥ ಆಗ್ತಿದ್ಯಾ? ವೈ ಅನ್ನೋದೊಂದು ಫಂಕ್ಷನ್ ಆಗಿದ್ರೆ ಅದನ್ನ ಡಿಫ್ರೆನ್ಶಿಯೇಷನ್ ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಕೇಳಿದ್ರೆ ದಟ್ ಈಸ್ ಡಿ ವೈ ಬೈ ಡಿ ಎಕ್ಸ್. ಅರ್ಥ ಆಯ್ತಾ? ಅಷ್ಟೇ ಅಲ್ವಾ? ಇನ್ಸ್ಟೆಡ್ ಆಫ್ ದಿಸ್ ಡಿ ವೈ ಬೈ ಡಿ ಎಕ್ಸ್, ಸಮ್ ಕೇಸಸ್ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇದನ್ನ ಡಿಫ್ರೆನ್ಶಿಯೇಟ್ ಅನ್ನು ಹೀಗೂ ಬರಿಬಹುದು, ದಟ್ ಈಸ್ ಡಿ ವೈ ಬೈ ಡಿ ಎಕ್ಸ್ ಅಂತ. ಆರ್ ಆಲ್ಸೋ ವೈ ಡ್ಯಾಶ್ ಅಂತೂ ಬರಿಬಹುದು. ವೈ ಡ್ಯಾಶ್, ಒನ್ ಡ್ಯಾಶ್ ವಿಚ್ ರೆಪ್ರೆಸೆಂಟಿಂಗ್ ಎ ಡಿಫ್ರೆನ್ಶಿಯೇಟೆಡ್. ಅಂದ್ರೆ ಇದೇನ್ ಹೇಳ್ತಿದೆ ಈಗ? ವೈ ಡ್ಯಾಶ್, ಇದು ವೆರಿ ಇಂಪಾರ್ಟೆಂಟ್ ರಜಾ, ಮುಂದೆ ಬರುತ್ತೆ. ವೈ ಡ್ಯಾಶ್ ಏನ್ ರೆಪ್ರೆಸೆಂಟ್ ಮಾಡ್ತಿದೆ ಹೇಳು? ವಿಚ್ ಇಸ್ ಡಿಫ್ರೆನ್ಶಿಯೇಷನ್, ಡಿಫ್ರೆನ್ಶಿಯೇಟೆಡ್ ಅಂತ. ಓಕೆ, ಅರ್ಥ ಆಗ್ತಿದ್ಯಾ? ಈಗ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಏನ್ ರೆಪ್ರೆಸೆಂಟ್ ಮಾಡ್ತಿದೆ? ದಟ್ ಇಸ್ ಡಿಫ್ರೆನ್ಶಿಯೇಟೆಡ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ನಾನು ನಿಮ್ಗೆ ಮುಂದೆ ಈಗ ವೈ ಅಂತ ಬರ್ದಿದ್ದೀನಪ್ಪ, ವೈ ಅಂತ ಬರ್ದು ಏನೋ ಒಂದು ಇಕ್ವೇಶನ್ ಕೊಟ್ಟಿರ್ತೀನಿ. ವೈ ಡ್ಯಾಶ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ವಿಚ್ ಇಸ್ ಡಿಫ್ರೆನ್ಶಿಯೇಟೆಡ್. ನೀವು ಹಾಗೆ ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದ್ಯಾ? ಸಪೋಸ್ ಈಗ ಇನ್ಸ್ಟೆಡ್ ಆಫ್ ವೈ ನಾನು ಒಂದ್ ವೇಳೆ ನಿಮ್ಗೆ ಏನಾದ್ರು ಎಫ್ ಆಫ್ ಎಕ್ಸ್ ಅಂತ ಕೊಟ್ಟಿದ್ದೀನಿ ಅಂತ ಅನ್ಕೋಣ, ಇದನ್ನ ಹೇಗೆ ರೆಪ್ರೆಸೆಂಟ್ ಮಾಡೋದು? ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದೀನಿ ಅಂತ ಅರ್ಥ, ದಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಬರೀ. ಅಂದ್ರೆ ಡಿ ವೈ ಬೈ ಡಿ ಎಕ್ಸ್ ಅಂತ ಬರೆಯೋದ್ರ ಬದಲು ಜಸ್ಟ್ ಐ ಆಮ್ ರೆಪ್ರೆಸೆಂಟಿಂಗ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಐ ಹೋಪ್ ಇಟ್ಸ್ ಕ್ಲಿಯರ್. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ಈಗ ವಿ ಇಸ್ ಎ ಒನ್ ಫಂಕ್ಷನ್. What is the differentiation of u? Sorry, u is a function. What is the differentiation of u? U dash. ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಈಗ v is a one function. What is the differentiation of v? v dash. ಈಗ ಬರಿಬೋದಲ್ಲ? ಡ್ಯಾಶ್ ಬರ್ದೀನಿ ಅಂದ್ರೆ ಅರ್ಥ ಎಂತ ಅಂದ್ಮೇಲೆ ಯಾರಿಗೋ ಡ್ಯಾಶ್ ಹೊಡೆದೀನಿ ಅಂತ ಅಲ್ಲ. ಏನರ್ಥ? ಡಿಫ್ರೆನ್ಶಿಯೇಟೆಡ್ ಅಂತ. ಐ ಹೋಪ್ ಯು ಗಾಟ್ ಇಟ್. ಎಸ್ ಇಫ್ ಸಚ್ ಕೇಸಸ್, ಇವಾಗ ನಿಮ್ಗೊಂದು ಫಂಕ್ಷನ್ ಕೊಡ್ತೀನಿ, ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ. ಹೇಗೆ ಬರಿಬೋದು? ಹೌ ಟು ರೆಪ್ರೆಸೆಂಟ್ ದಿಸ್? ಹೇಳ್ಬಾರೆ, ಅಲ್ಲಿ ತರ ಹೇಳಿದಾರೆ. ಇಲ್ಲ ಇಲ್ಲಿ ತರ ಹೇಳ್ತೀನಿ ಅಂದ್ರೆ ಓಕೆ, ಇದ್ರ ತರ ಹೇಳ್ತೀನಿ ಅಂದ್ರೆ
ಓಕೆ ಕಮ್ ಹಿಯರ್ ನೋಡಿ ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಯು ಇಂಟು ವಿ ಹೇಗೆ ಬರೀತಾರೆ ಹೇಳು ಯು ಕೀಪ್ ಆಸ್ ಇಟ್ ಈಸ್ ಇದನ್ನ ಅಂತ ಬರಿಬೋದು ನಾನು ಇದನ್ನ ವಿ ಡ್ಯಾಶ್ ಅಂತ ಬರಿಬೋದಾ ಪ್ಲಸ್ ವಿ ಕೀಪ್ ಆಸ್ ಇಟ್ ಈಸ್ ಇದನ್ನ ಅಂತ ಬರಿಬೋದು ಯು ಡ್ಯಾಶ್ ಅಷ್ಟು ಇನ್ನು ಸಿಂಪಲ್ ವೇನಲ್ಲಿ ಹೇಳ್ಬೋದು ಅರ್ಥ ಆಗ್ತಿದ್ಯಾ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮುಂದೆ ನಾನೇನ್ ಮಾಡ್ತೀನಿ ಗೊತ್ತಾ ಡ್ಯಾಶ್ ಅಂತ ಬರೀತೀನಿ ಎಲ್ಲರೆಲ್ಲ ಡ್ಯಾಶ್ ಬರ್ದೀನಿ ನೀವೇನ್ ಅನ್ಕೋಬೇಕು ಡಿಫರೆನ್ಶಿಯೇಟ್ ಮಾಡ್ತಾ ಇದಾರ ಸರ್ ಆ ಪೊಸಿಷನ್ ಡಿಫರೆನ್ಶಿಯೇಟ್ ಮಾಡ್ಬೇಕು ನಾನು ಅಂತ ನೀವು ಅನ್ಕೋಬೇಕು ನಿಮ್ಮ ಮೈಂಡ್ ದಟ್ಸ್ ಇಟ್ ಓವರ್ ಅಲ್ಲಿ ಅರ್ಥ ಆಗ್ತಿದ್ಯಾ ಯಾಕೆ ಇದನ್ನ ಹೇಳಿದೆ ಅಂದ್ರೆ ಇಲ್ವಾ ಓಕೆ ಇಲ್ಲಿ ಹೇಳಿ ಇಲ್ಲೇನ್ ಮಾಡ್ಬೋದು ಹೇಳಿ ಇಫ್ ಇನ್ ದಿಸ್ ಕೇಸ್ ಏನ್ ಮಾಡ್ಬೋದು ಇದನ್ನ ಹೇಗೆ ಬರಿಬೋದು ಆಲ್ರೆಡಿ ಬರ್ದಿದ್ದೀನಲ್ಲ ಏನ್ ಬರಿಬೋದು ವಿ ಕೀಪ್ ಆಸ್ ಇಟ್ ಈಸ್ ಇವನ್ ಏನ್ ಮಾಡ್ಬೋದು ಡಿಫರೆನ್ಶಿಯೇಟ್ ಮಾಡ್ಬೋದು ಇಲ್ಲ ಹೀಗೆ ಪ್ಲಸ್ ಇದನ್ನ ಯು ಕೀಪ್ ಆಸ್ ಇಟ್ ಈಸ್ ವಿ ನ ಡಿಫರೆನ್ಶಿಯೇಟ್ differentiation of u. Instead of writing this one, I can write him this way also. ಇಲ್ಲಿ u ಅನ್ನೋದು ಇದೆಯಲ್ಲ ಫಸ್ಟ್ ಗೆ u ನ ಡಿಫರೆನ್ಶಿಯೇಟ್ ಮಾಡೋಣ ಅದೆರಡು ಒಂದೇ ಇಂಟು ಇರೋದ್ರಿಂದ ಹೀಗೂ ಬರೀಬಹುದು ಬೋತ್ ಆರ್ ಸೇಮ್ ನೋ ದಿಸ್ ಇಸ್ ಡಿಫರೆಂಟ್ ಇದೆ ಯಾರಿಗಾರು ದಿಸ್ ಆರ್ ಪ್ರಾಡಕ್ಟ್ v into u dash also nothing but u dash into v. I hope it's clear. ಅಂದ್ರೆ 3 into 4 ಅಂದ್ರೆ ಒಂದೇ 4 into 3 ಅಂದ್ರೆ ಒಂದೇ ನೀವು ಬೇಸಿಕ್ ಆಗಿ ಹೇಳ್ಬೇಕು ಬೋತ್ ಆರ್ ಸೇಮ್ ಓಕೆನಾ ಹಾಗಾದ್ರೆ ನೆಕ್ಸ್ಟ್ ಏನಾಗ್ಬೋದು ಸರ್ ವಿ ಆಯ್ತು ನೆಕ್ಸ್ಟ್ ಪ್ಲಸ್ ಇಲ್ಲೇನಾಗ್ಬೋದು ಯು ಕೀಪ್ ಇಂಟು ಸೇಮ್ ವಿ ನ ವಿ ಡ್ಯಾಶ್ ಅರ್ಥ ಆಯ್ತಲ್ಲೋ ಸೇರಾ ಸೊ ಓಕೆ ಈಗ ಇಲ್ಲಿ ನೋಡೋಣ ನೀವೇ ಆನ್ಸರ್ ಕೊಡ್ಬೇಕು ಈಗ ಇಲ್ಲೇನಾಗುತ್ತೆ ಹೇಳು ಇನ್ ದಿಸ್ ಕೇಸ್ ವಾಟ್ ವಿಲ್ ಹ್ಯಾಪನ್ ಹೇಗೆ ಬರೀತೀರಿ ಇದನ್ನ ಯು ಫಸ್ಟ್ ಫಂಕ್ಷನ್ ಯು ನ ಡಿಫರೆನ್ಶಿಯೇಟ್ ಮಾಡಿದೀನಿ ವಿ ಕೀಪ್ ಆಸ್ ಇಟ್ ಈಸ್ ಪ್ಲಸ್ ಯು ಕೀಪ್ ಸೇಮ್ ನೆಕ್ಸ್ಟ್ ಏನ್ ಮಾಡೋಣ differentiating a v both are same so in a similar way I can say u dash into v plus u into v dash if you have only two functions I can write in this way also nothing wrong next d by dx of suppose if I have three functions ಈಗ ಒಂದು u ಅನ್ನೋಣ ಇನ್ನೊಂದು v ಅನ್ನೋಣ ಇನ್ನೊಂದು w ಅನ್ನೋಣ ಏನಾಗುತ್ತೆ ಹೇಳು ಯು ವಿ ಡಬ್ಲ್ಯೂ ಏನೋ ಮೂರ್ ಫಂಕ್ಷನ್ ಇದು ಹೇಳಾಗಿ ಏನ್ ಮಾಡ್ತೀಯ ರಜಾ ಎಂತ ಇಲ್ಲ ಇಲ್ಲೇನಾಗಿದೆ ನೋಡು ಫಸ್ಟ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಿದ್ರೆ ಸೆಕೆಂಡ್ ಕೀಪ್ಸ್ ಸೆಕೆಂಡ್ ಅಲ್ಲಿ ಫಸ್ಟ್ ಹಾಗೆ ಇಟ್ಟಿದೀನಿ ಬಟ್ ಸೆಕೆಂಡ್ ಡಿಫರೆನ್ಶಿಯೇಟ್ ಸಿಮಿಲರ್ ವೇ ಇಫ್ ಆರ್ ಪ್ರೊಸೀಡಿಂಗ್ ಯಾಕೆ ಹೇಳಿದೆ ಗೊತ್ತಾಯ್ತಲ್ಲ ಮೂರ್ ಬಂದಾಗ ಈಸಿ ಆಗಿದೆ ಅಂತ ಹೇಳಿದೆ ಈಗ ಹೇಳ್ರಿ ನಾವು ಫಸ್ಟ್ ಏನ್ ಮಾಡ್ಬೇಕು ಡಿಫರೆನ್ಶಿಯೇಟ್ ಮಾಡ್ಬೇಕು ಆಗ್ತದೆ ಇಂಟು ವಿ ಇಂಟು ಡಬ್ಲ್ಯೂ plus next ಮಾಡೋಣ you keep as it is second differentiate ಮಾಡಬೇಕು v will become v dash into w next sir u v w dash ಇನ್ನು ಸ್ಟ್ಯಾಂಡರ್ಡ್ ವೇನಲ್ಲಿ ಬರೀತೀನಿ ಅಂದ್ರೆ ಹೇಗೆ ಬರೀಬಹುದು ನಾನು d by dx of u v keep same w keep same plus u same v ಏನಂತ ಬರೀಬಹುದು d by dx of v into w plus u same v same d by dx of w ಎಲ್ಲ ಸೇಮ್ ಇಷ್ಟೆಲ್ಲ ಬರಿಬೇಕಿತ್ತಲ್ಲ ರಜಾ ಇಷ್ಟೊಂದು ಬರೆಯೋದನ್ನ ಡ್ಯಾಶ್ ಅಲ್ಲಿ ಹೇಳಿದ್ದೀನಿ ಅಷ್ಟೇ ಅರ್ಥ ಆಯ್ತಲ್ಲ ಎಲ್ಲರಿಗೂ ಹೋಪ್ ಯು ಗಾಟ್ ಇಟ್ ಇನ್ಸ್ಟೆಡ್ ಆಫ್ ರೈಟಿಂಗ್ ದಿಸ್ ಮ್ಯಾಚ್ ಜಸ್ಟ್ ಐ ಆಮ್ ರೆಪ್ರೆಸೆಂಟೇಟಿವ್ ಡ್ಯಾಶ್ ನೋಡಿ ಇಲ್ಲಿ ಬದಲು ಇಲ್ಲೊಂದು ಡ್ಯಾಶ್ ಇದ್ರ ಬದಲು ಇಲ್ಲೊಂದು ಡ್ಯಾಶ್ ಅಬ್ಸರ್ವ್ ಕೇರ್ಫುಲಿ ಬರ್ಕೊಳ್ಬೋದ ನೀವೆಲ್ಲ ಬರ್ಕೊಳ್ಳಿ ಫಸ್ಟ್ ಇನ್ ಕೇಸ್ ಆಫ್ ತ್ರೀ ಫಂಕ್ಷನ್ಸ್ ಬಂದ್ರೆ ದೆನ್ ಯು ಟು ಪ್ರೊಸೀಡ್ ದಿಸ್ ವೇ ಅದೇ ಒಂದ್ 4 ಕೇಸ್ ಬಂದ್ರೆ 4 ಬಿಟ್ಟು 40 ಬರ್ಲಿ ಏನ್ ಮಾಡೋಣ ಎಷ್ಟಾರು ಬರ್ಲಿ ರಜ ಹಂಗ ಬರಲ್ಲ ಹೇಳಿದ್ದು ಪ್ರೊಸೀಜರ್ ಹೋಪ್ ಇಟ್ಸ್ ಕ್ಲಿಯರ್ ಓಕೆ ಜಸ್ಟ್ ನೀವು ಥಿಂಕ್ ಮಾಡಿ ನೀವೇ ಬರೀರಿ ಮೇಡಮ್ ಈ ತಲೆ ಎತ್ತೋದು ಇದಕ್ಕೆಲ್ಲ ತಲೆ ಎತ್ ಬರಂಗಲ್ಲ ಯು ಇಂಟು ವಿ ಇಂಟು ಡಬ್ಲ್ಯೂ ನೆಕ್ಸ್ಟ್ ಒನ್ ಮೋರ್ ಫಾರ್ ಯು ನೀವೇ ಬರೀಬೇಕು ಆನ್ಸರ್ ನಾನೊಂದು ಹೇಳ ನಿಮ್ಗೀಗ ಡಿ ಬೈ ಡಿ ಎಕ್ಸ್ ಆಫ್ ರಜಾ ಡಿ ಬೈ ಡಿ ಎಕ್ಸ್ ಆಫ್ ಇಂಟು ಇ ಇದಕ್ಕೆ ಆನ್ಸರ್ ಬರೀತಾರೆ ಯಾರು ನಂಗೆ ಬರೀರಿ ಸಾಕು ಇಂಟು ಇ ಮಾಡ್ಬರಿ ಜಸ್ಟ್ ಯು ರೈಟ್ ಟ್ರೈ ಬೈ ಯೋರ್ ಸೆಲ್ಫ್ ಎಸ್ ವಾಟ್ ವಿಲ್ ಹ್ಯಾಪನ್ ಫಸ್ಟ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡೋಣ ಆ ಡ್ಯಾಶ್ ಇಂಟು
E plus R dash ಹೋಗ್ ಏನಾಗ್ತದೆ E ನೆಕ್ಸ್ಟ್ ಪ್ಲಸ್ E dash. You can write now. That's it now. So yesterday class ಅಲ್ಲಿ only 2 functions ಇದೆ ಹೇಳಿದೆ U and V ಅಂತ. Today 3 functions ಬಗ್ಗೆ ಒಂದು ಎಕ್ಸಾಂಪಲ್ ತಗೊಳ್ಳ. Hope you can easily answer yourself. So just for an ಈ ತರ ಬರುತ್ತೆ ಅಂತ ಒಂದು ಎಕ್ಸಾಂಪಲ್ಸ್ ತಗೊಳ್ಳಿ ಸಾಕು. Shall I proceed? ಬರ್ಕೊಂಡ್ರೇನಲ್ಲ ಹೋಗೋಣ ಮುಂದೆ. So just one example questions. Please note on this. If y is equal to x into log x into sin x, then dy by dx is dash. X into log x into sin x, then dy by dx is dash. Here there are 3 functions where x is also a one function, log x is a function, sin x is a function. In then I want to find dy by dx, where dy by dx is equal to ಏನಾಗ್ತದೆ ಹೇಳೋ x ಅನ್ನೋದು ಡಿಫರೆನ್ಶಿಯೇಟ್ ಮಾಡ್ರೆ x ಡಿಫರೆನ್ಸಿಯೇಷನ್ ಇಲ್ವೇ ಫಸ್ಟ್ ಏನಂತ ಬರೀ ಹೇಳಿದ್ದೀನಿ ನಾನು ನಿಮ್ಗೆ ಫಸ್ಟ್ ಒನ್ ಇದನ್ನ u ಅನ್ಕೋ, ಇದನ್ನ v ಅನ್ಕೋಬೇಕು, ಇದನ್ನ w. ಫಸ್ಟ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡು. ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ x? x ನ ಡಿಫರೆನ್ಸಿಯೇಷನ್ 1 ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಡಿಫರೆನ್ಸಿಯೇಷನ್ ಆಫ್ d by dx of x ಬಂತು ಅಂದ್ರೆ the differentiation is 1. ನೋಟ್ ಅಂತ ಬರ್ಕೋ, ಎಲ್ಲೇ ಬರಲ್ಲ ಇನ್ಮೇಲೆ x ಬಂದ್ರೆ that is differentiation is 1 into second function keep as it is, that is log x into third functions also keep as it is. next ಏನ್ ಮಾಡ್ತೀಯಾ plus first function keep as it is, second function differentiate ಮಾಡ್ಬೇಕು. what is the log x differentiation? 1 by x into third function keep as it is, plus first function keep as it is, second function also keep same, and third differentiate ಮಾಡ್ರ. sin x differentiation ಏನು? cos x. that's it Raja. okay na? Now what you can do in the next step, that is 1 into log x into sin x. I can say log x into sin x plus ಇಲ್ಲಿ here x by x which will get cancelled. ಏನು ಉಳಿತು? that is sin x plus next x into log x into cos x. that's it. So this answer. Is there any common? illa ಜೆಸ್ಸದು ಇಲ್ಲಿದೆ ಬಟ್ ಇಲ್ಲಿಲ್ಲ. is not possible take common. sin x here is there but here not there. ಆಗಲ್ಲ. ಇಷ್ಟೇ, ಅದೇ ಫೈನಲ್ ಆನ್ಸರ್. ಇದನ್ನೇ ಕೊಡ್ಬೇಕು ಅಂತ. ಜಸ್ಟ್ ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಯು ಪೀಪಲ್. ಓಕೆ, ಈ ತರನು ಬರಬಹುದು ಅಂತ ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ನಾವು ಮೈ ಡಿಯರ್ ಫ್ರೆಂಡ್ಸ್ ಲೆಟ್ ಮಿ ಪ್ರೊಸೀಡ್ ವಿತ್ ಕೋಶಿಯಂಟ್ ರೂಲ್ ಜೊತೆ ಆಟ ಆಡ್ಕೊಂಡು ಮುಂದೆ ಹೋಗೋಣ. ಪ್ರಾಡಕ್ಟ್ ರೂಲ್ ಇನ್ನೂ ಕ್ವಶನ್ ಬೇಕಾ ಸಾಕ? ಇನ್ನೊಂದು ಕ್ವಶನ್ ಸಾಲ್ವ್ ಮಾಡ್ತೀರಾ? ಸಪೋಸ್ ತಗೋರಾದ ಇದೊಂದು ಹಿಟ್ ಮಾಡ್ಬಿಡು. ಸ್ವಲ್ಪ ಆಟ ದೊಡ್ಡದಿದೆ ಇದು. ಓಕೆನಾ? ಇಫ್ y is equal to x plus 1 x plus 2 into x plus 3, okay na, then dy by dx at x equal to 1 is dash. at x equal to 1 ಅಂತ ಕೇಳ್ಬಿಟ್ಟಿದಾನೆ ಇಲ್ಲಿ. ಎಷ್ಟು ಬರ್ತಾರ ಇದನ್ನ ಯಾರು ಆನ್ಸರ್ ಫಾಸ್ಟ್ ಆಗಿ ಹೇಳ್ತಾರೆ ನಿಮ್ಗೆ ಐ ಆಮ್ ಶೂರ್ ಏನೋ ಒಂದು ಬೆನಿಫಿಟ್, ಏನೋ ಒಂದು ಗಿಫ್ಟ್ ನನ್ನ ಕಡೆಯಿಂದ ಗಿಫ್ಟ್ ರಜಾ. ಆನ್ಲೈನ್ ಅವರು ಆಫ್ಲೈನ್ ಯಾರಾದ್ರ ಅಷ್ಟೇ ಹೋಯ್ತು ನಿಂದ ಆನ್ಸರ್. ಟಮಾರ್ ಏನ್ 0 ಅಲ್ಲೇ ಎಂತ 0ನೋ? ಎಸ್ ಹೊಡಿದ್ರು ಆನ್ಸರ್. ರಾಂಗ ನಾನು ಸುಮ್ಮನೆ ಹೇಳಿದ ತಕ್ಷಣ 0. ಆಪ್ಷನ್ 0 ಇದೆ. ಫಸ್ಟ್ ಆಪ್ಷನ್ ಎ ಇಸ್ 0. ಹೇಳು ನೋಡಿಗ ರಜಾ, ದಿಸ್ x plus 1 ಅನ್ನೋದು ಒನ್ ಆಫ್ ದ ಫಂಕ್ಷನ್. ದಿಸ್ ಇಸ್ ಆಲ್ಸೋ ಎ ಫಂಕ್ಷನ್, ದಿಸ್ ಇಸ್ ಆಲ್ಸೋ ಎ ಫಂಕ್ಷನ್. ಜಸ್ಟ್ ಎವ್ರಿವನ್ ಲುಕ್ ಎಟ್ ಹಿಯರ್. ಮೇಡಮ್ ನೋಡಿ ಕಡೆ, ನನ್ನ ಕಡೆ ನೋಡಿ ಸರ್, ಚೆನ್ನಾಗಿ ಕಾಣಿಸ್ತಾರ ನೋಡಿ. ಏನಿದೆ ಇಲ್ಲಿ? x plus 1 x plus 2 x plus 3 ಆಲ್ ಆಫ್ ದಿಸ್ ಇನ್ ಪ್ರಾಡಕ್ಟ್. ಬ್ರಾಕೆಟ್ ಅಲ್ಲಿ ಇದಾವೆ ಅಂದ್ರೆ ಮಲ್ಟಿಪ್ಲೈಡ್ ಅಲ್ವಾ ಇದು? ದಟ್ಸ್ ಇಟ್. ಹಾಗಾದ್ರೆ ದಿಸ್ ಇಸ್ ಯು, ದಿಸ್ ಇಸ್ ವಿ, ದಿಸ್ ಇಸ್ ಡಬ್ಲ್ಯೂ. 3 ಸಪೋಸ್ ರಜಾ ಸೈಡಿಗೆ ಬರೋಣ.
ನಿನಗೆ ನಾನು ಎಕ್ಸ್ ಪ್ಲಸ್ ಒನ್ ಅನ್ನೋದೊಂದು ಫಂಕ್ಷನ್ ಕೊಟ್ಟಿದ್ದೀನಿ ಅನ್ಕೋ. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪ್ಲಸ್ ಒನ್? ಎಕ್ಸ್ ಪ್ಲಸ್ ಒನ್ ಏನೋ ಡಿಫ್ರೆನ್ಸಿಯೇಷನ್ ಏನು? ಇದು ಜಸ್ಟ್ ಎಕ್ಸ್ ಪ್ಲಸ್ ಒನ್ ಇದೆ, ಇದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಡಿ ವೈ ಬೈ ಡಿ ಎಕ್ಸ್ ಇಷ್ಟು ಮಾತ್ರ ತಗೊಂಡು ನೋಡ್ತೀನಿ. ಈಗ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಒನ್ ಪ್ಲಸ್ ಒನ್ ಇಸ್ ವಾಟ್ ಕಾನ್ಸ್ಟೆಂಟ್, ದಟ್ ಇಸ್ ದ ವ್ಯಾಲ್ಯೂ. ಕಾನ್ಸ್ಟೆಂಟ್ ಏನು ಅಂದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಎಷ್ಟು ಬರ್ತದೆ? 1 ಪ್ಲಸ್ 0 ಬರ್ತದೆ. ಸಿಮಿಲರ್ಲಿ ಸರ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸಪೋಸ್ ಎಕ್ಸ್ ಬರೀ ಎಕ್ಸ್ ಪ್ಲಸ್ 2 ಇದೆಯಲ್ಲ, ಎಕ್ಸ್ ಎಕ್ಸ್ ಪ್ಲಸ್ 2, ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಪ್ಲಸ್? ಏನಾಯ್ತದ ಈಗ ಎಕ್ಸ್ ಪ್ಲಸ್ ಒನ್ ಯು, ದಿಸ್ ಇಸ್ ವಿ, ದಿಸ್ ಇಸ್ ಡಬ್ಲ್ಯೂ. ಎಲ್ಲರೂ ನೋಡೋ ಒಂದ್ ಕಡೆ ಹೀರೋ ನೋಡೋ ಇಲ್ಲಿ ಏನಾಗಿಲ್ಲ ಸರ್, ಇಲ್ಲಿ ಎಕ್ಸ್ ಪ್ಲಸ್ ಒನ್ ಇದೆ. ಈಗ ಎಕ್ಸ್ ಪ್ಲಸ್ ಒನ್ ಇದ್ರೆ ಅದ್ರ ಡಿಫ್ರೆನ್ಸಿಯೇಷನ್ ಏನು? ಎಕ್ಸ್ ನ ಡಿಫ್ರೆನ್ಸಿಯೇಷನ್ 1 ಪ್ಲಸ್ 0 ಹೀಗೆ ಬರಿಬೋದನ. ದಿಸ್ ಐ ಕ್ಯಾನ್ ರೈಟ್ 1 ಪ್ಲಸ್. ಇವೆರಡನ್ನ ಏನ್ ಮಾಡ್ಬೇಕು? ಕೀಪ್ ಆಸ್ ಇಟ್ ಈಸ್. ಹಾಗಾಗಿ ಇಂಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3. ದಿಸ್ ಇಸ್ ಕ್ಲಿಯರ್ ನೋ? ವಾಟ್ ನೆಕ್ಸ್ಟ್? ಪ್ಲಸ್. ನೆಕ್ಸ್ಟ್ ಫಸ್ಟ್ ಫಂಕ್ಷನ್ ಕೀಪ್ ಆಸ್ ಇಟ್ ಈಸ್, ಎಕ್ಸ್ ಪ್ಲಸ್ 1 ಕೀಪ್ ಆಸ್ ಇಟ್ ಈಸ್. ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ವಾಟ್ ಇಸ್ ಸೆಕೆಂಡ್ ಫಂಕ್ಷನ್? ಎಕ್ಸ್ ಪ್ಲಸ್ 2. ವಾಟ್ ಇಸ್ ದಿಸ್ ಡಿಫ್ರೆನ್ಸಿಯೇಷನ್? ಎಕ್ಸ್ ನ ಡಿಫ್ರೆನ್ಸಿಯೇಷನ್ 1, 2 ನ ಡಿಫ್ರೆನ್ಸಿಯೇಷನ್ 0. ಐ ಕ್ಯಾನ್ ರೈಟ್ 1 ಪ್ಲಸ್ 0. 1 ಪ್ಲಸ್ 0. ನೆಕ್ಸ್ಟ್ ಥರ್ಡ್ ಇದು ಎಕ್ಸ್ ಪ್ಲಸ್ 3 ಕೀಪ್ ಆಸ್ ಇಟ್ ಈಸ್. ನೆಕ್ಸ್ಟ್ ಏನ್ ಮಾಡ್ತೀರಾ ಸರ್? ಪ್ಲಸ್. ಫಸ್ಟ್ ಒನ್ ಕೀಪ್ ಆಸ್ ಇಟ್ ಈಸ್, ಸೆಕೆಂಡ್ ಒನ್ ಆಲ್ಸೋ ಕೀಪ್ ಆಸ್ ಇಟ್ ಈಸ್, ಥರ್ಡ್ ಒನ್ ಏನ್ ಮಾಡ್ತೀರಾ ಈಗ? 1 ಪ್ಲಸ್ 0 ಬರುತ್ತೆ ಸರ್. ಎಕ್ಸ್ ನ ಡಿಫ್ರೆನ್ಸಿಯೇಷನ್ 1 ಪ್ಲಸ್ 3 ನ ಡಿಫ್ರೆನ್ಸಿಯೇಷನ್ 0. ಹೀರೋ ಒಂದು ಎಪ್ಸು. ಓಕೆನಾ? ಏನಾಗ್ತದೆ ನೆಕ್ಸ್ಟ್? ವಾಟ್ ಈಸ್ 1 ಪ್ಲಸ್ 0? 1 into this is no 1 into that is x plus 2 into x plus 3. Now plus ಇವೆರಡು ಏನಾಯ್ತು? x plus 1 into 1 plus 0 is 1 into x plus 3 plus x plus 1 into x plus 2 into 1. 1 plus 0 is 1. Now ಇದು ಡಿಫರೆನ್ಶಿಯೇಟೆಡ್ ಆಗೋಗಿದೆ. ಆಲ್ರೆಡಿ ನನಗೆ ಏನ್ ಸಿಕ್ಕಿದೆ ಕೈಯಲ್ಲೇ? ಡಿವೈ ಬೈ ಡಿ ಎಕ್ಸ್. ದೆನ್ ಡಿವೈ ಬೈ ಡಿ ಎಕ್ಸ್ ಆಟ್ ಎಕ್ಸ್ ಈಕ್ವಲ್ ಟು 1. ಅವ್ನು ಎಕ್ಸ್ ಗೆ ವ್ಯಾಲ್ಯೂ ಹೇಳಿದಾನೆ ಆಟ್ ಎಕ್ಸ್ ಈಕ್ವಲ್ ಟು 1. ಇದು ಪುಟ್ ಎಕ್ಸ್ ಈಕ್ವಲ್ ಟು 1 ಆನ್ಸರ್ ಏನ್ ಬರ್ತದೆ? ಈಗ ಇಲ್ಲಿಗೆಲ್ಲ 1 ಹಾಕ್ರಿ ಅಷ್ಟೇ, ಮುಗೀತು. ಈಗ 1 ಇಂಟು ಎಕ್ಸ್ ಇಸ್ 1 ಪ್ಲಸ್ 2 1 ಪ್ಲಸ್ 3 ಪ್ಲಸ್ ಹಿಯರ್ ಆಲ್ಸೋ ಎಕ್ಸ್ ಪ್ಲಸ್ 1 ಪ್ಲಸ್ 1 ಇಂಟು 1 ಇಂಟು ಏನಿದೆ? x is 1 plus 3 plus here x is 1 plus 1 into 1 plus 2 into 1. ಎಲ್ಲ ಆಡ್ ಮಾಡಿ ಇದು ಮಾಡಿದ್ರಿ, ಮುಗೀತು ಅಷ್ಟೇ. someone said that 0. is it 0? ಏನ್ ಬರುತ್ತೆ ನೋಡಿ ಈಗ? 1 into 1 plus 2 ಅಂದ್ರೆ ಎಷ್ಟು? 3. ಇದು 3 ಬರುತ್ತಾ? 1 into 3 into ಇದೆಷ್ಟು? 1 plus 3 ಅಂದ್ರೆ 4. ಇದು ಇಂಟು ರಜಾ ಮಧ್ಯ ಅಲ್ಲ, ಪ್ಲಸ್ ಇದೆ, ದಿಸ್ ಪ್ಲಸ್. ನೆಕ್ಸ್ಟ್ ಇಲ್ಲಿ 1 plus 1 is 2 into 1 into 1 plus 3 ಅಂದ್ರೆ 4 plus 1 plus 1 is 2 into 1 plus 2 is 3 into 1. ಎಷ್ಟು ಆನ್ಸರ್? 1 into 3 into 4, 3 4s are plus 1 into 2, 2 into 1 is 2, 2 into 4 is 8 plus 2 into 3 6, 6 into 1 is 6. What is the answer? 26. That's it. Okay, the 26 is a result. ಬೇಗ ಬರ್ಕೊಳ್ಳಿ, ಬೇಗ ಫಾಸ್ಟ್ ನೋಡೋಣ, ದಿಸ್ ಫಾಸ್ಟ್.
ಎಸ್ ಎನಿ ಡೌಟ್? ಇಲ್ಲಿ ಯಾರಿಗೆ ಡೌಟ್ ಇದೆಯಾ? ಗೊತ್ತಾಯ್ತಾ ಯಾವ ತರ ಅಂತ ಸ್ಟ್ರಕ್ಚರ್? ಫಸ್ಟ್ ಫಂಕ್ಷನ್ ಅನ್ನ ಡಿಫರೆನ್ಶಿಯೇಟ್ ಮಾಡೋ, ಸೆಕೆಂಡ್ ಕೀಪ್ ಆಸ್ ಇಟ್ ಈಸ್, ಸೆಕೆಂಡ್ ಡಿಫರೆನ್ಶಿಯೇಟ್ ಮಾಡೋ, ಫಸ್ಟ್ ಅಂಡ್ ಥರ್ಡ್ ಒನ್ ಕೀಪ್ ಆಸ್ ಇಟ್ ಈಸ್, ಅಂಡ್ ಇಲ್ಲಿ ಬಂದಾಗ ಫಸ್ಟ್ ಸೆಕೆಂಡ್ ಕೀಪ್ ಆಸ್ ಇಟ್ ಈಸ್, ಥರ್ಡ್ ಒನ್ ಡಿಫರೆನ್ಶಿಯೇಟ್ ಅಷ್ಟೇ ಮಾಡಿರೋದು. ಆಮೇಲೆ ಏನ್ ಮಾಡಿದೀವಿ, ಸಮ್ ಕೆಸವನ್ನ ಹೇಳ್ತಾರೆ ಗೊತ್ತಾ, ಪುಟ್ ಎಕ್ಸ್ ಈಕ್ವಲ್ ಟು ಸಮ್ ವ್ಯಾಲ್ಯೂ ಅಂತ ಕೊಡ್ತಾನೆ. 1 ಕೊಟ್ಟಿಲ್ಲ ಇಲ್ಲೇನೋ, ನೆಕ್ಸ್ಟ್ ಏನ್ ಕೊಡ್ಬೋದು ನಾನು? 2 ಕೊಡ್ಬೋದು, 3 ಕೊಡ್ಬೋದು, 4 ಕೊಡ್ಬೋದು. ವ್ಯಾಲ್ಯೂ ಗಿವ್, ಜಸ್ಟ್ ಯು ಸಬ್ಮಿಟ್ ಇಟ್. ಫೈನಲ್ ಸಬ್ಮಿಟ್ ಮಾಡಿ ಅದನ್ನ ಮತ್ತೆ ನೀವು ಸಾಲ್ವ್ ಮಾಡ್ತಾ ಹೋದಾಗ ಸಮ್ ರಿಸಲ್ಟ್ ಬರಲೇಬೇಕು. ಅರ್ಥ ಆಗ್ತದೆ ಅರಸ? ಇದು ಬಿಟ್ಟರೆ ಬೇರೆ ಯಾವುದೇ ತರ ನಾನು ಕೇಳಕ್ಕಾಗಲ್ಲ. ಇದು ಒನ್ ಸೆಟಪ್. ನೆಕ್ಸ್ಟ್ ಹೆಡಿಂಗ್, ದಟ್ ಈಸ್ ಕೋಶಿಯಂಟ್ ರೂಲ್. ಸೊ ಲೆಟ್ ಮಿ ಕಂಟಿನ್ಯೂ ವಿತ್ ನೆಕ್ಸ್ಟ್ ಹೆಡಿಂಗ್, ದ ವೆರಿ ಇಂಪಾರ್ಟೆಂಟ್ ಒನ್, ದಟ್ ಈಸ್ ಕೋಶಿಯಂಟ್ ರೂಲ್. ಸಪೋಸ್ ಇದಕ್ಕಿಂತ ಮುಂಚೆನೆ 2020 ಸಾರಿ ಒನ್ ಸೆಕೆಂಡ್, ಒಂದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದೆ, ಅದನ್ನ ಸಾಲ್ವ್ ಮಾಡ್ಬಿಡ್ತೀನಿ. ಯಾಕೆ ಸುಮ್ಮನೆ ನಿಮ್ಗೆ ರಿಸ್ಕ್? ಸರ್ 15ರಲ್ಲಿ ಆಗಿದೆಯಾ ಅಷ್ಟೇ ಹೇಳ್ಕೊಟ್ಟಿದ್ದೀನಾ? ದಟ್ ಈಸ್ ಇಫ್ y is equal to e to the power of x into log x ಆಗಿದೆ ರಜಾ? ಹಾಗಾದ್ರೆ ಆನ್ಸರ್ ಏನು? ದೆನ್ dy by dx at x equal to 1 ಅಂತ ಹೇಳಿದೀನಿ. ಆಪ್ಷನ್ ಬೇಕಾ? ಆಪ್ಷನ್ ಎ e to the power of x, ಆಪ್ಷನ್ ಬಿ e, ಆಪ್ಷನ್ ಸಿ 1, ಆಪ್ಷನ್ ಡಿ 0. ಈನಾ? ಸೇಮ್ ಕ್ವಶನ್ ಅಗೇನ್ ರಿಪೀಟೆಡ್ ಇನ್ ದ ಇಯರ್ ಆಫ್ 2018. ಅಲ್ಲೂ ಕೂಡ ಮತ್ತೆ ಕೇಳಿದಾನೆ. ಆನ್ಸರ್ ಹೇಳು, ಬೇಗ ಬೇಗ ಹೇಳು. ಏನ್ ಬರುತ್ತೆ? ಸಿಂಪಲ್ ಆಗಿದೆ ನೋಡು, ಎರಡೇ ಫಂಕ್ಷನ್ ಇರೋದು, e to the power of x ಅಂಡ್ log x. ಕರೆಕ್ಟಾ? ಹಾಗಾದ್ರೆ ಡಿಫರೆನ್ಶಿಯೇಟ್ ಮಾಡಿದ್ರೆ dy by dx equal to e to the power of x, ಫಸ್ಟ್ ಫಂಕ್ಷನ್ ಕೀಪ್ ಆಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡ್ತಾ ಇದ್ದೀನಿ, ಪ್ಲಸ್ ಸೆಕೆಂಡ್ ಫಂಕ್ಷನ್ ಕೀಪ್ ಆಸ್ ಇಟ್ ಈಸ್ ಇಂಟು ಫಸ್ಟ್ ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಬೇಕು. e to the power of x is e to the power of x1. ನಾವು ಹಾಗಾದ್ರೆ ಏನಾಯ್ತು ಇಲ್ಲಿ? ನಾವು ಏನಂತ ಹೇಳಿದವ ನಾವು, ಅಟ್ x equal to 1. ಇಫ್ x equal to 1 ಆದ್ರೆ ಏನಾಗುತ್ತೆ ಆನ್ಸರ್? e to the power of 1 into 1 by 1 plus log of 1 into e to the power of 1. Correct? Now my dear friends, here you can observe carefully. E to the power of 1 means anything to the power of 1 is anything only. E to the power of 1 is e to the power of 1 is e only. ಅರ್ಥ ಆಗಿಲ್ಲ? x to the power of 1 ಅಂದ್ರೆ x ಅಲ್ಲೇನೋ, e to the power of 1 ಅಂದ್ರೆ ಇನೇ. ದಟ್ಸ್ ಇಟ್. ಹಾಗಾದ್ರೆ ಏನಂತ ಅನ್ಕೋಬಹುದು ನಾನು ಇದನ್ನ? e to the power of 1 ಇಲ್ಲೂ ಇದೆ ಸರ್, ಹಿಯರ್ ಆಲ್ಸೋ ಇದೆ. ವಾಟ್ ಐ ಕ್ಯಾನ್ ಡು? ವಿ ಕ್ಯಾನ್ ಟೇಕ್ ಕಾಮನ್, ದಟ್ ಈಸ್ e is ಕಾಮನ್. ಇಫ್ e is ಕಾಮನ್ ಆದ್ರೆ ಏನಾಯ್ತು? 1 by 1 is 1. ಹೀಗೂ ಬರೆಯೋಣ? ಬೇಡ, ಕಾಮನ್ ತೆಗೆಯೋದು ಬೇಡ, ಕನ್ಫ್ಯೂಷನ್ ಅಂದ್ರೆ e to the power of 1 means e into 1 by 1 is 1. ಸೇರ ಇದನ್ನು 1 ಅಂತ ಬರೀಲಾ? ಪ್ಲಸ್ ಇದು what about log 1? We know that, my dear friend, note this, log 1 is 0. ಹಾಗಾದ್ರೆ 0 ಹಾಕೋಣ, ಇಲ್ಲೇ ಬರೀ ಉಳಿಯುತ್ತೆ 0 ಇಂಟು ಕಾಮನ್ ತೆಗೆಯೋದು ಬೇಕಾಗಿಲ್ಲ ಈಗ. 0 ಇಂಟು e to the power of 1 is e only. 0 ಇಂಟು e, ಹಾಗಾದ್ರೆ ಏನಾಯ್ತು ಈಗ? e ಇಂಟು 1 is e ಪ್ಲಸ್ 0, e plus 0 is e. ಆಪ್ಷನ್ ಬಿ is correct answer. ಓಕೆನಾ? ಈ 0 ಬಂದ್ಬಿಡುತ್ತೆ, ಇದ್ರ ವ್ಯಾಲ್ಯೂ 0 ಆಗುತ್ತೆ. If this is 0, 0 into anything is 0. Next, one more question ಇದೆ. In the year of 2019, first one more question. In the year of 2019, proceed ಮಾಡಲಾ? So, then you can observe here in the 19 question paper question. The question is, if y equal to e to the power of x into tan x, then dy by dx is tan x, then dy by dx is dash. Yes, what is the answer? ಏನ್ ಸರ್ ಆಪ್ಷನ್ ಬೇಕಾ? ಆಪ್ಷನ್ ನೋಡಿ ಸೂಪರ್ ಆಗಿ ಕೊಟ್ಬಿಟ್ಟಿದ್ದಾನೆ. e to the power of x into secant square x minus tan x. ಆಪ್ಷನ್ ಬಿ e to the power of x into secant square x plus tan square x. ಆಪ್ಷನ್ ಸಿ e to the power of x into secant square x minus tan square x. Option D, e to the power of x into secant square x plus tan x. A, B, C, D. D na? Differentiate ಮಾಡೋಣ ಸರ್. y is equal to ಏನಿದೆ ಸರ್ ಅದಕ್ಕೆ? e to the power of x into tan x. ಕನ್ನಡ e to the power of x into tan x ಇದೆ. ಹಾಗಾಗಿ
first dy by dx equal to first function keep as it is, second function differentiate ಮಾಡಿದ್ರೆ ಬರುತ್ತೆ secant square x ಅಲ್ವಾ, plus second function tan x keep as it is, first function e to the power of x. What is the differentiation of e to the power of x? E to the power of, in this which is common, e to the power of x. Let's take here and here, ಇದನ್ನ ತೆಗೆದು ಹೊರಹಾಕೋದು ಕಾಮನ್ e to the power of x. This left out is secant square x plus tan x. Any difficulty? ಇದು ಡಿಫಿಕಲ್ಟಿ ಅಂದ್ರೆ ನಾವು ತಲೆ ಬಿಡೋ ಇಲ್ಲ ನಮ್ ಕನ್ನಡ. ಓಕೆನಾ? ಓಕೆ ರಜಾ, ಇದೊಂದು 2-3 ಕ್ವಶನ್ ಪ್ರೀವಿಯಸ್ ಇಯರ್ ಇತ್ತು, ಅದಕ್ಕೋಸ್ಕರ ನಾನು ಹೇಳಿದೆ. ನೆಕ್ಸ್ಟ್ ಲೆಟ್ಸ್ ಕಂಟಿನ್ಯೂ ವಿತ್ ರೂಲ್ ನಂಬರ್ 4. ರೂಲ್ 4. What is rule 4? Quotient rule. That rule 4 is going to call as quotient rule. Quotient rule. Yes. What is this, sir? My dear friends, you can observe carefully. Rule 1, rule 2, rule 3. ಏನ್ ಮಾಡಿದ್ವಿ? ರೂಲ್ 1 ಏನಾಗಿತ್ತು ಸರ್ ಅಂತ ಕೇಳಿದ್ರೆ ಅಬ್ಸರ್ವ್ ಮಾಡೋದಾದ್ರೆ, ಸಮ್ ಕಾನ್ಸ್ಟೆಂಟ್ ಈಸ್ ಮಲ್ಟಿಪ್ಲೈಯಿಂಗ್ ವಿತ್ ಎ ಫಂಕ್ಷನ್. ಫಂಕ್ಷನ್ ಏನ್ ಬೇಕಾದ್ರೆ ಕರಿಬಹುದು ನೀವು, ಯು ಅಂತ ಕರಿಬಹುದು, ವಿ ಅಂತ ಕರಿಬಹುದು, ಏನಾದ್ರು. ಹಾಗಾದ್ರೆ ಒಂದು ವೇಳೆ ಯು ಅನ್ನೋದು ಫಂಕ್ಷನ್ ಅಂದ್ರೆ ಕಾನ್ಸ್ಟೆಂಟ್ ಇಂಟು ಯು ಆಗಿತ್ತು, ಹೇಳ್ಬೋದ ಈಗ? ಫಸ್ಟ್ ಫಂಕ್ಷನ್ ಕಾನ್ಸ್ಟೆಂಟ್ ಅನ್ನೋದು ಒಂದು ನಂಬರ್, ಸ್ಕೇಲಾರ್ ವ್ಯಾಲ್ಯೂ, ಯು ಇಸ್ ಎ ಫಂಕ್ಷನ್. ಇದು ಫಸ್ಟ್ ರೂಲ್ 1 ಅಲ್ಲ, ಇದು R1 ಅಂತ ಹೇಳ್ಬೋದಾ? ಅಂಡ್ R2 ಏನಾಗಿತ್ತು ರಜಾ? ಯು ಪ್ಲಸ್ ಆರ್ ಮೈನಸ್ ವಿ, ಸೆಕೆಂಡ್ ರೂಲ್ ಆಗಿತ್ತು. ಥರ್ಡ್ ರೂಲ್ ಏನ್ ಮಾಡಿದ್ವಿ ನಾವು? ರೋದ್ರಿ ಯು ಇಂಟು ವಿ ಆಗಿತ್ತು. ಕನ್ನಡ ಈಗೇನ್ ಬರ್ಬೋದು ಹಂಗಾರೆ? ಯು ಬೈ ವಿ ಅಂತ, ಹಂಗೆ ಅಷ್ಟು ಮತ್ತೆಂತಲ್ಲ, ನಥಿಂಗ್ ಸ್ಪೆಷಲ್. ಒಂದ್ಸತಿ ನಾವು ನೀವು ಅಲ್ವಾ, ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಈಗ ಡಿವಿಷನ್. ಇದಕ್ಕೆ ಡಿವಿಷನ್ ರೂಲ್ ಅಂತಾನು ಸಮ್ ಕೇಸಸ್ ಅಲ್ಲಿ ಕರೀತಾರೆ. ಓಕೆನಾ? ನೀವೇನಂತ ಬರಿಬಹುದು ಇನ್ನೊಂದು? ಯು ಬೈ ವಿ ರೂಲ್, ಯು ಬೈ ವಿ ಅಂತ ಪಕ್ಕಡ್ರಿ ಪಟ್ಟಂ. ಕೋಶೆಂಟ್ ರೂಲ್ ಅಂದ್ರೆ ಏನೋ ಈಗ? ಯು ಬೈ ವಿ ಆರ್ ಡಿವಿಷನ್ ರೂಲ್. ಇದು ಈಸಿ ಇಲ್ಲ, ಡೈರೆಕ್ಟ್ ಆಗಿಲ್ಲ, ಅದರಷ್ಟು ಸ್ವಲ್ಪ ಇನ್ನೂ ಡೆಪ್ತ್ ಅಲ್ಲಿ ನೀಟಾಗಿ ಅನಲೈಸ್ ಮಾಡ್ಕೊಬಿಡ್ರಿ. ಏನ್ ಸರ್ ಇದು ಅಂತ ಕೇಳಿದ್ರೆ, ಫಸ್ಟ್ ಯು ಬೈ ವಿ ಅನ್ನೋದು ಏನಿದೆಯಲ್ಲ, ನಾವೇನ್ ಮಾಡ್ಬೇಕು ಅಂತ ಕೇಳಿದ್ರೆ, ಲೆಟ್ ಮಿ ಟೇಕ್ ದ ಸ್ಟ್ಯಾಂಡರ್ಡ್ ಸ್ಟ್ರಕ್ಚರ್ ಬರೀತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ. ದೇರ್ ಆರ್ 2 ಫಂಕ್ಷನ್ ಈ ತರ ಇರ್ತಾವ. ಹೇಗೆ ಸರ್ ಕೇಳಿದ್ರೆ, ಮೇ ಬಿ ಸೈನ್ ಎಕ್ಸ್ ಬೈ ಲಾಗ್ ಎಕ್ಸ್ ಇದೆ ಅಂತ ಅನ್ಕೊ. ಹೇಗಿದೆ ನೋಡ್ರಿ ಅದು? ಸೈನ್ ಎಕ್ಸ್ ಬೈ ಲಾಗ್ ಎಕ್ಸ್. ಸೈನ್ ಎಕ್ಸ್ ಇಸ್ ಇನ್ ನ್ಯೂಮರೇಟರ್, ಲಾಗ್ ಎಕ್ಸ್ ಇನ್ ಡಿನಾಮಿನೇಟರ್. ಇಟ್ ಮೀನ್ಸ್ ಸೈನ್ ಎಕ್ಸ್ ಇಸ್ ಯು, ವಿ ಅನ್ನೋದು ಡಿನಾಮಿನೇಟರ್ ಇದೆ. ಹಾಗಾದ್ರೆ ಸಿಂಪಲ್ ಮೈ ಡಿಯರ್ ಫ್ರೆಂಡ್ಸ್, ವಾಟ್ ಎವರ್ ದ ಟರ್ಮ್ಸ್ ದೇರ್ ಇನ್ ಡಿನಾಮಿನೇಟರ್ ಇದೆಯಲ್ಲ, ಅದನ್ನ ವಿ ಸ್ಕ್ವೇರ್ ಅಂತ ಬರೆಯೋದು. ಈ ಫಂಕ್ಷನ್ ಇದೆ ವಿ ಸ್ಕ್ವೇರ್, ವಿ ಇದ್ರೆ ವಿ ಸ್ಕ್ವೇರ್, ಸೈನ್ ಎಕ್ಸ್ ಇದ್ರೆ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್, ಸಪೋಸ್ ಎಕ್ಸ್ ಇದ್ರೆ ಎಕ್ಸ್ ಸ್ಕ್ವೇರ್. ಅರ್ಥ ಆಗ್ತಿದ್ಯಾ? ಏನೇ ಫಂಕ್ಷನ್ಸ್ ಇಲ್ಲಿ ಇರಲಿ, ಆ ಫಂಕ್ಷನ್ ಸ್ಕ್ವೇರ್ ಮಾಡೋದು. ಅಂಡ್ ಸೇಮ್ ವಿ ಕೀಪ್ ಹಿಯರ್ ಅಂಡ್ ಡಿಫರೆನ್ಶಿಯೇಟ್ ಯು minus u keep same and differentiate v. ನೀಟಾಗಿ ಅಬ್ಸರ್ವ್ ಮಾಡಿ ಏನಿದೆ ಹೇಳಿದೀನಿ. ಏನ್ ಹೇಳಿದೆ? here is a numerator and one function in denominator. The denominator ಏನಿದೆ, ಇದೆ denominator ಸ್ಕ್ವೇರ್ ಮಾಡೋದು. This is standard rule ರಜಾ. And same v into differentiate u minus u into differentiate v. Okay, ಈಗ ನಾನು ಇವಾಗ ನಿಮ್ಗೆ ಯಾವ್ದೋ ಒಂದು ಯು ಬೈ ವಿ ಅಂತ ಕೊಡೋದ್ರ ಬದಲು ಒಂದು ಫಂಕ್ಷನ್ ನ್ಯೂಮರೇಟರ್ ಅಲ್ಲಿ, ಇನ್ನೊಂದು ಫಂಕ್ಷನ್ ಡಿನಾಮಿನೇಟರ್ ಅಲ್ಲಿ ಹಿಂಗಿದೆ ಅಂತ ಅನ್ಕೋ. ಇದಕ್ಕೆ ಹೇಳ್ತೀರಲ್ಲರು, ನಾನು ನ್ಯೂಮರೇಟರ್ ಅಲ್ಲಿ ಇರೋದಕ್ಕೆ ಎನ್ ಅಂತ ತಗೋತೀನಿ, ಡಿನಾಮಿನೇಟರ್ ಇರೋದಕ್ಕೆ ಡಿ ಅಂತ ತಗೋತೀನಿ. ಓಕೆನಾ? ಇಫ್ ಸಚ್ ಕೇಸಸ್, ಈ ಒಂದು ಫಂಕ್ಷನ್ ಹೇಳೋ ಡಿಫರೆನ್ಶಿಯೇಟ್ ಡಿ ಬೈ ಡಿ ಎಕ್ಸ್ ಆಫ್ ನ್ಯೂಮರೇಟರ್ ಟರ್ಮ್ ಡಿವೈಡ್ ಬೈ ಡಿನಾಮಿನೇಟರ್ ಫಂಕ್ಷನ್. ಇವಾಗ ಏನ್ ಹೇಳ್ತೀರಿ? ಯಾರು ಹೇಳ್ತೀರಾ? ಬೇಗ ಹೇಳ್ಬೇಕು. ಡಿ ಸ್ಕ್ವಯರ್ ಫಸ್ಟ್ ಇದನ್ನ ಬರ್ಬಿಡಿ, ಎಲ್ಲರೂ ಕ್ಲಿಯರ್ ಇರ್ತದೆ. ನೀವು ಫಸ್ಟ್ ಕಂಡ್ಬಿಟ್ಕಾಗಿದ್ದು ಅದು 4 ಆಪ್ಷನ್ಸ್ ಅಲ್ಲಿ ಯಾವ್ದಾರು ಇದೆಯಾ? ಆ ಕೆಳಗಡೆ ಇರೋ ಟರ್ಮ್ ಸ್ಕ್ವೇರ್ ಆಗಿದ್ಯಾ? ಬೇರೆ ಯಾವ್ದು ಹಂಗ ಅಂತವ್ ಇಲ್ಲ, ಅದೊಂದೇ ಇದೆಯಾ ಆನ್ಸರ್? ಅರ್ಥ ಆಗಿಲ್ಲ? 4 ಆಪ್ಷನ್ ಕೊಟ್ಟಿರ್ತಾನ, ಡಿನಾಮಿನೇಟರ್ ಯಾವ್ದಾರು ಒಂದು ಸ್ಕ್ವೇರ್ ಆಗಿರೋದು ಇದು, ಬೇರೆ ಯಾವ್ದ್ರಲ್ಲಿ ಇಲ್ಲ ಅಂತ 90% ಅದೇ ಇರ್ತದೆ. ಇಲ್ಲ ಏನಾದ್ರು ಕ್ಯಾನ್ಸಲ್ ಆಗ್ಬೋದು ಅಷ್ಟೇ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಎನಿವೆ ಡಿನಾಮಿನೇಟರ್ ಏನಾದ್ರು ಸ್ಕ್ವೇರ್ ಮಾಡಿದೀನಿ. ನೆಕ್ಸ್ಟ್
ಡಿ ಇಂಟು ಡಿಫರೆನ್ಶಿಯೇಟ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫರೆನ್ಶಿಯೇಟ್ ಡಿನಾಮಿನೇಟರ್. ಇನ್ನೂ ಬ್ಯೂಟಿಫುಲ್ ಆಗಿ ಬರೆಯೋಣ. ಇಷ್ಟು ಕಷ್ಟ ಅಲ್ಲ ಏನಕ್ಕೆ ನಮ್ಗೆ? ಅದೇನು ಕಷ್ಟ ಬೇಕಾ? ಬೇಡ. ಏನ್ ಬರೀಬೋದು ಹೇಳು? ಲಿಸನ್ ಹಿಯರ್. ಇದನ್ನೇ ಸೇಮ್ ಥಿಂಗ್ ಡಿನಾಮಿನೇಟರ್ ನ ಸ್ಕ್ವೇರ್ ಮಾಡಿದೀನಿ, ಡಿ ಕೀಪ್ ಆಸ್ ಇಟ್ ಈಸ್, ಎನ್ ಏನ್ ಮಾಡಿದೀನಿ ಡಿಫರೆನ್ಶಿಯೇಟಿಂಗ್, ದಟ್ ಮೀನ್ಸ್ ಎನ್ ಡ್ಯಾಶ್ ಅಂತ ಬರೆಯೋಣ ಮೈನಸ್ ಎನ್ ಕೀಪ್ ಆಸ್ ಇಟ್ ಈಸ್ ಡಿ ಡ್ಯಾಶ್, ಡಿ ಡ್ಯಾಶ್. ಸಿಂಪಲ್ ಆಯ್ತಾ? ಈಗ ಇಲ್ಲಿ ಎನ್ ಅಂದ್ರೆ ಏನಂತ ಗೊತ್ತಿರ್ಬೇಕು, ಮತ್ತೆ ಡಿ ಅಂದ್ರೆ ಮತ್ತೆ ಏನೇನೋ ಅನ್ಕೊಳಕ್ ಹೋಗ್ಬೇಡಿ. ಎನ್ ಇಸ್ ನ್ಯೂಮರೇಟರ್ ಟರ್ಮ್, ಡಿ ಇಸ್ ಡಿನಾಮಿನೇಟರ್ ಟರ್ಮ್. ನೆಕ್ಸ್ಟ್ ಓರ್ ಬರ್ಕೊಂಡ್ರ ಇನ್ನೊಂದು. ಈಗ ನಾನ್ ನಿಮ್ಗೆ ಸಪೋಸ್ ಏನು ಮೇಜರ್ ಆಗಿ ನಾವು ವರ್ಕೌಟ್ ಮಾಡೋದು ಯಾವ್ದ್ರ ಮೇಲೆ? ಯು ಬೈ ವಿ. ದಿಸ್ ಇಸ್ ಅ ಸ್ಟ್ಯಾಂಡರ್ಡ್ ಫಾರ್ಮುಲಾ, ಜಸ್ಟ್ ಯು ಕ್ಯಾನ್ ಕೀಪ್ ಇನ್ ಯುವರ್ ಮೈಂಡ್ ದಿಸ್ ವೇ. ಸಪೋಸ್ ಈಗ ಇನ್ನೊಂದು ತರ ಕೊಡ್ತೀನಿ ನಾನು ಇವಾಗ ಸುಮ್ಮನೆ ನಿಮ್ಗೋಸ್ಕರ. ಡಿ ಬೈ ಡಿ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಮೇಲ್ಗಡೆ ಟರ್ಮು ಕೆಳಗಡೆ ಟರ್ಮು. ಮೇಲ್ಗಡೆ ಅಂತ ಹೇಳಿದ್ರೆ ಯಾರು? ನ್ಯೂಮರೇಟರ್. ಕೆಳಗಡೆ ಅಂದ್ರೆ ಯಾರು? ಮೇಲ್ಗಡೆ ನಾನು ಅದನ್ನ ಎಂ ಅಂತ ತಗೋತೀನಿ, ಕೆಳಗಡೆ ಕೆ ಅಂತ ತಗೋತೀನಿ. ಇದಕ್ಕೆ ಆನ್ಸರ್ ಮಾಡಿ ಬೇಗ ಪಟ ಹೇಳ. ಆನ್ಸರ್ ಹೇಳು. ಕೆ ಇಂಟು ಎಂ ಡ್ಯಾಶ್ ಮೈನಸ್ ಎಂ ಇಂಟು ಕೆ ಡ್ಯಾಶ್ ಡಿವೈಡ್ ಬೈ ಕೆ ಡ್ಯಾಶ್ ಸ್ಕ್ವಯರ್. ಅಷ್ಟು ಬರೀ ಬರ್ಕೊಳ್ಳೋ. ಸುಮ್ಮನೆ ಹೇಳಿಲ್ಲ ನಾನು, ನಂಗೇನ್ ಮಾಡೋ ಕೆಲಸ ಇಲ್ಲ. ನಿಮ್ ಮೈಂಡಲ್ಲಿ ಕೂರ್ಲಿ ಅಂತ ಹೇಳ್ತಿರೋದಷ್ಟೇ, ಬೇರೆ ಬೇರೆ ತರ. ಓಕೆನಾ? ಡಿಫ್ರೆಂಟ್ ಸ್ಟ್ರಕ್ಚರ್ ಅಲ್ಲಿ ನಾನು ಬರ್ಸ್ತಿದ್ದೀನಿ. ಯಾಕೆ ಅಂದ್ರೆ ಓನ್ಲಿ ಕೀಪ್ ಇನ್ ಯುವರ್ ಮೈಂಡ್, ಅದೇ ಇಂಪಾರ್ಟೆಂಟ್. ಶಲ್ ಐ ಪ್ರೊಸೀಡ್ ವಿತ್ ಕ್ವಶನ್? ನೋಡೋಣ ಮುಂದೆ ಕ್ವಶನ್ ಜೊತೆಗೆ. ಈಗ 10-20 ಕ್ವಶನ್ ಸಾಲ್ವ್ ಮಾಡಿಸ್ತೀನಿ, ಸರ್ ಹೋಗ್ಬಿಡ್ತೀರಾ. ಓಕೆನಾ? ದ ಫಸ್ಟ್ ಕ್ವಶನ್ ಈಸ್, ಸೊ ಡಿಯರ್ ಫ್ರೆಂಡ್ಸ್, ದ ಫಸ್ಟ್ ಕ್ವಶನ್ ಹಿಯರ್ ಈಸ್, if y is equal to sin x by x ತಗೋಣ, sin x by x, then dy by dx is dash. ಹೌ ಸಿಲ್ಲಿ ಆಗಿದೆ ನೋಡೋಲ್ಲ ಹೇರೋ, ಹಂಗಿದೆ. ನ್ಯೂಮರೇಟರ್ ಒಂದು ಫಂಕ್ಷನ್ ಇದೆ, x is also a function like x to the power of n ಅಂತರ ಆ ಫಾರ್ಮ್ ಅಲ್ಲಿ ಇದೆ. ಏನ್ ಬರುತ್ತೆ ಆನ್ಸರ್? Now my dear friends, dy by dx is equal to ಫಸ್ಟ್ ಫಂಕ್ಷನ್ ಡಿನಾಮಿನೇಟರ್ ಎಕ್ಸ್ ಇದೆ ಸರ್, ಎಕ್ಸ್ ಸ್ಕ್ವೇರ್ ಬರಿಬೇಕಾ? ನೋಡೋದು ಇಲ್ಲಿ ಹೀರೋ ಎಕ್ಸ್ ಇದೆ, ಅದಕ್ಕೆ ಏನ್ ಬರ್ದೀನಿ ಅಲ್ಲಿ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಮೇಲ್ಗಡೆ ಏನ್ ಮಾಡ್ತೀಯಾ? ನ್ಯೂಮರೇಟರ್ ಟರ್ಮ್ ಡಿನಾಮಿನೇಟರ್ ಟರ್ಮ್ ಕೀಪ್ ಆಸ್ ಇಸ್ ಇಂಟು ಸೈನ್ ಎಕ್ಸ್ ಇದೆ, ಸೈನ್ ಎಕ್ಸ್ ಡಿಫರೆನ್ಸಿಯೇಷನ್ ಕಾಸ್ ಎಕ್ಸ್ ಮೈನಸ್. ನೆಕ್ಸ್ಟ್ ನ್ಯೂಮರೇಟರ್ ಟರ್ಮ್ ಕೀಪ್ ಆಸ್ ಇಟ್ ಈಸ್, ಎಕ್ಸ್ ಡಿಫರೆನ್ಸಿಯೇಷನ್. ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ 1. ಹಾಗಾದ್ರೆ ಆನ್ಸರ್ ಏನು? x into cos x minus sin x whole divided by x square. ಮುಗೀತಷ್ಟೇ ಆನ್ಸರ್, ಬೇರೆ ಏನಿಲ್ಲ. ಇದು ಇನ್ನೂ ಏನೋ ಮಾಡಕ್ಕಾಗಲ್ಲ, ಎಕ್ಸ್ ಯಾವ್ದು ಕಾಮನ್ ತೆಗೆಯಕ್ ಬರಲ್ಲ. ಓಕೆನಾ? ನೋಡ ಮುಂದೆ. ಆಯ್ತು ಮೇಡಮ್, ಆನ್ಸರ್ ಇಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಕ್ವಶನ್. ದ ನೆಕ್ಸ್ಟ್ ಕ್ವಶನ್ ಇಸ್ ಏನು? ಇಲ್ಲಿ ಎಕ್ಸ್ ಕಾಮನ್ ತೆಗೆದು ನೋಡ್ತಿದ್ರಾ? ಅವ್ರ್ಯಾರೋ ಏನೋ ತಲೆ ಕೆಡ್ಸ ಏನೋ ಅನ್ಕೊಳ್ತಾರೆ. ಏನಮ್ಮ ಸಮಸ್ಯೆ ಏನ್? ಬೇಗ ಹೇಳು. ಎಕ್ಸ್ ಸ್ಕ್ವೇರ್ ಅಲ್ಲಮ್ಮ, ಫಾರ್ಮುಲಾ ಇದ್ರ ನೀವು ಯು ಇದ್ರೆ ಯು ಸ್ಕ್ವೇರ್ ಮಾಡ್ಬೇಕು ಡಿಫ್ರೆನ್ಶಿಯೇಷನ್. ಹಾಗಾಗಿ ಇಲ್ಲಿ ಏನಿತ್ತು? ಇಲ್ಲಿ ಎಕ್ಸ್ ಇತ್ತು, ಅದನ್ನ ಸ್ಕ್ವೇರ್ ಮಾಡಿದ್ದು. ಅದಕ್ಕೆ ನಾನು ಫಾರ್ಮುಲಾ ಅಪ್ಲೈ ಮಾಡೋದಲ್ಲ, ಅದು ಸ್ಕ್ವೇರ್ ಮಾಡಿದಾಗ ಆ ಫಂಕ್ಷನ್ ಬಂದಿರೋದು ಅಲ್ವಾ? ವಾಟ್ ಎವರ್ ದ ಟರ್ಮ್ಸ್ ಇಸ್ ದೇರ್ ಇನ್ ಡಿನಾಮಿನೇಟರ್, ಇಲ್ಲೇನ್ ಮಾಡ್ಬೇಕು? ಡಿನಾಮಿನೇಟರ್ ಸ್ಕ್ವೇರ್. ಇಲ್ಲಿ ಎಕ್ಸ್ ಇತ್ತು, ಎಕ್ಸ್ ಸ್ಕ್ವೇರ್ ಆಗಿದೆ ಅಷ್ಟೇ. ಯಾಕೆ ಸರ್ ಅದು ಹಂಗೆ ಅಂತ ಕೇಳ್ಬೇಡಿ, ಯಾಕಂದ್ರೆ ಹಂಗಂದ್ರೆ ಹಂಗೆ. ದಟ್ ಇಸ್ ಸ್ಟ್ಯಾಂಡರ್ಡ್ ಪ್ರೊಸೀಜರ್, ಸ್ಟ್ಯಾಂಡರ್ಡ್ ರೂಲ್. ಓಕೆ, ಸೊ ನಿಮ್ಗೆ ಡಿಫರೆನ್ಶಿಯೇಷನ್ ಯಾಕೆ ಹಿಂಗೆ ಬರ್ತದೆ ಅಂತ ನಿಮ್ಗೆ ಎಲ್ಲೂ ಕೂಡ ಡಿರೈವೇಶನ್ಸ್ ಮಾಡ್ತಿಲ್ಲ ನಾವು. ಡಿರೈವೇಶನ್ಸ್ ಮಾಡಿ ನಿಮ್ಗೆ ರಿಸಲ್ಟ್ ತೋರಿಸ್ತಾ ಇಲ್ಲ. ನಿಮ್ಗೆ ಅಷ್ಟು ಡೆಪ್ತ್ ಆಗಿಲ್ಲ, PUC ಆಗಿಲ್ಲ ಆತರ ಇರ್ತಿತ್ತು. ಓಕೆ, ಬೋರ್ಡಿಂಗ್ ಅದು ಇಲ್ವೇ ಇಲ್ಲ ಫಸ್ಟ್ ಆಫ್ ಆಲ್ ನಿಮ್ ಸಿಲೆಬಸ್ ಅಲ್ಲಿ. ನಾನು ಅದನ್ನ ಹೇಳ್ಕೊಡ್ತೀನಿ ಅಂತ ಅಂದ್ರೆ
ಲಾಸ್ಟ್ ಎಲ್ಲ ಮಾಡಿ ಲಾಸ್ಟ್ ಬಂದು ಇಲ್ಲಿಗೆ ನಿಲ್ಲೋದು. ಇಷ್ಟು ನೆನ್ಬಿಡ್ಕೋಬೇಡಪ್ಪ ಅಂದ್ಬಿಡ್ತೀವಿ. ಓಕೆನಾ? ಅದೆಲ್ಲ ವೇಸ್ಟ್ ಆಫ್ ದ ಥಿಂಗ್ಸ್. ಸೊ ದ ರೀಸನ್ ಐ ಆಮ್ ಟೆಲಿಂಗ್ ಯು ದಟ್ ಅದು ಯಾಕೆ ಹಂಗೆ ಅಂದ್ರೆ ಒಂದೇ ಆನ್ಸರ್ ಏನೋ ಅದು ಹಂಗೆ. ನೆಕ್ಸ್ಟ್ ಕ್ವಶನ್ ಬರ್ಕೊ, ಅದೊಂದು ನೆನ್ಪಿಡ್ಕೊಳ್ಳಿ ಸಾಕಾಯ್ತಾ? ಸೊ ನೆಕ್ಸ್ಟ್ ಈಸ್ if y is equal to log x ಹೇಳ್ರಸ by x square then divided by x is ಹೇಳೋ then divided by dx is dash. What is the answer? log x by x square then divided by dx is dash. ಏನ್ ರಸ ಇದು? log x by x square ಏನ ಸರ್? ಯಾರು ಹೇಳ್ಬೋದಾ? ಚಾರ್ಟ್ ಫಾರ್ಮುಲಾ ಪ್ರಕಾರ divided by dx equal to ಅಥವಾ ಇದು ಹೀಗಿದ್ದಲ್ಲಿ u by v ತರ ಇದ್ದಲ್ಲಿ ಏನಾಗ್ತಿತ್ತು ಆನ್ಸರ್? v ಸ್ಕ್ವೇರ್ v ಇಂಟು u ಡ್ಯಾಶ್ ಮೈನಸ್ u ಇಂಟು v ಡ್ಯಾಶ್ ಹೀಗೆ ಬರ್ಬೇಕಾಗಿತ್ತು. ಹೀಗೆ ತಾನೆ ಡಿಫ್ರೆನ್ಶಿಯೇಟ್ ಮಾಡೋದು ರೂಲ್ ಇದು. ದಿಸ್ ಇಸ್ ವಾಟ್ ರೂಲ್, ರೈಟ್? ಇಫ್ ದಿಸ್ ಎ ರೂಲ್ ದೆನ್ ಅವರ್ ಕ್ಯಾನ್ ಆನ್ಸರ್. ಏನು ಆನ್ಸರ್ ಮಾಡ್ಬೋದು ನೀವೆಲ್ಲ ಇರೋ? ಸೊ ಡಿವೈಡ್ ಬೈ dx is equal to whatever the term in a denominator that square it. ಏನಾಗ್ತದೆ? x ಸ್ಕ್ವೇರ್ ಇದೆ, ಏನ್ ಸ್ಕ್ವೇರ್ ಇಟ್? x square whole square. Next here x square keep as it is. Log x na differentiation. What is the differentiation of log x? 1 by x minus next log x keep as it is. X square and differentiation. What is the differentiation of x square? That is 2x. How sir anta ನೀವು ಡೌಟ್ ಕೇಳಬಹುದು ಈಗ. x square is nothing but x to the power of n form. If this is x to the power of n form ಏನಾಗ್ತದೆ? n into x to the power of n minus 1. ಈಗ n ಜಾಬಲ್ ಏನಿದೆ ಸರ್? 2 ಇದೆ. ದಟ್ ಮೀನ್ಸ್ x to the power of 2 ಅಂದ್ರೆ ಏನರ್ಥ ಈಗ? 2 into x to the power of 2 minus 1. So 2 into x to the power of 1. What is x to the power of 1? x. That is 2x ಅಂತ. So x to the power of 2 ಅಂದ್ರೆ the differentiation ಏನಾಯ್ತು ನಮ್ಗೀಗ? x to the power of 2 ನ differentiation 2x. ಫ್ಯೂಚರ್ ಅಲ್ಲಿ ಎಲ್ಲೂ ಮರಿಬಾರ್ದು ನೀನು. ಇವೆರಡು ನೆನ್ಪಿಡ್ಕೊ, ಮತ್ತೆಲ್ಲ ಈಸಿ ಹೇಳ್ಬಿಡ್ಬೋದು. ಓಕೆ, ಯಾವ್ದಾದ್ರು ಗೊತ್ತಾ? ಒಂದು ಎಕ್ಸ್ ಬಂದ್ರೆ ಅದು ಡಿಫ್ರೆನ್ಸಿಯೇಷನ್. ನಾನು ಈಕ್ವಲ್ ಬರೆಯಲ್ಲ, ಈಕ್ವಲ್ ಅಲ್ಲ ಅದು ಆಕ್ಚುಲಿ, ಮತ್ತೆ ಅದು ಒನ್ ಅಲ್ಲ. ಒಂದಿಗೆ ಈಕ್ವಲ್ ಅನ್ಕೊಳಂಗಿಲ್ಲ ನಾವು. ನಾನು ಇನ್ಮೇಲೆ ಏನ್ ಬರೀತೀನಿ ಗೊತ್ತಾ? ವೈಲ್ ಐ ಆಮ್ ಎಕ್ಸ್ಪ್ಲೈನಿಂಗ್ ದಿಸ್ ದಟ್ ಈ ತರ ಬರೀತೀನಿ. ಇದೇನ್ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಅರ್ಥ? ಡಿಫ್ರೆನ್ಶಿಯೇಟೆಡ್ ಅಂತ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ 1. ಅದೇ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಈಸ್ 2x. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಕ್ಯೂಬ್ ಈಸ್ 3 ಸ್ಕ್ವೇರ್ ಆಗ್ತದೆ. ಹೌದಾ? ಇದು ಫಸ್ಟ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಇದನ್ನ ಸೈಡಿಗೆ ನೆನಪಲ್ಲಿ ಇಟ್ಕೊಳ್ಳಿ. ಹಾಗಾದ್ರೆ ಇಲ್ಲೇನಾಯ್ತು? ಇಲ್ಲಿ 2x ಇರೋದಾ, ಎಕ್ಸ್ ಸ್ಕ್ವೇರ್ ಇರೋದಾ? ಪ್ಲಸ್ ಸೆಕೆಂಡ್ ಫಂಕ್ಷನ್ ಯಾರು? ಡಿನಾಮಿನೇಟರ್ ಇರೋದು. ಅದಕ್ಕೆ ಈ ಡಿನಾಮಿನೇಟರ್ ಇರೋ ಫಂಕ್ಷನ್ ಗೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ದಟ್ ಈಸ್ 2x. ಇದು ಡಿಫ್ರೆನ್ಶಿಯೇಟೆಡ್ ಅಂಡ್ ಡಿಫ್ರೆನ್ಶಿಯೇಟ್. ನಾವು ಸಿಂಪ್ಲಿಫೈ ಮಾಡಿಡು. ಹೌ ಡು ಸಿಂಪ್ಲಿಫೈ? ಹಿಯರ್ ಮೈ ಡಿಯರ್ ಫ್ರೆಂಡ್ಸ್, ಎಕ್ಸ್ ಸ್ಕ್ವಯರ್ ಇದೆ, ಇಲ್ಲಿ ಎಕ್ಸ್ ಇದೆ ಡಿನಾಮಿನೇಟರ್. ಏನಾಯ್ತು? ದಟ್ ಎಕ್ಸ್ ಸ್ಕ್ವಯರ್ ಅಂಡ್ ದಿಸ್ ಎಕ್ಸ್ ಇಸ್ ಗೆಟ್ ಕ್ಯಾನ್ಸಲ್ಡ್. ನೆಕ್ಸ್ಟ್ ಇಲ್ಲೇನ ಮಾಡ್ಬೋದಾ? ನೋ. ಸೊ ಫರ್ದರ್ ಮೈ ಡಿಯರ್ ಫ್ರೆಂಡ್ಸ್, ವಿ ಕ್ಯಾನ್ ರೈಟ್ ಇನ್ ದಿಸ್ ವೇ. ಹೇಗೆ ಬರಿಬಹುದು ಸರ್ ಅಂತ ಕೇಳಿದ್ರೆ, ದಟ್ ಈಸ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಎಕ್ಸ್ ಉಳಿದಿದೆ, ಎಕ್ಸ್ ಇಂಟು 1 is ಎಕ್ಸ್ ಮೈನಸ್ log x into 2 into x. 2x ಅಂದ್ರೆ ಏನು? 2 into x ಅಂದ್ರೆ 2 into x into log x whole divided by x to the power of 2 to that square again x square whole power 2 or whole square. ಏನಾಯ್ತು ಈಗ? x to the power of 4 ಆಗ್ತದೆ. That is 4. This 2 into this 2 is multiplied ಆಗಬೇಕು. That is 4. Next, what next step? One more very important. What is that, sir? In this case, here is x minus ಆದ್ಮೇಲೆ ಇಲ್ಲೊಂದು x ಇದೆ. This x and this x I can take a common. If I take that x is common, x ಹೊರಡೆ ಬಂದ್ರೆ ಏನ್ ಬರ್ಬೋದು ಸರ್? ಏನ್ ಬರ್ಬೋದು? x ನ ಹೊರಡೆ ತಗೋ. ಇಲ್ಲಿ ನೋಡಿ, x ಹೊರಡೆ ಬರಲ್ಲ, ಉಳಿಯೋದೇನೋ 1 ಮೈನಸ್ x ಹೊರಡೆ ಹೋಗಿದೆ, ಉಳಿದಿರೋದೇನೋ 2 into log x by x to the power of 4. Now observe carefully. ಇವೆರಡರ ಮಧ್ಯೆ ಏನಿದೆ ಸರ್? ಇಂಟು. ಸೊ ದ ರೀಸನ್ ಮೈ ಡಿಯರ್ ಫ್ರೆಂಡ್ಸ್, ದಿಸ್ ಟು ದಿ ಪವರ್ ಆಫ್ 4 ಅಂಡ್ ಇಲ್ಲಿರೋದು ಒಂದು ಕ್ಯಾನ್ಸಲ್ ಆಯ್ತು. ಅಂದ್ರೆ ಎಷ್ಟಾಯ್ತು ಈಗ? ಇಲ್ಲಿ ಎಷ್ಟು ಬರ್ತದೆ? ಕ್ಯೂಬ್ ಉಳಿಯೋದು. ಹಾಗಾದ್ರೆ ಫೈನಲ್ ಆನ್ಸರ್ ಏನು? 1 minus 2 log x by x cube. ಸ್ಟೆಪ್ಸ್ ನೀಟಾಗಿ ಅಬ್ಸರ್ವ್ ಮಾಡಿ. 1 minus
2 log x by x cube is your final answer. ನೀವು ಫೈನಲ್ ಎಕ್ಸಾಮಿಗೆ ಹೋದಾಗ ಇದು ಸ್ಟೆಪ್ಸ್ ಅಲ್ಲ, ಇದು ಫಾರ್ಮುಲಾ ಅಷ್ಟೇ. ಇದು ಸ್ಟೆಪ್. ಇದು ನೋಡಿದ ತಕ್ಷಣ ಇಲ್ಲೇ ಹೊಡೆದಾಕ್ಬೇಕು. ಇದು ಹೊಡೆದಾಕದ್ಮೇಲೆ ಎಕ್ಸ್ ಕಾಮನ್ ತೆಗಿತೀನಿ, ಇಲ್ಲಿರ 4 ಅಲ್ಲಿ ಒಂದ್ ಹೋಯ್ತು ಅಂತ ಅನ್ಕೊಳ್ಬೇಕು. ಈ ಒಂದು ಸ್ಟೆಪ್ಸ್ ನ ನೀವು ಇಲ್ಲ ಈ ಸ್ಟೆಪ್ಸ್ ಬರ್ದ್ಬಿಟ್ಟು ಈ ಸ್ಟೆಪ್ಸ್ ನ ರಿಡ್ಯೂಸ್ ಮಾಡ್ಕೋಬೇಕು, ಫೈನಲ್ ಆನ್ಸರ್ ಬರಂಗಿಲ್ಲ. ಓಕೆ, ನೆಕ್ಸ್ಟ್ ಸರ್ ಇಲ್ಲಿ ಹೆಂಗ್ ಹೊಡೆದಾಕೋದು ಅಂತ ಕೇಳ್ತೀನಿ ನೋಡಿ. ಈ ಸ್ಟೆಪ್ಸ್ ವಿತೌಟ್ ದಿಸ್ ಸ್ಟೆಪ್ಸ್ ಹೊಡೆದಾಕೋದು ಹೇಳ್ತೀನಿ ನೋಡಿ. ಲುಕ್ ಎಟ್ ಹಿಯರ್, ಇಲ್ಲಿರೋ ಎಕ್ಸ್, ಈ ಎಕ್ಸ್, ಇಲ್ಲಿರೋ ಎಕ್ಸ್ ಜೊತೆಗೆ 3 ಉಳಿಯುತ್ತೆ ಅಂತ ಬರೀಬೇಕು. ಹಾಗಾದ್ರೆ ಇಲ್ಲಿ ಕ್ಯಾನ್ಸಲ್ ಆಗಿದ್ರೆ ಏನ್ ಬರುತ್ತೆ? 1 ಮೈನಸ್ 2 ಇಂಟು ಲಾಗ್ ಎಕ್ಸ್ ಬೈ ಎಕ್ಸ್ ಕ್ಯೂಬ್. ಅರ್ಥ ಆಯ್ತಾ? ದಿಸ್ ಈಸ್ ಮೈಂಡ್ ಸೆಟ್ ರಿಯರ್ ಫ್ರೆಂಡ್ಸ್. ಎಕ್ಸಾಮ್ ಅಲ್ಲಿ ಸ್ಟೆಪ್ಸ್ ರಿಡ್ಯೂಸ್ ಮಾಡೋದು. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕ್ವಶನ್ ದಟ್ ಈಸ್ ಓಕೆ ನೋಡ ಮುಂದೆ. If y is equal to, next question, if y is equal to e to the power of x by sin x, e to the power of x by sin x, then dy by dx is, then dy by dx is dash, then dy by dx is dash. What is the answer? dy by dx is dash. What is the answer? dy by dx is dash. ಏನ್ ಬರ್ಬೋದು ಆನ್ಸರ್? ಆನ್ಸರ್ ರಾಜ, ಆನ್ಸರ್ ಏನು ನೋಡಲಿ. ದೆನ್ dy by dx equal to, ಫಸ್ಟ್ ಏನ್ ಮಾಡ್ತಾರೆ ರಾಜ? sin x ಇದೆಯಾ, ಅದಕ್ಕೆ ಹೋಲ್ ಸ್ಕ್ವೇರ್ ಹೀಗೂ ಬರಿಬಹುದು. ಮೈ ಡಿಯರ್ ಫ್ರೆಂಡ್ಸ್ ಪ್ಲೀಸ್ ಲುಕ್ ಎಟ್ ಹಿಯರ್. sin x whole square is also nothing but sin square x. These two are same. ತಪ್ಪಿಲ್ಲ. sin x whole square is also sin square x. Both are same. ಹಾಗಾದ್ರೆ ಎಂತ ಬರಿಬಹುದು ನಾನು ಇಲ್ಲಿ? sin x whole square can be written as sin square x. ಓಕೆನಾ? ನ್ಯೂಮರೇಟರ್ ಏನಾಗುತ್ತೆ ಈಗ? sin x keep as it is, v denominator term keep as it is, e to the power of x, this differentiation is e to the power of x minus numerator term e to the power of x keep as it is, illenida cos sin x differentiation cos x. Okay na? Then what we can do? ಕಾಮನ್ ಏನ್ ತೆಗಿಬಹುದು? ಬೇಕು ಅಂದ್ರೆ e to the power of x ಕಾಮನ್ ತೆಗಿಬಹುದು. ತೆಗೆದ್ರೆ sin x minus cos x, sin x minus cos x whole divided by sin x, sin square x. ಅಷ್ಟೇ ಅಷ್ಟೇ. sin square x ಗೆ ಏನ್ ಯೂಸ್? ರಜಾ ಸ್ಕ್ವೇರ್ ಇದ್ದಾಗ ಐಡೆಂಟಿಟೀಸ್ ಹಾಕೋದು. ಇಲ್ಲಿ ಏನಿದೆ? ಇಲ್ಲಿ ಪ್ಲಸ್ ಮೈನಸ್ ಅಲ್ಲಿ ಇದೆಯಾ? ಐಡೆಂಟಿಟೀಸ್ ವೆನ್ ಯು ಕ್ಯಾನ್ ಅಪ್ಲೈ. ಹಿಯರ್ ದೇರ್ ಇಸ್ ಅ ಕ್ವಶನ್, ಸರ್ ಇದಕ್ಕೆ ಐಡೆಂಟಿಟೀಸ್ ಹಾಕ್ರೆ ಏನಾಗುತ್ತೆ? ವೆನ್ ಯು ಕ್ಯಾನ್ ಡೂ that is sin square theta plus cos square theta equal to 1 ಇದ್ರೆ ಐಡೆಂಟಿಟೀಸ್ ಯೂಸ್ ಮಾಡಿ. ಇಲ್ಲಿ ಏನೂ ಇಲ್ಲ. ಇದು ಅವಾಗ ನೀವು ಅಪ್ಲೈ ಮಾಡಕ್ ಹೋದ್ರೆ ಅಗೇನ್ ಇನ್ನೊಂದಿಷ್ಟು ದುಡ್ದಾಗ ಇಷ್ಟೆಲ್ಲ ಕೇಳಲ್ಲ. ಡೋಂಟ್, ಯುವರ್ ಥಿಂಕಿಂಗ್ ಇಸ್ ಗುಡ್, ನಥಿಂಗ್ ಟು ವರಿ. ಸಪೋಸ್ ಇಫ್ ದೇ ಆಸ್ಕ್ ದಿಸ್ ಕ್ವಶನ್, ದಿಸ್ ವಿಲ್ ಬಿ ಆನ್ಸರ್. ಇದಕ್ಕಿಂತ ಮುಂದೆ ಹೋಗಲ್ಲ. ಓಕೆನಾ? ಸಿಂಪ್ಲಿಫಿಕೇಶನ್ ಸ್ಟೆಪ್ ಮ್ಯಾಕ್ಸಿಮಮ್ 1 ಸ್ಟೆಪ್ ಅಥವಾ 2 ಸ್ಟೆಪ್ಸ್ ಅಲ್ಲಿ ಇರ್ತಾನೆ. ವೈ? ಅವ್ನ್ ಬೇಜಾರ ನೋಡೋದೇನ್ ಗೊತ್ತಾ ನಿಮ್ಮನ್ನ? ಇದು ಕರೆಕ್ಟ್ ಆಗಿ ಮಾಡ್ತಿದ್ದಾನ ಚೆಕ್ ಮಾಡ್ತಾನೆ. ದಿಸ್ ಸ್ಟೆಪ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ ನಾವು ಫಾರ್ಮುಲಾ ಬರ್ದಿಲ್ಲ, ಇನ್ ಕೇಸ್ ಆಫ್ ದಿಸ್ ಬೋರ್ಡ್ ಕ್ವಶನ್, ದಿಸ್ ವಿಲ್ ಬಿ ಫಾರ್ 4 ಮಾರ್ಕ್ಸ್. ಇಲ್ಲ 3 ಮಾರ್ಕ್ಸ್ 4 ಮಾರ್ಕ್ಸ್ ಕೇಳ್ತಿದ್ದೆ ಇದೆ ಬೋರ್ಡ್ ಎಕ್ಸಾಮ್ ಆಗಿದ್ರೆ. ಬಟ್ ಇಲ್ಲೇನಾಗ್ತಿದೆ, ಫಾರ್ಮುಲಾ ಬರ್ರೆ 1 ಮಾರ್ಕ್ಸ್ ಇರ್ತಿತ್ತು. ಹಿಯರ್ ದೇರ್ ಇಸ್ ನೋ ಸಚ್ ಕೈಂಡ್. ಫಾರ್ಮುಲಾ ಅವಶ್ಯಕತೆ ಇಲ್ಲ. ಸೊ ದ ರೀಸನ್ ರಜಾ ನಾನು ನಿಮ್ಗೆ ಇಲ್ಲೊಂದು 2-3 ಸತಿ ಬಸ್ತಾ ಗೊತ್ತಾ? ಇಲ್ಲಿ ಹಿಯರ್ ಇದು ಮೈಂಡ್ ಅಲ್ಲಿ ಇರ್ಬೇಕು ನಾನು. ದಟ್ಸ್ ಇಟ್. ಓಕೆನಾ? ಈಗ ಇನ್ನೊಂದು ಕ್ವಶನ್ ಕೊಡ್ತೀನಿ, ಸ್ವಲ್ಪ ಥಿಂಕಿಂಗ್ ಅಲ್ಲಿ ಬರ್ಕೋ. ಸಪೋಸ್ if y is equal to x plus 1 by x minus 1,
then dy by dx is, then dy by dx is dash. ಇಲ್ಲೊಂದು ಸಮಸ್ಯೆ ಇದೆ. x plus 1 and x minus 1. x minus 1. x plus 1 by x minus 1, then dy by dx is dash. Here x plus 1 in numerator, x minus 1 in denominator. ಇದು ನ್ಯೂಮರೇಟರ್ ಇದೆ ಸರ್, ಇದು ಡಿನಾಮಿನೇಟರ್ ಇದೆ ಸರ್. ಹೀರೋ ಕರೆಕ್ಟ್ ಏನೋ ಮಾಡ್ತೀವಿ ಈಗ? Tell me. Nothing else sir. ಕಷ್ಟ ಪಡ್ಬೇಕಂತೇನಿಲ್ಲ. dy by dx equal to ನೋಡ್ಕೋ ರಾಜ, x minus 1 whole square, keep as it is. ಅದನ್ನ ಸ್ಕ್ವೇರ್ ಮಾಡಿ, ಡಿನಾಮಿನೇಟರ್ ಸ್ಕ್ವೇರ್ ಮಾಡೋದು ಕರೆಕ್ಟಾ? ನೆಕ್ಸ್ಟ್ ಏನ್ ಮಾಡ್ತೀಯ? ನ್ಯೂಮರೇಟರ್ ಟರ್ಮ್ ಅಲ್ಲಿ ಇದನ್ನ ಫಸ್ಟ್ ಡಿನಾಮಿನೇಟರ್ ಇದೆಯಲ್ಲ, x minus 1 keep as it is. What about this in a differentiation ಏನು? x plus 1 in a differentiation ಏನು? x plus 1 ನ ಡಿಫರೆನ್ಶಿಯೇಟ್ ಮಾಡಿದ್ರೆ, ರೈಟಿಂಗ್ ದಿಸ್ ಸಿಂಬಲ್ ಯಾಕೆ ಸರ್ ಹಿಂಗ್ ಬರ್ದೀನಿ ಹೇಳು? ಡಿಫರೆನ್ಶಿಯೇಟ್ ಮಾಡ್ತಿದೀನಿ ಅಂತ. ಏನಿದೆ ಡಿಫರೆನ್ಸಿಯೇಷನ್? x ನ ಡಿಫರೆನ್ಸಿಯೇಷನ್ 1 ಪ್ಲಸ್ 1 ನ ಡಿಫರೆನ್ಸಿಯೇಷನ್ 0. ಹಾಗಾದ್ರೆ ಏನಂತ ಬರಿಬೋದು ನಾನು ಇಲ್ಲಿ? 1 ಪ್ಲಸ್ 0 ಅಂತ ಬರಿಬಹುದು. ಬಟ್ ನೀವು ಬ್ರಿಲಿಯಂಟ್ ಆದ್ರೆ ಅದು 0 ಬರೆಯೋ ಅವಶ್ಯಕತೆ ಇಲ್ಲ, 1 ಬರ್ಬೋದಾ? ಹೋಪ್ ಯು ಗಾಟ್ ಇಟ್. ನೆಕ್ಸ್ಟ್ ಮೈನಸ್. ವಾಟ್ ನೆಕ್ಸ್ಟ್? ನ್ಯೂಮರೇಟರ್ ಕೀಪ್ ಆಸ್ ಇಟ್ ಈಸ್ ಇಂಟು x minus 1. What is the differentiation of x minus 1? x ನ differentiation 1 minus 1 ನ differentiation 0. 1 minus 0. What is 1 minus 0? That is 1. ನೆಕ್ಸ್ಟ್ ಏನ್ ಬರುತ್ತೆ ಆನ್ಸರ್ ಹೇಳೋ? x minus 1, x minus 1 into 1 is x minus 1 minus x plus 1 into 1 is x plus 1 whole divided by x minus 1 whole square. x minus 1 whole square. What next sir? Here Raza, x minus 1 minus into x is minus x, minus into 1 is minus 1 whole divided by x minus 1 whole square. Answer ಏನು ಬರಿಬಹುದು ಲಾಸ್ಟ್ ಫೈನಲಿ ನಾವೀಗ? plus x minus x get cancel, minus 1 minus 1 minus 1 minus 1 is minus 2 whole divided by x minus 1 whole square. ಇದು ನಿಮ್ಮ ಆಪ್ಷನ್ ಕೊಟ್ಟಿರ್ತಾನೆ. ಇಲ್ಲ ಇನ್ನೂ ಸ್ವಲ್ಪ ಅವರು ತಲೆ ಕೆಟ್ಟಿರೋ ಎಕ್ಸಾಮ್ನರ್ ಆದ್ರೆ ಏನ್ ಮಾಡ್ಬೋದು? ಕೊಡಲ್ಲ, ತಲೆ ಕೆಡ್ಸ್ಕೊಬಿಟ್ರೆ ಕೊಡಲ್ಲ, ಆದ್ರೂ ಹೇಳ್ಕೊಡ್ತೀನಿ ನಾನು. ಇಲ್ಲಿಗೆ ಸ್ಟಾಪ್. ಐ ಆಮ್ ಶೋರ್ ದಟ್ ಈಸ್ ಎಂಡ್. ಬಟ್ ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದು. x minus 1 ಇದೆಯಲ್ಲ, ದಟ್ ಹೋಲ್ ಸ್ಕ್ವೇರ್ ಇದೆ, ದಟ್ ಯು ಕ್ಯಾನ್ ಎಕ್ಸ್ಟೆಂಡ್. ಮತ್ತು ದೊಡ್ಡದಾಗತ್ತೆ ಅಷ್ಟೇ, ಅದು ಯೂಸ್ ಇಲ್ಲ. ಏನ್ ಮಾಡ್ಬೋದು? ದಟ್ ಈಸ್ ಇಟ್ಸ್ ಲೈಕ್ a minus b whole square formula. What is a minus b whole square formula? a square minus 2ab plus plus b square. ಹಾಗಾಗ್ತದೆ ಈಗ. ಇದಕ್ಕೆ ಅಪ್ಲೈ ಮಾಡಿದ್ರೆ a ಅಂದ್ರೆ x, x square minus 2 into a into b plus b square. ಬರಿಲ್ಲ ಇಲ್ಲಿ? Shall I write here? If I applying here, ಏನಾಗಿತ್ತು? minus 2 whole divided by x square minus a into b, 2 into ab, 2ab ಏನಾಯ್ತು? minus 2 into a ಅಂದ್ರೇನು? x into 1 minus 2x plus 1 square. 1 square is 1. ಎಷ್ಟು ಇದನ್ನು ಆಪ್ಷನ್ ಕೊಡ್ಬೋದು. ಅರ್ಥದೇನೋ? ಇದನ್ನ ಅಪ್ಲೈ ಮಾಡಿದೀನಿ ಅಷ್ಟೇ. ಈ ಫಾರ್ಮುಲಾ ಅಪ್ಲೈ ಮಾಡ್ಬಿಟ್ಟು ನಿಮ್ಗೆ ಆನ್ಸರ್ ಇಲ್ಲಿ ಬರ್ದಿರೋದು. ಇದನ್ನ ಎಕ್ಸ್ಟೆಂಡ್ ಇದನ್ನ ಕೊಡಲ್ಲ, ಯೂಶುವಲಿ ಕೊಡಲ್ಲ. ಎಕ್ಸಾಮ್ ಅಲ್ಲಿ ಸ್ವಲ್ಪ ನೋಡೋಣ, ಆ ಹುಡುಗನಿಗೆ a minus b whole square ಫಾರ್ಮುಲಾ ಗೊತ್ತಾ ನೋಡೋಣ ಅಂತ ನಿಮಗೆ ಕೊಡೋ ಚಾನ್ಸ್ ಇರೋದು. ಕೊಡಬಾರ್ದು ಅಂತೂ ಇಲ್ಲ, ಬಟ್ 99% ದೇ ಆರ್ ಗೋಯಿಂಗ್ ಟು ಸ್ಟಾಪ್ ಇಟ್ ಹಿಯರ್ ಇಟ್ ಸೆಲ್ಫ್. ಸರಿ, ಇಷ್ಟೆಲ್ಲ ಕಷ್ಟ ಇದೆಯಲ್ಲ, ಬೇಡ. ಈ ಕ್ವಶನ್ ನ 2, 3, 4 ಟೈಮ್ಸ್ ಕೇಳಿದಾನೆ. ಸಿಮಿಲರ್ ಟೈಪ್ ಆಫ್ ಕ್ವಶನ್ಸ್, ಇದೇ ತರ ಕ್ವಶನ್ ಕೇಳಿದಾನೆ, ಕೇಳ್ತಾನೆ ಇರ್ತಾನೆ, ಡೌಟೇ ಇಲ್ಲ. 2025 ಇದೆ. ಇದಕ್ಕೊಂದು ಶಾರ್ಟ್ ಕಟ್ ಕೊಡ್ತೀನಿ, ಬರ್ಕೊಡಿ. ಶಾರ್ಟ್ ಕಟ್ ಅದ ಟ್ರಿಕ್ಸ್ ಏನಾದ್ರು ಬರ್ಕೊಡಿ, ನಿಮ್ ಇಷ್ಟ. ಇದು ಯಾವ ತರ ಇದೆ ನೀಟಾಗಿ ಫಸ್ಟ್ ನೀವು ಅನಲೈಸ್ ಮಾಡ್ಬೇಕು. ಇದಕ್ಕೊಂದು ಶಾರ್ಟ್ ಕಟ್ ಇರೋದ ಓನ್ಲಿ ಅಪ್ಲಿಕೇಬಲ್. ಇದೆಲ್ಲ ಇದ್ರಲ್ಲಿ ಡೌಟ್ ಇದೆ ಯಾರಿಗಾರು? ಹೇಗೆ ಸಾಲ್ವ್ ಆಯ್ತು ಗೊತ್ತಾಯ್ತಾ? ಇದಕ್ಕೆ ಈ ತರ ಕ್ವಶನ್ ಬಂದ್ರೆ ದೇರ್ ಇಸ್ ಎ ಶಾರ್ಟ್ ಕಟ್. ಸೊ ಅಕಾಯಿಂಟ್ ಶಾರ್ಟ್ ಕಟ್ ಇದನ್ನ ಈ ತರ ಮಾಡೋದು ಬಹಳ ಕಷ್ಟ ರಜಾ.
ಸಿಂಪ್ಲಿಫೈ ಮಾಡೋದು ಇಟ್ಸ್ ನಾಟ್ ಈಸಿ. ಸೊ ದೇರ್ ಇಸ್ ಅ ಶಾರ್ಟ್ ಕಟ್. ಅಥವಾ ಟ್ರಿಕ್ಸ್ ಏನಾರು ಹಾಕು. ಏನ್ ಸರ್ ಇದು ಅಂತ ಕೇಳಿದ್ರೆ, ಈ ಟ್ರಿಕ್ಸ್ ಯಾವಾಗಲೂ ಎಲ್ಲಾ ಕಡೆ ಅಪ್ಲಿಕೇಬಲ್ ಆಗಲ್ಲ. ಮತ್ತೆ ಎಲ್ಲಾ ಕಡೆ ಹೋಗ್ಕೊಂಡು ಅಪ್ಲೈ ಮಾಡಕ್ ಹೋಗಿಯಾ. ಓಕೆ, ವೇರ್ ಇಟ್ ಇಲ್ ಅಪ್ಲಿಕೇಬಲ್ ಓನ್ಲಿ ಇಫ್ ಓಕೆ y is equal to a into f of x. What is this f of x? One function plus b whole divided by c into f of x plus d. Yaar sir, a b c d. What is a b c d? In differentiation, a represent, b representing, k representing constant, L representing constant. I said constant ಅನ್ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳಿದೀನಿ ಫಸ್ಟ್ ಕ್ಲಾಸ್ ಅಲ್ಲೇ. ಎ ಬಿ ಸಿ ಎಲ್ ಎಂ ಎನ್ ಕೆ ಕಡ ಎಂ ಹೇಳಲ್ಲ, ಹಿಂಗೆಲ್ಲ ಹೇಳಿದೀನಿ ತಾನೆ. ಹಾಗಾದ್ರೆ ಎ ಅನ್ನೋದು ಯಾರು? ಕಾನ್ಸ್ಟೆಂಟ್ ವ್ಯಾಲ್ಯೂ. ಹಾಗಾದ್ರೆ ಬಿ ಯಾರು? ಕಾನ್ಸ್ಟೆಂಟ್. ಸಿ ಯಾರು? ಕಾನ್ಸ್ಟೆಂಟ್. ಡಿ ಯಾರು? ಕಾನ್ಸ್ಟೆಂಟ್. ಇದನ್ನ ಪ್ರತಿ ಟೈಮ್ ಕೇಳಿದಾನೆ ಇದ್ರ ಮೇಲೆ ಕ್ವಶನ್. ಡೋಂಟ್ ಫರ್ಗೆಟ್, ಇಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು. ಈಗ ಪ್ರೀವಿಯಸ್ ಕ್ವಶನ್ ಹೆಂಗ್ ಸರ್ ಇದನ್ನ ಅಪ್ಲೈ ಮಾಡೋದು ಈ ಶಾರ್ಟ್ ಕಟ್ ಅಂತ ಕೇಳ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ ಅಲ್ಲಿ ಏನಿತ್ತು, ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಮೈನಸ್ 1 ಇತ್ತು. ಇಲ್ಲಿ ನೋಡ್ರಿ ಈಗ ಜಸ್ಟ್ ಎವ್ರಿನ್ ಅಬ್ಸರ್ವ್ ಕೇರ್ಫುಲ್, ಡೋಂಟ್ ಟೇಕ್ ಮೇಡಮ್ ನೋಡಿ ನಾನು ನೋಡಿ. ಎಕ್ಸ್ ಬಟ್ ಹೌ ಮೆನಿ ಎಕ್ಸ್? ಎಷ್ಟು ಎಕ್ಸ್ ಅದು? 1x. ಹಿಯರ್ ಹೌ ಮೆನಿ ಎಕ್ಸ್? 1x. ನೋಡಿ ಇದೇ ರೂಪಕ್ಕೆ ಬಂತಾ ಇಲ್ಲ ಇದು. ಇಲ್ಲಿ ಏನಾಗಿದೆ ರಜ, ನೀಟಾಗಿ ಅಬ್ನಲೈಸ್ ಮಾಡಿದೆ. ಎಫ್ ಆಫ್ ಎಕ್ಸ್ ಇಸ್ ಫಂಕ್ಷನ್. ಅದೇ ಸೇಮ್ ಇಲ್ಲೂ ಇದೆ ಎಫ್ ಆಫ್ ಎಕ್ಸ್. This very important. In numerator f of x, even the denominator also that should be a same. ಇಲ್ಲಿ ನೋಡಿ, ಇಲ್ಲಿ ಇಲ್ಲೂ x ಇದೆ, ಇಲ್ಲೂ ಕೂಡ x ಇದೆ. Analyze this first. ಹಾಗಾದ್ರೆ what is a? a ಅಂದ್ರೆ ಏನ್ ಅನ್ಕೋಬೇಕು ನೀನು? 1. What about b? 1. What about c? What about d? 1. ಈ ತರ ಇದ್ದಾಗ ಮಾತ್ರ, ನಮ್ಮಲ್ಲಿ ಮಾತ್ರ, ನಮ್ಮಲ್ಲೇ ಮೊದಲು. ಎಲ್ಲ ಯಾರು ಹೇಳ್ತಾರೆ? ನೀವು ಸರ್. ಓಕೆನಾ? ಅವನ್ ಯಾರೋ ರಜತ್, ಅವನ ಅಕ್ಕಗೆ ತಂಗಿಗೆ ಹೊಡ್ಕೊಂಡ್ರೆ ಇವ್ರು ಬಂದ್ಕೊಂಡು ದೊಡ್ಡ ನ್ಯೂಸ್ ಮಾಡ್ತಾರೆ. ಕೇಳಿಸ್ಕೊಂಡಿದ್ರಲ್ಲ ಎಸ್ಟರ್ಡೇ ನ್ಯೂಸ್. ಹಾ, ಅವನಿಗೆ ಬಿಗ್ ಬಾಸ್ ಬಂದೋಗಿದ್ದೇನೆ ಅಂದ್ರೆ ಅವನೇ ಬಿಗ್ ಬಾಸ್ ಆದ್ರ. ಐ ಹೋಪ್ ಯು ಎಸ್ಟರ್ಡೇ ನ್ಯೂಸ್ ಚಾನಲ್ ಹೊಡ್ಕೊ ಹಾಕೊಂಡು ಅದನ್ನೇ ರುಬ್ತಾ ಇದ್ರು. ಅವ್ರ ಮನೆ ಫ್ಯಾಮಿಲಿನ ಹೋಗಿ ಅವ್ರಿಗೆ ಮೈಕ್ ಇಡೋದು. ನೀವು ಅಕ್ಕಗೆ ಯಾಕೆ ಬೈದ್ರಿ? ಅವ್ರೇ ಬೇಡ ಬಿಡಿ ಹೋಗ್ಲಿ. ಓಕೆನಾ? ಸೊ ಇಲ್ಲಿ ನಮ್ಮಲ್ಲಿ ಮೊದಲೆಲ್ಲ ಇದೆಲ್ಲ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಏನಾಗುತ್ತೆ ಸರ್ ಇದಕ್ಕೆ ಆನ್ಸರ್ ಏನ್ ಗೊತ್ತಾ? ಸಿಂಪಲ್ ರಜಾ. ವಾಟ್ ಎವರ್ ದಿಸ್ ಇಸ್ ಡಿನಾಮಿನೇಟೆಡ್ ಟರ್ಮ್, ದಿಸ್ ಇಸ್ ನ್ಯೂಮರೇಟರ್, ಆಯ್ತಾ? ಡಿನಾಮಿನೇಟೆಡ್ ಟರ್ಮ್ ಇದ್ರ dy by dx will be denominator whatever the term is there, same thing square it. ಏನಿದೆ ಇಲ್ಲಿ? c into f of x plus d that whole square. c into f of x plus d whole square. Next thing is ಇವೆರಡನ್ನ ಮಲ್ಟಿಪ್ಲೈ ಮಾಡಿ. ಇಲ್ಲಿರೋ ಕಾನ್ಸ್ಟೆಂಟ್ ದಿಸ್ ಕಾನ್ಸ್ಟೆಂಟ್ ಏನಾಯ್ತು? a into d, this constant into this constant minus this constant into this constant ಏನ? b into c, bc into f dash of x ಅಂತ. f of x ಇತ್ತಲ್ಲ, ಅದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ f dash x ಇತ್ತಲ್ಲ, x ನ ಡಿಫರೆನ್ಶಿಯೇಟ್ ಮಾಡಿದ್ರೆ 1. ಈಗ ಆನ್ಸರ್ ಬರೆಯೋಣ. ಇಷ್ಟೇ, ಮುಗೀತು, ಆಟ ಕ್ಲೋಸ್. ನಾಟ್ ಯುವರ್ ಟ್ರಿಕ್ಸ್ ದೊಡ್ಡದಾಯ್ತಲ್ಲ ಸರ್ ಇದು ಅಂತ ಅನ್ಸುತ್ತೆ, ಫೀಲ್ ಆಗತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗ ನೋಡು, ಪ್ರೀವಿಯಸ್ ಕ್ವಶನ್ ಆನ್ಸರ್ ಬರೀತೀನಿ. ಪ್ರೀವಿಯಸ್ ಕ್ವಶನ್ ಆನ್ಸರ್ ಬರೀತೀನಿ, ಜಸ್ಟ್ ಲುಕ್ ಇಟ್, ಆಮೇಲೆ ಬರೆಯಕ್ಕೆ ಟೈಮ್ ಕೊಡ್ತೀನಿ. ನೋಡೋಲ್ಲ ಅಲ್ಲಿ ಹೀರೋ ನೋಡಲ್ಲಿ. ಪ್ರೀವಿಯಸ್ ಕ್ವಶನ್ ಯಾವ ತರ ಇತ್ತು? ಪ್ರೀವಿಯಸ್ ಕ್ವಶನ್ ಇಸ್ ಇಫ್ y equal to x plus 1 by x minus 1, then dy by dx is dash. Agree? This is a question. Now I can say that this question ಯಾವ ತರ ಇದೆ sir? Like y is equal to how many x? 1x 1 into x 1x plus 1 by 1x minus 1. ಇದನ್ನ ನೋಡಿದ್ರೆ ಒಂದೇ ತರ ಇದಾವೆ. What is the f of x here? Which is a function? x is a function. Very importantly, ಇಲ್ಲೇನಿರುತ್ತೋ ಇಲ್ಲಿ ಅದೇ ಇರಬೇಕು. Here is x, here also x. Yes, this shortcut can apply. This is very important. Most of the students will confusion ಆಗ್ಬಿಡ್ತಾರೆ.
ಇಲ್ಲಿ ಎಸ್ ಇದೆ, ಇಲ್ಲಿ ಎಸ್ ಸ್ಕ್ವೇರ್ ಇದ್ರೆ ಆಗಲ್ಲ. ಅವಾಗ ಏನ್ ಮಾಡ್ತೀಯ? ಹಳೆ ಮೆಥಡ್, ಓಲ್ಡ್ ಮೆಥಡ್. ಓಕೆನಾ? ಹಾಗಾದ್ರೆ ಈಗ ಏನ್ ಮಾಡೋಣ ರಜಾ? ಇಲ್ಲಿಗ ಏನ್ ಆನ್ಸರ್ ಏನು ಯಾರು ಹೇಳ್ತೀರಾ? ದೆನ್ ಡಿವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಏನಿದೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ? ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಇಲ್ಲಿ ಏನಿದೆ ಡಿನಾಮಿನೇಟರ್ ಅಲ್ಲಿ? ಸೇಮ್ ಥಿಂಗ್ ಸ್ಕ್ವೇರ್ ಮಾಡ್ಬೇಕು. ಬಿಕಾಸ್ ಅಲ್ಲಿ ವಿ ಇತ್ತು, ವಿ ಸ್ಕ್ವೇರ್ ಮಾಡ್ತಿದ್ವಿ. ಸೊ ದ ರೀಸನ್ ಇದನ್ನು ಕೂಡ ಏನು ವಾಟ್ ಎವರ್ ದ ಟರ್ಮ್ ಇಸ್ ಹಿಯರ್ ಸೇಮ್ ಸ್ಕ್ವೇರ್ ಮಾಡಿದೀನಿ. ನೆಕ್ಸ್ಟ್ ಏನಾಗುತ್ತೆ? ದಿಸ್ ಟರ್ಮ್ ಇಂಟು ದಿಸ್ ಟರ್ಮ್ ಏನಾಯ್ತು? 1 into 1 is 1 minus this term into this term 1 into 1 is 1. ಇನ್ನು ಉಲ್ಟಾ ಹೊಡಿತು. ಏನು ಅದು ಉಲ್ಟಾ ಹೊಡಿತು ಹೇಳು? ಇಲ್ಲಿ 1 ಇಂಟು ಇಲ್ಲಿರೋದು ಏನಿದು? ಇದು +1 ಅಲ್ಲ, ಇಲ್ಲಿರೋದು -1. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು a ಈಕ್ವಲ್ ಟು 1, b ಅಂದ್ರೆ 1, c is 1, d is -1. ಇಲ್ಲಿ ಮೈನಸ್ ಇದೆ, ಸೊ -1. ನಾವು ಹಾಗಾದ್ರೆ this 1 into -1 is -1 minus this minus is here minus 1 into 1 is 1. ಆಯ್ತಾ? This x, what is the differentiation of x? That is 1. ಆನ್ಸರ್ ಏನಪ್ಪ ರಜಾ ಈಗ? -1 is -2 into 1 is -2 by x minus 1 whole square. ಈ ಸ್ಟೆಪ್ಸ್ ನೋಡಿ ಇಷ್ಟ ಆಗ್ತಿತ್ತು. ಇದರಲ್ಲಿ ಇಷ್ಟ ಇದೆ. ಶಾರ್ಟ್ ಕಟ್ ನ ತಿಳ್ಕೊಳ್ಳೋದು ಒಂಚೂರು ಕಷ್ಟ, ಒಂದ್ಸತಿ ಗೊತ್ತಾದ್ಮೇಲೆ ಸ್ಟೆಪ್ಸ್ ರೆಡ್ಯೂಸ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಇದನ್ನ ನಾನು ಅಡ್ದಾರಿ ಅಂತ ಕರಿತೀನಿ. ಯಾವ ದಾರಿನಾರು ಹಿಡ್ಕೊಳ್ಳಿ. ಶಾರ್ಟ್ ಕಟ್ ಪ್ರಕಾರ ಅಕಾರ್ಡಿಂಗ್ ಟು ಶಾರ್ಟ್ ಕಟ್ ಏನಿದೆ? ಅಕಾರ್ಡಿಂಗ್ ಟು ಶಾರ್ಟ್ ಕಟ್ AD minus BC into f dash of x by denominator square. Denominator square. ಈಗ ಒಂದು 2 ಕ್ವಶನ್ ಫಾಸ್ಟ್ ಆನ್ಸರ್ ಮಾಡಿ, ಐಡಿಯಾ ಬಂದ್ಬಿಡುತ್ತೆ. ಓಕೆನಾ? ಶಾರ್ಟ್ ಕಟ್ ಪ್ರಕಾರ ಹೊಡಿರಿ, ತೊಂದ್ರೆ ಇಲ್ಲ. ಈ ತರ ಕ್ವಶನ್ ಬಂದ್ರೆ ಶಾರ್ಟ್ ಕಟ್ ಟ್ರೈ ಮಾಡಿ. ಇವಾಗ ಈಸಿ ಆಗ್ಲಿ ಅಂತ ಒಂದು ಈಸಿ ಕ್ವಶನ್ ಕೊಡ್ತೀನಿ. ನೆಕ್ಸ್ಟ್ ಇದಕ್ಕೆ ಬರೋಣ. ಇಲ್ಲ ಪ್ರೊಸೀಡ್. ಯಾವುದು? ಇಲ್ಲಿ 2 ಇದ್ದು ಇಲ್ಲಿ 3 ಇದ್ರೆ ತಗೋ. ಏನ 2 ಅನ್ಕೋ, ಇದು ಸಿ ನ 3 ಅನ್ ಕಾನ್ಸ್ಟೆಂಟ್ಸ್ ಅಲ್ವಾ? ಅದೇ ಕೊಡ್ತೀನಿ ಈಗ. ದಟ್ ಇಸ್ ವಾಟ್ ಮೈ ಮಿಷನ್. ಓಕೆ, ಐ ನೋ ದಟ್ ನೀವು ಹೆಂಗ್ ಕ್ವಶನ್ ಕೇಳ್ತಾರೆ ಅದೇ ತರ ನೋಡಿ. ನನ್ನ ನೆಕ್ಸ್ಟ್ ಕ್ವಶನ್ ಹಂಗೆ. ಶಲ್ ಪ್ರೊಸೀಡ್? ಬರ್ಕೊಂಡ್ರಾ? ಹೀರೋ ಈ ಶಾರ್ಟ್ ಕಟ್ ಏನಿದೆಯಲ್ಲ, ದಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆನ್ಲೈನ್ ಅವರು ಇದಿರೇನ್ರು ಅಥವಾ ಯಾವ್ದಾರು ಅಡ್ದಾರಿ ಹಿಡಿದ್ರ? ಅಲ್ಲಿ 172 4 ನೋಡಿದ್ದೆ, ಈಗ 170 ಇದಾರೆ. 160 170. ಸರಿ, ಒಂದ್ ನಿಮಿಷ ಮಾತಾಡ್ಸ್ಕೊಬರೋಣ. ಇದಿರೇನ್ರು? Yes, sir. ಹೋಗ್ರಿ ನೋಡೋಣ. ಮೈಕ್ ಎಲ್ಲ ಕಿತ್ತೋಗ. Yes, sir. Yes, sir. Yes, sir. Yes, sir. ಹೋಗ್ಲಾ ಮುಂದೆ? Yes, sir. ಓಕೆ, ಈಗ ಒಂದು ಕ್ವಶನ್ ಇದೆ ನಿಮ್ಗೋಸ್ಕರ. ಇಫ್ y equal to 3 sin x plus 1 whole divided by 4 sin x plus 7. ಆನ್ಸರ್ ಹೇಳೋ ರಜಾ. Then dy by dx is dash. How this? ಹೆಂಗಿದೆ ನೀಟ ನೋಡು. y is equal to 3 sin x plus 1 by 4 sin x plus 7. Then dy by dx is dash. ಶಾರ್ಟ್ಕಟ್ ಹೋಗೋಣ. ಅಕಾರ್ಡಿಂಗ್ ಟು ಶಾರ್ಟ್ಕಟ್ ಏನಿದೆ? ಅಕಾರ್ಡಿಂಗ್ ಟು ಶಾರ್ಟ್ಕಟ್ ಏನಿದೆ? ಶಾರ್ಟ್ಕಟ್ a ಇಂಟು f of x ಅಲ್ವಾ, ಪ್ಲಸ್ b ಬೈ c ಇಂಟು f of x ಪ್ಲಸ್ d. ಈ ತರ ಸ್ಟ್ರಕ್ಚರ್ ಇದೆಯಲ್ಲ, ದಿಸ್ ವಾಟ್ y ನೋ. ದೆನ್ dy by dx is whatever the term in a denominator, that is c into f of x plus d whole square. ಇಲ್ಲೇನ್ ಬರೀಬೇಕು? AD minus BC into f dash of x.
ಇದೆ ಅಲ್ವಾ ಆನ್ಸರ್? ಆನ್ಸರ್ ನೋಡೋದ ಇಲ್ಲಿ ಹೀರೋ ಹೇಳ್ತೀರ ಈಗ. ಎ ಅಂದ್ರೆ ಯಾರು? ದಿಸ್ ಇಸ್ ಎ, ದಿಸ್ ಇಸ್ ಬಿ, ದಿಸ್ ಇಸ್ ಸಿ, ದಿಸ್ ಇಸ್ ಡಿ. ಅಗಿವನ್ ನಾವು ದಿಸ್ ಇಸ್ ಎ ಕೇಸ್. ಆನ್ಸರ್ ಏನಾಗ್ಬೋದು? ಡೈರೆಕ್ಟ್ ಆನ್ಸರ್ ಹೇಳಿ ನೋಡೋಣ. dy by dx equal to a into d. 7 3s are 3 7s are 21 minus b into c 4 1s are at 1 4s are 4. ಆಯ್ತಾ? ನೆಕ್ಸ್ಟ್ ಏನಿದೆ ಫಂಕ್ಷನ್ ನೋಡು. ಇಲ್ಲಿ ಯಾರಿದಾರೋ ಇವ್ರಂಗ್ ಸೇಮ್ ಇರ್ಬೇಕು. ಹಾಗಾದ್ರೆ ಇಲ್ಲಿ ಸೇಮ್ ಇದೆ, ಡಿಫ್ರೆಂಟ್ ಇದೆಯಾ? ಸೇಮ್ ಇದೆ. ದಟ್ ಈಸ್ ಅ ಫಂಕ್ಷನ್. ಆ ಸಮ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ದಟ್ ಈಸ್ cos x whole divided by ಏನ್ ಮಾಡ್ತೀಯ? 4 sin x plus 7 whole square. ಫೈನಲ್ ಆನ್ಸರ್ ಹೇಳು. ಇದು ಒಂದೇ ಸ್ಟೆಪ್ಸ್ ಬಂತ? ಆನ್ಸರ್ ಏನು? 21 minus 4 is 17 cos x whole divided by 4 sin x plus 2 whole square. ಮುಗೀತು. ಪ್ಲಸ್ 7 ಹೋಲ್ ಸ್ಕ್ವೇರ್. ಕಣ್ಣು ಅವಾಗ ಮಂಜಾಗತ್ತೆ. ಏನಮ್ಮ? ಅಲ್ಲಿ ಏನಿದೆಯೋ ಡಿನಾಮಿನೇಟರ್ ಅಲ್ಲಿ ಸ್ಕ್ವೇರ್ ಮಾಡೋದು. ನ್ಯೂಮರೇಟರ್ಲೆ AD minus BC into f in numerator. ಈ ಕ್ವಶನ್ ನ ನೀವೇನಾದ್ರೂ ಯು ಬೈ ವಿ ನಾರ್ಮಲ್ ಮೆಥಡ್ ಮಾಡಕ್ ಹೋದ್ರೆ ತುಂಬಾ ಸ್ಟೆಪ್ಸ್ ಆಗುತ್ತೆ. ಥಿಂಕ್ ಮಾಡಿ ನೋಡಿ. ನಾನು ಸಾಲ್ವ್ ಮಾಡ್ಸಲ್ಲ, ಮನೇಲಿ ಟ್ರೈ ಮಾಡಿ ನೋಡಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಆನ್ಲೈನ್ ಅವರು ಆಫ್ಲೈನ್ ಅವರು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಆನ್ಸರ್ ಏನ್ ಬರ್ಬೇಕು? ಇಲ್ಲಿ ಬಂದು ನಿಲ್ಬೇಕು. ಓಕೆನಾ? ಕಷ್ಟ ಇದೆ, ಈಸಿ ಇಲ್ಲ. ನೆಕ್ಸ್ಟ್ ಕ್ವಶನ್. ಒನ್ ಮೋರ್ ಕ್ವಶನ್. Suppose if y equal to x square plus 1 whole divided by 2x square minus 3, then dy by dx is dash. Answer ಹೇಳು ರಜಾ. x square plus 1 by 2x square minus 3, then dy by dx is dash. ಇದು ನೋಡು, ಇದು ಹಂಗೆ ಇದೆ, ಬಟ್ ಒಂದು ಸಮಸ್ಯೆ ಇದೆ. ಹೇಳೋ, ಹೀಗೆ ಬರೆಯೋಣ ಇದನ್ನ. y is equal to how many x square? ಅಂತ 2 ತಲೆ 1x square plus 1 whole divided by 2x square minus 3. ಅದೇ ತರ ಬಂತ. ಇಲ್ಲಿ ಅನಲೈಸ್ ಮಾಡ್ಬೇಕಾಗಿರೋದು ಒಂದೇ ಸರ್. ದಟ್ ಈಸ್ ಇಲ್ಲಿ ಏನಿಲ್ಲ ಅದೇ 1 ಇದೆ. ದಟ್ ಈಸ್ ದ ವ್ಯಾಲ್ಯೂ ಆಫ್ ಎ. ಹೋಪ್ ಯು ಗಾಟ್ ಇಟ್. ಯಾವ ತರ ಸ್ಟ್ರಕ್ಚರ್ ಅಲ್ಲಿ ಇದೆ ಹೇಳಿದೆಯೋ? y equal to a f of x plus b by c into f of x plus d. ಬಟ್ ಇಲ್ಲಿ d ಅಂದ್ರೆ ಏನು? -3. ವೇರ್ d is -3. ಇದನ್ನ ಅನಲೈಸ್ ಮಾಡಿ ಡೀಟೇಲ್ ಆಗಿ ಹೇಳ್ತೀನಿ ಸರ್ ಅಂತ ಹೋದ್ರೆ a equal to 1, b equal to 1, c is 2, d is -3. ಇದನ್ನ ನಿನ್ ಮೈಂಡ್ ಇವೆಲ್ಲ ಅವಶ್ಯಕತೆ ಇಲ್ಲ. ಯಾರು ಇದನ್ನ ಬರೆಯಲ್ಲ. ಫಸ್ಟ್ ಆಫ್ ಆಲ್ ಕ್ವಶನ್ ಪೇಪರ್ ಮೇಲೆ ಅಲ್ಲಿ ಪಕ್ಕ ಒಂದ್ ಬರೀ ಅದನ್ನು ಬರೆಯಲ್ಲ ಮೋಸ್ಟ್ ಆಫ್ ದ ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ನೋ ನೀಡ್ ಟು ರೆಫರ್. ಆನ್ಸರ್ ಹೇಳಿ ಇದಕ್ಕೆ. ದಿಸ್ ಇಸ್ ಮೈ ಡೈರೆಕ್ಟ್ ಆನ್ಸರ್ ಈಸ್ dy by dx equal to 1 into -3, that is -3 minus standard minus. Next b into c, 1 2s are 2. ಆಯ್ತಾ? ನೆಕ್ಸ್ಟ್ what is x square? That ಇದು x square, here also x square. That is a function, no? What is the differentiation of x square? That is 2x whole divided by 2x square minus 3 whole square. What next? -3 minus 2 means -5 into 2x whole divided by 2x square minus 3 whole square. If you are really brilliant, you can skip this step also. How? Not really. -3 minus 2 is -5. -5 alva idu into 2 is -10. That is -10x whole divided by 2x square minus 3 whole square. Any doubt?
ಓಕೆನಾ? ಅಕಾಯಿಂಟ್ ಶಾರ್ಟ್ ಕಟ್, ಬಟ್ ಇದು ನಾನು ಪ್ರಿಪರೇಷನ್, ನಿಮ್ ಮೈಂಡ್ ಪ್ರಿಪೇರ್ ಮಾಡಿದೆ ಅಷ್ಟೇ. ಅಂಡರ್ಸ್ಟುಡ್? ದಟ್ಸ್ ಇಟ್. ನೆಕ್ಸ್ಟ್ ಕ್ವಶನ್. ಓಕೆ, 2020 ಒಂದು ಕ್ವಶನ್ ಕೇಳಿದ್ದಾನೆ. ಇನ್ ಇಯರ್ ಆಫ್ 2020. Shall I proceed? In the year of 2020. In the year of 2020, there is a question. If y equal to x square minus 5 whole divided by x square plus 3, then dy by dx is, then dy by dx is dash. ಯಾರು ಆನ್ಸರ್ ಹೇಳ್ತೀರಾ ಸರ್? ಹೌ ಮೆನಿ ಎಕ್ಸ್ ಸ್ಕ್ವೇರ್? 1x ಸ್ಕ್ವೇರ್. ಇಲ್ಲಿ ಎಷ್ಟಿದೆ? 1x ಸ್ಕ್ವೇರ್. ಆನ್ಸರ್ ಹೇಳೋಣ, ಡೈರೆಕ್ಟ್ ಹೇಳ. dy by dx equal to x square plus 3 whole square. ಸರ್, ಡಿನಾಮಿನೇಟರ್ ಸ್ಕ್ವೇರ್ ಮಾಡಿದೀನಿ, ನ್ಯೂಮರೇಟರ್ ಏನ್ ಮಾಡ್ಬೇಕು? a into d. 1 into 3 is 3 minus, ಸ್ಟ್ಯಾಂಡರ್ಡ್ ಇದು ಮೈನಸ್. ನೆಕ್ಸ್ಟ್ here b into c. What is b? Minus 5. Minus 5 into 1 is minus 5. Minus 5 of minus plus 5. x square. x square and differentiation ಏನು? 2x. ಆನ್ಸರ್ ಏನು? 3 plus 5 8. 8 2s are 16. 16x by x square plus 3 whole square. Alta close. ನಾ ಎಷ್ಟು ಸ್ಟೆಪ್ಸ್ ಅಪ್ಪ ರಜಾ ಮಾಡಿ ಸಾಲ್ವ್ ಮಾಡಿದೀನಿ? ಓನ್ಲಿ ಒನ್ ಸ್ಟೆಪ್. ಹೆಂಗ ಹೇಳು? ಇದೊಂದೇ ಸ್ಟೆಪ್ ನಾ ಬರ್ದಿರೋದು. ಇದು ಆನ್ಸರ್ ಆಪ್ಷನ್ಸ್ ಅಲ್ಲಿ ಇದೆ ನಿಂಗಲ್ಲಿ. ಇಲ್ಲಿ ನೋಡಕ್ಕೂ ಗೊತ್ತಾಗ್ಬಿತ್ತು, ನೀವು ಡಿನಾಮಿನೇಟರ್ ಅದು ಸ್ಕ್ವೇರ್ ಆಗಿರ್ತದೆ, ಟೆನ್ಷನ್ ಇಲ್ಲ. 3 plus 5 8. 8 2s 16. 16x ಬರುತ್ತೆ ಅನ್ನೋದು ಎಲ್ಲಿದೆ? ಆಪ್ಷನ್ ಎ ಬಿ ಸಿ ಡಿ ಹುಡುಕಿರಾಯ್ತು, ಮುಗೀತಷ್ಟು. ಅಂಡರ್ಸ್ಟುಡ್ ರೈಟ್? ಈ ಕ್ವಶನ್ ಅನ್ನ ಬೋರ್ಡ್ ಎಕ್ಸಾಮ್ ಪೇಪರ್ ಅಲ್ಲಿ 5 ಮಾರ್ಕ್ಸ್ ಕೇಳಿದ. ಓಕೆನಾ? ಬೋರ್ಡ್ ಎಕ್ಸಾಮ್ ಆಗಿದೆ ಎಷ್ಟು ಮಾರ್ಕ್ಸ್ ಸಿಗಿದು? 5 ಮಾರ್ಕ್ಸ್ ಕ್ವಶನ್ ಇದು, ಡೌಟೇ ಇಲ್ಲ. ಹೋಗೋಣ ನೆಕ್ಸ್ಟ್ ಕ್ವಶನ್. ಇನ್ನ ಒಂದು ಕ್ವಶನ್ ಇದೆ ನಿಮ್ಗೋಸ್ಕರ, ಬರ್ಕೋರ ಸರ್. ನೋಡಿ ಕ್ವಶನ್ ಹೆಂಗ್ ಸಾಲ್ವ್ ಮಾಡ್ತೀರಾ? ಇಫ್ y equal to if y equal to tan x plus 1 by 4 minus 3 tan x, then dy by dx is, then dy by dx is dash. ಈ ಕ್ವಶನ್ ನೋಡೋಕೆ ಎಲ್ಲರಿಗೂ ತಲೆ ಬುಡಲ್ಲ ಉಲ್ಟಾ ಹೊಡಿತು. ತಲೆ ಎಲ್ಲ ಉಲ್ಟಾ ತಲೆ ಕೆಡ್ಸುತ್ತಾನೆ ಇದು? ಕೆಡ್ಸಲ್ರ? Rearrangement is required. What is rearrangement? Everyone please look at here. ನೋಡೋಣ, here ಆನ್ಲೈನ್ ಸ್ಟೂಡೆಂಟ್ ಮನೇಲಿ ಆ ಕಡೆ ನೋಡ್ತೀವಲ್ಲ, ನೀನ್ ಎಲ್ಲಿ ನೋಡು. y equal to tan x plus 1 by 4 minus 3 tan x. ಏನ್ ಮಾಡ್ಬೇಕು? ನನಗೆ ಫಂಕ್ಷನ್ ಎಲ್ಲಿರ್ಬೇಕು? ಅಕಾಯಿಂಟ್ ಶಾರ್ಟ್ ಕಟ್ ಫಂಕ್ಷನ್ ಎಲ್ಲಿರ್ಬೇಕು? ಹಿಂಗಿರ್ಬೇಕು. y is equal to a f of x plus b by c into f of x plus d. ಈ ತರ ಇದ್ರೆ ಚಂದ. ಇಟ್ಸ್ ಗುಡ್. ಅಗ್ರಿ? ಹಾಗಾಗಿ ಏನ್ ಮಾಡೋಣ? ನನಗೇನಾಯ್ತು, ಆ ಕ್ವಶನ್ ಹೀಗೆ ಬರಿಬೋದಾ? tan x ಅಂದ್ರೆ 1 tan x, 1 into tan x plus 1 by, ಬಟ್ ಇಲ್ಲಿ ಇಲ್ಲೂ tan x ಇದೆಯಲ್ಲ, ಶುಡ್ ಐ ವರಿ? ಇಲ್ಲಿ ಏನಿದೆ ಬಟ್ minus 3 tan x, ಇದೇನಿದು ಪ್ಲಸ್ 4. ನಥಿಂಗ್. ಇದನ್ನ ಈ ಕಡೆ ಈ ಕಡೆ ಬರ್ಕೊಂಡು ಈಕ್ವಲ್ ಸಿಂಬಿನ ಶಿಫ್ಟ್ ಮಾಡಿಲ್ಲ, ಅಲ್ಲೇ ಪೊಸಿಷನ್ ಚೇಂಜ್ ಅಷ್ಟು. ಜಸ್ಟ್ ಐ ಚೇಂಜ್ ದ ಪೊಸಿಷನ್ ಮೇಡಮ್. ಏನಾದ್ರು ಸಮಸ್ಯೆ ಇದೆಯಾ ಇದ್ರಲ್ಲಿ? ಇದು ಈ ಕಡೆ ಬರೋದು, ಇದು ಈ ಕಡೆ ಬರ್ದಾಗ minus 3 tan x ಹಾಗೆ ಇದೆ ಸರ್. 4 ಇಲ್ಲಿದೆ. ಆದ್ರೆ ವಾಟ್ ಈಸ್ ವ್ಯಾಲ್ಯೂ, ಬಿ ವ್ಯಾಲ್ಯೂ, ಸಿ ವ್ಯಾಲ್ಯೂ, ಡಿ ವ್ಯಾಲ್ಯೂ? ಈಗ ಆನ್ಸರ್ ಹೇಳಿ ನೋಡೋಣ. ಇದನ್ನ ಮೈಂಡ್ ಹಿಡ್ಕೊಂಡು ಆನ್ಸರ್ ಹೇಳ್ಬೇಕು ಈಗ ನೀವು. ದೆನ್ dy by dx equal to ಡಿನಾಮಿನೇಟರ್ ಏನಿದೆ ಅದು ಹಾಗೆ ಸ್ಕ್ವೇರ್. ಏನಿದೆ ಡಿನಾಮಿನೇಟರ್? 4 minus 3 tan x,
ದಟ್ ಹೋಲ್ ಸ್ಕ್ವೇರ್. ನ್ಯೂಮರೇಟರ್ ಏನ್ ಮಾಡ್ಬೇಕು ಹೇಳು? ಎ ಡಿ, ಎ ಯಾರು? ಎ ಡಿ, ದಟ್ ಈಸ್ ಎ ಇಂಟು ಡಿ. 1 into 4 is 4 minus c into d. 1 into -3 is -3. -3 of minus plus 3. Close the bracket. Into f dash of x. ಅಲ್ವಾ ಇಲ್ಲಿ ಬರಿಬೇಕಾಗಿರೋದು ಏನು? f dash of x ಅಲ್ವಾ? ಅಂದ್ರೆ ಏನರ್ಥ? tan x ಇದೆ. What is the differentiation of tan x? Secant square x. Secant square x. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾ ಇನ್ನೊಂಚೂರು ಮುಂದೋದ್ರೆ ಏನ್ ಮಾಡ್ಬೋದು? ಮ್ಯಾಕ್ಸಿಮಮ್ ಅಂದ್ರೆ 4 plus 3 7. 7 secant square x divided by 4 minus 3 tan x whole square. Is the option. That is your option. Okay na? ಹೋಗೋಣ ಮುಂದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಬೇಕು ಅಂತ ಈ ತರ ಕನ್ಫ್ಯೂಷನ್ ಮಾಡ್ತಾನೆ, ಟೆನ್ಷನ್ ಇದೇ ತರ ಕೇಳ್ತಾನೆ ಕ್ವಶನ್. ನೀವೇನ್ ಅನ್ಕೊಬಿಡ್ತೀರ ಗೊತ್ತಾ? ಇದೊಂದು ಟರ್ಮ್ ಎಫ್ ಯು ಬೈ ವಿ ಅಂತ ಅಪ್ಲೈ ಮಾಡಕ್ಕೆ ಹೋಗ್ತೀರಾ. ಇಫ್ ಯು ಆರ್ ಗೋಯಿಂಗ್ ವಿತ್ ಎ ನಾರ್ಮಲ್ ಮೆಥಡ್, ಯು ಬೈ ವಿ ಸ್ಟಾರ್ಟಿಂಗ್ ಹೇಳ್ಕೊಟ್ಟಲ್ಲ ಪ್ರೊಸೀಜರ್, ಇಫ್ ಯು ಗೋ ಬೈ ದಟ್ ಮೆಥಡ್ ವಿಲ್ ಗೆಟ್ 100% ಸ್ಟಕ್ ಆಗ್ತೀರಾ. ಅಲ್ಲ ಆನ್ಸರ್ ಬರಲ್ಲ, ಇದು ಬರಲ್ಲ. ಇದು ಅವ್ನ ಆನ್ಸರ್ ಇದನ್ನೇ ಕೊಡು. ಯಾಕೆ ಸರ್ ರಿಅರೇಂಜ್ ಮಾಡ್ಕೊಂಡೆ ಗೊತ್ತಾಯ್ತಾ ಯಾರಿಗಾರು? ಎನಿ ಡೌಟ್? ವೈ ದಿಸ್ ಇಸ್ ರಿಅರೇಂಜ್ಡ್? ಯಾಕೆ ಹೀಗೆ ಇರ್ಬೇಕಿದು, ಆಗ ಮಾತ್ರ ದಿಸ್ ಶಾರ್ಟ್ ಕಟ್. ಅಂಡರ್ಸ್ಟುಡ್ ರೈಟ್? ಅಗೇನ್ ಯು ವಿಲ್ ಲುಕ್ ಎಟ್ ದ ಶಾರ್ಟ್ ಕಟ್ ಫಾಸ್ಟ್. ಸಪೋಸ್ ಡಿಯರ್ ಸ್ಟೂಡೆಂಟ್ಸ್, ಅಡ್ದಾರಿನ ನೋಡಿದ್ರೆ ನಾವೇನಾದ್ರು ಇಲ್ಲಿ ನೋಡಿಲಿ, ಎಫ್ ಆಫ್ ಎಕ್ಸ್ ಹಿಯರ್ ಆಲ್ಸೋ ಎಫ್ ಆಫ್ ಎಕ್ಸ್ ಈ ಸ್ಟ್ರಕ್ಚರ್ ಇರ್ಬೇಕದು. ಈಗ ಒನ್ ಮೋರ್ ಕ್ವಶನ್ ಕೊಡ್ತೀನಿ, ದಟ್ ಈಸ್ ಇನ್ ಎ ಪ್ರೀವಿಯಸ್ ಇಯರ್. ಓಕೆನಾ? ಇನ್ ದ ಪ್ರೀವಿಯಸ್ ಇಯರ್ another question is in your textbook. ಓಕೆ, ಇದೊಂದು ಕ್ವಶನ್ ಅಲ್ಲಿ ಬರೆಯೋ ತನಕ ಇದೊಂದು ಕ್ವಶನ್ ಸಾಲ್ವ್ ಮಾಡ್ಬಿಡು. if y equal to e to the power of x minus 1 by e to the power of x plus 1, then dy by dx is, then dy by dx is dash, then dy by dx is dash. Here is answer. Then dy by dx is dash. Vishnu Kurma. Yes, what is the answer? Huh? How many e to the power of x ile? 1. Illu kuda 1. Answer ಏನು? dy by dx equal to 1 into 1. What is 1 into 1? 1 minus 1 into 1 minus 1. Minus 1 of minus is plus 1 into ಇಲ್ಲಿ ಬರಿಬೇಕಿಲ್ಲ ಸರ್ ನಾನು e to the power of x differentiation. What is the differentiation of e to the power of x? That is e to the power of x only divided by ಏನಿತ್ತಿಲ್ಲ e to the power of x plus 1 whole square. ಏನ್ ಬರೀತಾರ ನೆಕ್ಸ್ಟ್ ಸ್ಟೆಪ್ ಅಲ್ಲ? That I can say 1 plus 1 is 2 e to the power of x by e to the power of x plus 1 whole square. That's it. Okay na? Next, if you look at 2025 question paper question, 2025 2025ರಲ್ಲಿ ಒಂದು ಕ್ವಶನ್ ಕೇಳಿದಾನೆ. ಆ ಕ್ವಶನ್ ಹೇಗಿದೆ ಎಂದಲ್ಲಿ ಹೀಗಿದೆ ನೋಡ್ರಸ. ಅವನು ಎಂತ ಬ್ರಿಲಿಯಂಟ್ ಅಂದ್ರೆ ಬಹಳ ಬ್ರಿಲಿಯಂಟ್ ಇದ್ದಾನೆ. The derivative of y is equal to 1 plus x by 1 minus x is dash. ಆಯ್ತು, ಬಟ್ ಬೇರೆ ತರ ಇತ್ತು. ಆಪ್ಷನ್ ಎ 2 by 1 minus x whole square. ಆಪ್ಷನ್ ಬಿ -2 by 1 minus x whole square. Option C 2 by 1 minus x square. Option D minus 2x by 1 minus x whole square. ನಾನು ಡೈರೆಕ್ಟ್ ಆಗಿ ಹೇಳ್ಬೋದು, ರಜಾ ನಿಂಗೆ ಏನು ಗೊತ್ತಿಲ್ಲ ಅನ್ಕೋ, ಬ್ಲೈಂಡ್ ಎಕ್ಸಾಮಿಗೆ ಹೋಗಿದ್ಯಾ ಅಂದ್ರು ಕೂಡ ಇಲ್ಲೇನಿದೆ 1 minus x ಇದೆ. ಹಾಗಾಗಿ ಇಲ್ಲಿ 1 minus x ಇರೋದ್ರಿಂದ 1 minus x ಸ್ಕ್ವೇರ್, 1 minus x ಸ್ಕ್ವೇರ್ ಇದಲ್ಲ, ಇದು 1 minus x ಸ್ಕ್ವೇರ್. ಇದಂತೂ ಅಲ್ಲೇ ಅಲ್ಲ. ಯಾಕಲ್ಲ ಗೊತ್ತಾಯ್ತಾ? ವೈ ದಿಸ್ ಇಸ್ ರಾಂಗ್ ಆಪ್ಷನ್?
ಹೋಲ್ ಸ್ಕ್ವೇರ್ ಬರ್ಬೇಕಾಯ್ತು. ಇಲ್ಲೇನಿದೆ 1s ಸ್ಕ್ವೇರ್ ಅದು ನಾಟ್ ಎ ಹೋಲ್ ಸ್ಕ್ವೇರ್. ಹಾಗಾಗಿ ಈ ಆಪ್ಷನ್ ಅಂತೂ ಅಲ್ವೇ ಅಲ್ಲ. ಇನ್ನು ಉಳಿದಿರೋರು 3. ಓಕೆ, ಇದು ಒಂದ್ ಕೇಸ್. ಬಟ್ ಅಲ್ಲಿ ಹೇಗ್ ಕೊಡ್ಬೇಕಾಗಿತ್ತು ಶಾರ್ಟ್ ಕಟ್ ಅಪ್ಲೈ ಮಾಡ್ಬೇಕು ಅಂದ್ರೆ, ಇಫ್ ಯು ವಾಂಟ್ ಟು ಅಪ್ಲೈ ಶಾರ್ಟ್ ಕಟ್ ಏನಂತ ಹೇಳ್ಕೊಟ್ಟೆ ನನಗೆ. ಅಗೇನ್ ಗೋ ಟು ದ ಶಾರ್ಟ್ ಕಟ್. ಅಕಾಯಿಂಟ್ ಶಾರ್ಟ್ ಕಟ್ ಏನ್ ಹೇಳಿದ್ದೀನ ರಜಾನಿಗೆ, ಎ ಎಫ್ ಆಫ್ ಎಕ್ಸ್ ಪ್ಲಸ್ ಬಿ ಬೈ ಸಿ ಎಫ್ ಆಫ್ ಎಕ್ಸ್ ಪ್ಲಸ್ ಡಿ. ಇದು ಹೆಂಗಿದೆ, ಇವ್ ಸ್ವಲ್ಪ ಬೇಕು ಅಂತ ಚೇಂಜ್ ಮಾಡಿದ್ದಾನೆ. ಕ್ವಶನ್ ಎಲ್ಲ ಹಂಗ್ ಕಲ್ತ್ಕೊಬೋದಿರ್ತಾರೆ ನೋಡೋಣ ಅಂತ ಇಟ್ಟಿದ್ದಾನಲ್ದು. ಓಕೆ, ಹಾಗ ನಮ್ಮ ಹುಡುಗರು ಏನ್ ಮಾಡ್ಬಿಟ್ರು, ಕನ್ಫ್ಯೂಸನ್ ಮಾಡ್ಕೊಂಡು ತಲೆ ಎಲ್ಲ ಕೆಡ್ಸ್ಕೊಂಡು ಅದ್ ಏನ್ ಮಾಡ್ಬೇಕಾಗಿತ್ತು ನೀವಿಲ್ಲಿ, ಏನ್ ಮಾಡ್ಬೇಕು, ಫಸ್ಟ್ ಇದನ್ನ ರಿಯಲೈಸ್ ಮಾಡೋಣ. y ಇಸ್ ಈಕ್ವಲ್ ಟು ಫಸ್ಟ್ ಎಕ್ಸ್ ಬರೆಯೋಣ ಪ್ಲಸ್ 1 ಬರೆಯೋಣ ಡಿವೈಡ್ ಬೈ ಮೈನಸ್ ಎಕ್ಸ್ ಪ್ಲಸ್ 1. ಈ ಸ್ಟೆಪ್ಸ್ ಬರ್ದಾದ್ರೆ ಅವನಿಗೆ ಆನ್ಸರ್ ಬರ್ತೀನಿ. ಯಾರು ಈ ಸ್ಟೆಪ್ಸ್ ಬರ್ಕೊಂಡಿಲ್ಲ ಅವನೆಲ್ಲ ತಲೆ ಕೆರ್ಕೊಂಡಿದ್ದಾನೆ ಅಷ್ಟೇ ಎಕ್ಸಾಮ್ ಮಾಡೋದು. ಅರ್ಥದ? ಈಗ ಆನ್ಸರ್ ಹೇಳೋಣ. ಏನ್ ಆನ್ಸರ್ ಏನು? ಈಗಾಗಲೇ ಇಲ್ಲಿ ಎಷ್ಟು ಎಕ್ಸ್ ಇದಾವೆ, 1x. ಇಲ್ಲಿ ಎಷ್ಟು ಎಕ್ಸ್ ಇದಾವೆ, 1x. ಹೌದಾ? ಇಸ್ ರೈಟ್ ಆರ್ ನಾಟ್? ಇದು ಮೈನಸ್ ಅಂತಿದೆ ಅಂತ ಅಂದ್ರೆ ಇಲ್ಲಿ ಅರ್ಥ ಏನು, ಮೈನಸ್ ಅಲ್ಲಿ 1 ಇದೆ, ಅದು ನೀ ಅನ್ಕೋಬೇಕು. ಈಗ ಆನ್ಸರ್ ಹೇಳು. ಏನು ಡಿ ಬೈ ಡಿ ಎಕ್ಸ್ ಈಕ್ವಲ್ ಟು ವಾಟ್ ಎವರ್ ದ ಟರ್ಮ್ ಇನ್ ಡಿನಾಮಿನೇಟರ್ ಅಲ್ಲಿ ಏನಿದೆ, ಡಿನಾಮಿನೇಟರ್ ಇಲ್ಲಿ 1 ಮೈನಸ್ ಎಕ್ಸ್ ಇತ್ತು. ಕ್ವಶನ್ ಅಲ್ಲಿ 1 ಮೈನಸ್ ಎಕ್ಸ್ ಇದೆ ಡಿನಾಮಿನೇಟರ್ ಅಲ್ಲಿ, ಅದನ್ನ ಏನ್ ಮಾಡ್ಬೇಕು ನಾನು, ಸ್ಕ್ವೇರ್. ಸೊ 1 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್. ಇನ್ ನ್ಯೂಮರೇಟರ್ ಏನ್ ಮಾಡ್ತೀಯಾ, ಹಿಂಗೆ ಮೈನಸ್ ಹಿಂಗೆ ಆಮೇಲೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಟ್ತಾನೆ. ಹಂಗಾರೆ ಏನಾಯ್ತು ಹೇಳೋ, 1 into 1 is 1 minus 1 into minus 1 is 1 into minus 1 is minus 1 minus 1 of minus plus 1 of x ಗೆ ಡಿಫರೆನ್ಸಿಯೇಷನ್ ಏನು 1. The differentiation of x is 1. ಇಲ್ಲಿ ಆನ್ಸರ್ ಏನು, 1 plus 1 is 2. 2 into 1 is 2. ಆನ್ಸರ್ ಬಂದ್ಬಿಟ್ಟು 2 by 1 minus x whole square. ಏನಿದೆ ಆನ್ಸರ್? ಇವರಂತೂ ಅಲ್ಲ ಅಂತ ಆಲ್ರೆಡಿ ಹೇಳಿ, ಮತ್ತೆ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡು ಇಲ್ಲೂ ಸೇಮ್ ಇಲ್ಲೂ ಸೇಮ್. ಇಲ್ಲಿ ಮೈನಸ್ ಬಂದಿದೆ, ಇಲ್ಲಿರೋದು ಪ್ಲಸ್ 2. ಇವರಲ್ಲ, ಇವರು ಅಲ್ಲ, ಇವರೇ ಹೌದು. ಅರ್ಥತಾ? ಕೇಳಿದಾನೆ 2025 ಕೇಳಿದಾನೆ. ಶಾರ್ಟ್ ಕಟ್ ಲಾಸ್ಟ್ ಹೇಳ್ಕೊಟ್ಟು ಕಳ್ಸಿದೆ ಹೋಗು ಮಕ್ಳಿಗೆ. ಇದೇ ತರ ಟೀಚ್ ಮಾಡಿದೆ, ಹಿಂಗೆ ಉಲ್ಟಾ ಹೊಡ್ಸ್ತಾನೆ ಅಂತ. ಸೇಮ್ ಕ್ವಶನ್ ಬಂದಿತ್ತು, ಬರ್ತಾನೆ ಇರತ್ತೆ. Sign also should be same, or it can be plus or minus also. That is the matter, no? If it is minus here, ಏನಾಗುತ್ತೆ? That is minus 1 ಆಗ್ತದೆ ಇಲ್ಲಿ. ತಲೆ ಕೆಡಿಸ್ಕೊಳಕ್ಕೆ that c value is minus ಅಂತ ತಗೋತೀವಿ ಅಷ್ಟೇ. Plus or minus is not a issue. Only that function should be same. If it is negative, minus of that value ತಗೊಳ್ಳಿ, minus of c ಅನ್ಕೊಳ್ಳಿ. ಇಲ್ಲಿ minus c ತಗೊಳ್ಳಿ. Hope you got it. Okay, sir. Yes, sir. Dear friends, 1 or 2 times workout ಮಾಡಿ. It's a silly thing. ಓಕೆನಾ? Okay, sir. ಫಸ್ಟ್ ಟೈಮ್ ನಿಮ್ ಲೈಫ್ ಅಲ್ಲಿ ನೀವು ಈ ಶಾರ್ಟ್ ಕಟ್ ಎಲ್ಲ ಫಸ್ಟ್ ಟೈಮ್ ಕೇಳ್ತಿದ್ದೀರಾ, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಏನ್ ಅನ್ಸುತ್ತೆ ಗೊತ್ತಾ? ಏನೋ ಅನ್ಸುತ್ತೆ, ಸಮಥಿಂಗ್ ಡಿಫ್ರೆಂಟ್ ಅನ್ಸುತ್ತೆ. 1 or 2 times ಡೌಟ್ ಬಂದಾಗ ನನ್ನ ಕ್ಲಾಸ್ ನ ಓಪನ್ ಮಾಡಿ, ಅಷ್ಟ್ ಮಾತ್ರ ಪಾರ್ಟ್ ನ ಟೀಚ್ ಮಾಡ್ತೀನಿ, ಅದಿಷ್ಟು ಮಾತ್ರ ನೋಡ್ರಿ, ಬೇರೆ ಎಲ್ಲ ನಿಮ್ ಪಡಿ ನೀವು ವರ್ಕೌಟ್ ಮಾಡ್ಕೊಂಡು ಹೋಗಿ. ದಟ್ಸ್ ಇಟ್. ಓಕೆ, ಎಸ್, ಎನಿ ಡೌಟ್? No, sir. ಅರ್ಥ ಆಯ್ತಾ? ಓಲೆ ಕ್ಲಾಸ್ ಎಂಜಾಯ್ ಮಾಡಿದ್ರೆ ಅನ್ಕೊಂಡಿದೀನಿ, ಅರ್ಥ ಆಗಿದೆ ಅನ್ಕೊಂಡಿದೀನಿ. Yes, sir. ಓಕೆನಾ? ಕ್ಲಾಸ್ ನ ಕಷ್ಟ ಪಡಕ್ ಹೋಗ್ಬೇಡ್ರಿ. ನಮ್ಮ ರಿಕ್ವೆಸ್ಟ್ ಇಸ್ ಡೋಂಟ್ ಫೋರ್ಸಬಲಿ ನಿಮ್ ಮೈಂಡ್ ಅಪ್ಲೈ ಮಾಡ್ಬಿಡ್ರಿ, ಎಂಜಾಯ್ ಮಾಡ್ರಿ ನನ್ನ ಜೊತೆ. ನಾನು ಕೂಡ ನಿಮ್ ಜೊತೆ ಜಸ್ಟ್ ಇದು ಮಾಡ್ಕೊಂಡು ಹೋಗ್ತೀನಿ. ಅಬ್ಸರ್ವ್ ಮಾಡ್ತಿದ್ದೀರಾ ನೀವು, ಕರೆಕ್ಟಾ? ನಾನೇನು ಟೆನ್ಷನ್ ತಗೋತಿದ್ದೀನಾ? ಸಿಂಪಲ್ ಹೋಗ್ತಿದ್ದೀನಿ. ಹೌದಾ ರಜಾ? Yes, sir. ನಾ ಕ್ಲಾಸ್ ಮಾಡೋದು ಏನಾದ್ರು ಒಂದು ದೊಡ್ಡ ವರ್ಕ್ ಅಂತ ಮಾಡ್ತಿದ್ದೀನಾ? ಇಲ್ಲ, ಎಂಜಾಯ್ ಮಾಡ್ತಿದ್ದೀನಿ. ಇಲ್ಲಿ ಆಫ್ಲೈನ್ ಕೂತರ ಜೊತೆ ನಮ್ಮ ಮಧ್ಯದಲ್ಲಿ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಮಾತಾಡ್ಕೊಂಡು ಆರಾಮ್ಸೆ ಇದೀನಿ. ಹಾಗಂತೇಳಿ ಲಿಮಿಟ್ ಇರ್ಬೇಕು, ಪ್ರತಿಯೊಂದು ಕೂಡ ಲಿಮಿಟ್ ಇರ್ಬೇಕು. ಕಲಿಯುತ್ತೀನಿ ಅಂತ ಮೈಂಡ್ ಸೆಟ್ ಇರ್ಬೇಕು. ನಾನು ಕಾಂಪಿಟೇಟರ್ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ಅಂದ್ರೆ ಸಾಕು ರಜಾ, ಏನ್ ಬೇಕಾದ್ರೂ ಗೆಲ್ಬಹುದು ರಜಾ. ಓಕೆ, ಅದೊಂದು ಮೈಂಡ್ ಸೆಟ್ ನ ಬೆಳೆಸ್ಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಬರುವಾಗ ನನಗೆ ನೀವು ರೂಲ್ ನಂಬರ್ 4 u into v and that is u by v quotient rule ಅಲ್ಲಿ ಅದನ್ನು ತಿಳ್ಕೊ ಬಂದಿರಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ದಟ್ ಈಸ್ ನಿಮ್ಗೆ ರೂಲ್ ನಂಬರ್ 5 ಬರ್ತಾ ಹೋಗುತ್ತೆ. ಅಲ್ಲಿ ನಾವು ಇನ್ನೂ ಕೂಡ ಚೈನ್ ರೂಲ್ ಅಂತ ಕರಿತೀವಿ, ಕಾಂಪೋಸಿಟ್ ರೂಲ್ ಅಂತ ಕರಿತೀವಿ. ಇನ್ನು ಬೆಸ್ಟ್ ಆಗಿ ಕಲಿಯೋಣ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್ ಸೆಷನ್ ಮೀಟ್ ಮಾಡೋಣ. ನೈಸ್ ಡೇ, ಟೇಕ್ ಕೇರ್, ಬಾಯ್.